ಸರ್ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀರಿ ಸರ್? Where are you, sir? ಸರ್ ಕಮ್ಮಿಂಗು, ಎಲ್ಲಿದ್ದೀರಿ ಸರ್? Where is the location now? ಅದೇ ನಂದಿನಿ ಲೇಔಟ್ ಸರ್. ಫಿಶು ಈ ಫುಡ್ ಸ್ಟ್ರೀಟ್ ಇದೆಯಲ್ಲ ಸರ್, ಅಲ್ಲಿದ್ದೀನಿ. There only I have there, sir. ಅಯ್ಯೋ ರಾಮ್ನೆ, ನಿಮ್ ಇಂಗ್ಲಿಷ್ ನಮ್ಗೆ ಅರ್ಥ ಆಗಲ್ಲ. ನಮಗೂ ಬೇರೆ ಅದ್ಭುತವಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ. ಹೋಗ್ಲಿ ಸರ್, ಈ ಎಡಗಡೆ ಬಡಗಡೆ ಎಲ್ಲಿ ಬರ್ಬೇಕು ಹೇಳಿ ಸರ್? Where are you, sir? Take a left turn, sir. Come straight and take a left turn. There is the fish shop. ಹಾ, ಓಕೆ ಲೆಫ್ಟ್ ಬರ್ಬೇಕಾ? ಸರಿ ಸರ್ ಬರ್ತೀನಿ ಸರ್. ಎಲ್ಲಿ ಹೋಗ್ಬೇಡಿ ಸರ್, 6 ಗಂಟೆಯಿಂದ ಕಾಯ್ತಾ ಇದ್ದೀನಿ. Yes, please come, sir. You should wait, sir. ಹೌದಾ ಸರ್, ಕಾಯ್ಬೇಕು ಬಿಡಿ ಸರ್, ಕಾಯ್ಬೇಕು. ನಿಮ್ನೆಲ್ಲಾ ಕಾದ್ ಸಿನಿಮಾ ನೋಡ್ಬೇಕು ಸರ್, ಅಂತ ಟೈಮ್ ಬರ್ಬೇಕು. Only talk English. ಓಕೆ, ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಕಾಣುತ್ತೆ. ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ಒಬ್ಬ ವಿಶೇಷವಾದ ಕಲಾವಿದ, ಒಬ್ಬ ಯುವ ಕಲಾವಿದ. ಆ ಕಲಾವಿದ ಬೆಳೀತಿರೋ ರೀತಿ, ಆ ಕಲಾವಿದ ಮತ್ತು ಆ ಕಲಾವಿದನ ಪಾತ್ರಗಳು ಸದ್ದು ಮಾಡ್ತಿರೋ ರೀತಿ, ಅವನ ಜೀವನದ ನೀತಿ, ಇದನ್ನೆಲ್ಲ ಕೇಳಬೇಕು ಅಂತ ಹೇಳಿ ನಾನು ಈ ಜಾಗಕ್ಕೆ ಬಂದಿದ್ದೀನಿ. ಅಂತಿಂಥ ಜಾಗದಲ್ಲಿ ಸಿಗಲ್ಲ ಅವರು. ಇಂಥ ಜಾಗಕ್ಕೆ ಬಂದ್ರೆ ಮಾತ್ರ ನಾನು ಸಿಗೋದು ಅಂತ ಹೇಳಿ ಸಂಜೆ 6 ಗಂಟೆಯಿಂದ ನಮ್ಗೆ ಕಾಯಿಸ್ತಾ ಇದಾರೆ. ಹಂಗೂ ಈಗ ಸಿಗ್ತೀನಿ ಅಂತ ಹೇಳಿದಾರೆ. ಇಲ್ಲೇ ಇಲ್ಲಿ ಫಿಶ್ ತಿನ್ಕೊಂಡು ಮಾತಾಡೋಣ ಬನ್ನಿ ಅಂತ ಹೇಳಿದ್ರೆ, ನೋಡೋಣ ಬನ್ನಿ. ಅವ್ರು ಯಾರು, ಏನು ಎತ್ತ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಯಾಕೋ ಏರಿಯಾ ಹೊರಡ ಬರಕ್ ಮೀಟಿಲ್ವಾ? ಇಲ್ಲೆಲ್ಲೋ ಇದಾರೆ ಅಂತ ಹೇಳಿದ್ರು. ಫಿಶ್. ಸರ್ ನಮಸ್ಕಾರ. ಓಹೋ, ಒಳ್ಳೆ ಜಾಗ ಸಿಕ್ಕಿಬಿಟ್ಟಿದ್ರೆ ಬಿಡಿ. ಭಾನುವಾರ ಒಳ್ಳೆ ಮಾಡೂಟ, ಒಳ್ಳೆ ಫಿಶ್ ಊಟ. ಏನ್ ಬೇಕು? ಅಯ್ಯೋ, ಇಷ್ಟೆಲ್ಲ ಒಂದೇ ಐಟಿಗೆ ತಿನ್ನಕ್ಕಾಗಲ್ಲ. ನೀವೇನಾದ್ರು ಒಂದ್ ಸುತ್ತಿನ ಮುಗಿಸ್ತಾರೆ ಹೆಂಗೆ? ಒಂದ್ ರೌಂಡ್ ಆಗಿದೆ. ಅದಕ್ಕೆ ನೀರು ಕುಡಿತಾ ಇದ್ದೀರಾ? ಓಕೆ, ಆತ್ಮೀಯ ಕನ್ನಡಿಗರೇ, ನಾನು ಯಾರ ಬಗ್ಗೆ ಹೇಳಿದೆ, ಏನು ಎತ್ತ, ಯಾರು ಆ ಅಜಾನ ಬಾಹು, ಇವರೇ ಅವರು. ಜನರ ಜೊತೆಗೆ ಇರ್ತಾರೆ, ಜನರು ಮೆಚ್ಚುವಂತ ಪಾತ್ರವನ್ನೇ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ, ಇವ್ರನ್ನ ತುಂಬಾ ಹತ್ತಿರದಿಂದ ನಾನು ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ನೋಡಿದೀನಿ. ಅದನ್ನೆಲ್ಲ ಮಾತಾಡೋಣ. ಹಂಗೆ ಒಂದು ಒಳ್ಳೆ ಫಿಶ್ ಕೊಡ್ತಾರಂತೆ, ಅದರ ಸ್ವಾದವನ್ನೂ ಸವಿತಾ ಅವ್ರ ಜೀವನದ ಒಂದಷ್ಟು ವಿಚಾರಗಳನ್ನ ತಿಳಿತಾ ಹೋಗೋಣ. ಏನ್ ಹೇಳ್ತೀರಿ ಸರ್? Yes, ಆಗ್ಬೋದಲ್ಲ? ಇನ್ನು ಪಾತ್ರದಲ್ಲಿ ಇದಿರಲ್ಲ ಸರ್, ನಂಗೆ ಅಷ್ಟೊಂದು ಇಂಗ್ಲಿಷ್ ಬರಲ್ಲ. ಅಯ್ಯಯ್ಯೋ, ಪೀಪಲ್ ಶುಡ್ ಉಚ್ಚ ಬಿಟ್ಕೋಬೇಕು. ಇಂಗ್ಲಿಷ್ ಅಲ್ಲಿ ಹೇಳಿ. ಈ ಜನುಮವೇ ರುಚಿ ಸವಿಯಲು. ಎಸ್ ಸರ್, ಇಂಥ ಜಾಗನ ಹುಡುಕ್ತಾ ಇರ್ತಾರೆ ಯಾವಾಗ್ಲೂ ನೀವು? ಚೆನ್ನಾಗಿರುತ್ತೆ ಟೇಸ್ಟ್. ಹೌದಾ? ಎವ್ರಿ ಡೇ ಸೇಲ್ ಆಗುತ್ತೆ, ಎವ್ರಿ ಡೇ ರಿಪೀಟ್ ಮಾಡ್ತಾರೆ ಫ್ರೆಶ್ ಆಗಿ. ಏನು ಫ್ರಿಡ್ಜ್ ಇಲ್ಲ, ಏನಿಲ್ಲ ನೋಡಿ, ಆಗಿರುತ್ತೆ. ಎಲ್ಲ ಓಪನ್ ಆಗಿ ನಮ್ಮ ಕಣ್ ಮುಂದೆನೆ ಮಾಡ್ಕೊಡ್ತಾರೆ ಫ್ರೆಶ್ ಆಗಿ. ಸೊ ಇದು ಸವಿತಾ ಇದ್ರೆ ಬೇರೆ ಟೇಸ್ಟ್, ಯಾಕಂದ್ರೆ ಇವರು ಮನೆಯಲ್ಲೇ ಮಾಡಿ ಮಸಾಲ ಇಟ್ಟು ರೆಡಿ ಮಾಡಿ ತಂದಿರ್ತಾರೆ. ಸೊ ತಿನ್ನೋದು ಹೆಲ್ತಿ ಅಂಡ್ ಖುಷಿಯಾಗಿರುತ್ತೆ. ಮನೇಲಿ ಅಡಿಗೆ ಮಾಡ್ತೀರಾ ನೀವು? ನಾನು ನೋ ಎಂಟ್ರಿ ಅಲ್ಲಿ. ನೋ ಎಂಟ್ರಿ ಅಲ್ಲಿ. ಹೌದಾ? ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಅವರು ಅಷ್ಟೇ, ನಮ್ಮ ತಾಯಿ ಇರೋವಾಗ್ಲಿಂದಾನು ನೋ ಎಂಟ್ರಿ. ವೈಫು ಅಷ್ಟೇನೆ, ಬೇಡ ಬರ್ಬೇಡ ಅಲ್ಲಿ ಹೊರಡೆ ಅಂತ. ರಿಜಿಸ್ಟರ್ ಏರಿಯಾ ಅದು. ಯಾವತ್ತೂ ಆತರ ಪರಿಸ್ಥಿತಿ ಅಂತೂ ಇಲ್ಲ, ಟ್ರೈನು ಮಾಡಿಲ್ಲ ಇನ್ನು. ಡಯಟ್ ಮಾಡೋಗ್ಲು ಅಷ್ಟೇನೆ, ಎಷ್ಟೇ ಕಷ್ಟ ಆದ್ರೂ ಅವರೇ ಮಾಡ್ಕೊಡ್ತಾರೆ. ನಾನು ಟ್ರೈ ಮಾಡಿದಿಲ್ಲ. ಸೂಪರ್ ಫಿಶು, ಈ ತರದೆಲ್ಲ ಫುಡ್ ಅಂದ್ರೆ ಬಹಳ ಇಷ್ಟ. ಹಾ ಸರ್, ಹೆಲ್ತಿ ಫುಡ್ ಎಲ್ಲಿದ್ರು ಹುಡ್ಕೊಂಡೋಗಿ ತಿಂತೀವಿ. ಹೆಲ್ತಿ ಫುಡ್. ಈ ನಟನಾಗಿಂತ ಮುಂಚೆ ಹಿಂಗೆ ಇತ್ತ ಯೋಚನೆ? ಅವಾಗ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ತಿದ್ದಾಗ ಮನೇಲಿ ಮಾತ್ರನೇ, ಹೊರಡೆ ಎಲ್ಲ ತಿಂತಾ ಇದ್ದಿಲ್ಲ. ಹೊರಡೆ ತಿಂದ್ರೆ ವೆಜಿಟೇಬಲ್ ಸಲಾಡ್, ಫುಡ್ ಜ್ಯೂಸ್, ಆ ತರ ಮಾತ್ರ ಹುಡ್ಕೊಂಡೋಗಿ ತಿಂತಾ ಇದ್ವಿ. ಹೊತ್ತು ಮಿಕ್ಕಿದೆಲ್ಲ ಮನೇಲೆ. ಬೇರೆ ಏನು ಔಟ್ಸೈಡ್ ಫುಡ್ ಅಂದ್ರೆ ಆಯಿಲಿ ಫುಡ್ ಎಲ್ಲ ತಿಂತಾ ಇದ್ದಿಲ್ಲ. ಸಿನಿ ಫೀಲ್ಡ್ ಬಂದಾದ್ಮೇಲೆ ಒಂಚೂರು ಬಿಸಿ, ಡಯಟ್ ಕಡೆನೂ ಒಂದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ವರ್ಕ್ ಕಡೆ ಹೋಗಕ್ಕಾಗ್ತಾ ಇಲ್ಲ. ಸೊ ಇದು ಅಲ್ಲೋ ಸೆಟಲ್ ಏನ್ ಸಿಗುತ್ತೋ ಅದರಲ್ಲೂ ಹುಡುಕಿ ತಿನ್ನೋಣ ಅಂದ್ರೆ ನಾವೆಲ್ಲ ಚಿತ್ರಾನ್ನ ಶೇಂಗಾ ಬೀಜ ಎತ್ತಿರ್ತೀವಲ್ಲ, ಕೆಲವೊಬ್ಬರಲ್ಲ. ಇಲ್ಲ, ತುಂಬಾ ಪ್ರೀತಿಯಿಂದ ಊಟ ಬಡಿಸ್ತಾರೆ ಸೆಟ್ಟಲ್ಲಿ. ಎಲ್ಲಾ ಕಡೆ ಊಟ ಮಾತ್ರ ನಮ್ಗೆ ಎಲ್ಲೋದ್ರೂ ಒಂದು ಕೊರತೆ ಇರಲ್ಲ. ಮತ್ತೆ ಅದೇ ತರ ನಮ್ಗೆ ಏನ್ ಬೇಕೋ ಅದು ಸಿಗ್ತಾ ಇರುತ್ತೆ. ಕೇಳಿದ್ ಕೊಡಿಸ್ತಾ ಇರ್ತಾರೆ. ಪ್ರೊಡ್ಯೂಸರ್ ಆಗಲಿ ಏನೇ ಆಗಲಿ, ನಮ್ಗೆ ಏನ್ ಬೇಕೋ ಅದನ್ನ ಅವ್ರಿಗೆ ಆರ್ಡರ್ ಮಾಡಿ ತಗೋಬಹುದು. ಅಂತದ್ರಲ್ಲಿ ಅಲ್ಲಿ ಇಲ್ಲಿ ಕೇಸ್ ಎಲ್ಲ ವೆಜ್ ಆಗಿರ್ತಾರೆ ಒಂದ್ ಕಡೆ. ನಾವು ಹೋಗಿ ನಾನ್ ವೆಜ್ ಅಂದ್ರೆ ಹೊರಡೆ ಆರ್ಡರ್ ಮಾಡಿ ನಾವು ಸಪೋಟ ತಿನ್ಕೋತೀವಿ. ಅದ್ರಲ್ಲಿ ಏನೋ ರೆಸ್ಟ್ರಿಕ್ಷನ್ ಇಲ್ಲ. ಏನ್ ತಿನ್ಬೇಕು. ಎಸ್. ಮುಂಚೆ ಈಗ ಫುಡ್ ಅನ್ನೋ ವಿಚಾರ ತುಂಬಾ ಜನಕ್ಕೆ ವ್ಯಾಮೋಹ.
ನನಗಂತೂ ವಿಪರೀತ. ನಾನು ಇಂಥದ್ದೇ ತಿನ್ಬೇಕು, ಅಂಥದ್ದೇ ತಿನ್ಬೇಕು. ಎಸ್ 6 ಪ್ಯಾಕ್ 8 ಪ್ಯಾಕ್ ಇದ್ರ ಬಗ್ಗೆ ಯೋಚನೆ ಮಾಡೋದೇ ನಾವಲ್ಲ. ಆಯ್ತಾ, ನೀವ್ ಹೆಂಗೆ ಫುಡ್ ವಿಚಾರದಲ್ಲಿ ಯಾವ ತರದ್ದು? ಇದು ವರ್ಕೌಟ್ ಇದು ಬಿಫೋರ್ ಆ ತರ ಇದ್ದೆ. ಅಂದ್ರೆ ಏನ್ ತಿಂದ್ರು ನಾವು ದಪ್ಪ ಆಗ್ತಾ ಇದ್ದಿಲ್ಲ. ಒಂದು ರೇಂಜ್ಗೆ ಒಂದು 65 ಮೇಂಟೈನ್ ಮಾಡ್ತಾ ಇದ್ವಿ. ಏನಾದ್ರೂ ವೆಯ್ಟ್ ಗೇನ್ ಆಗ್ತಾ ಇದ್ದಿಲ್ಲ. ಒಂದು ರೇಂಜ್ ಏಜ್ ಜಾಸ್ತಿ ಆಗ್ತಾ 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 ಒಂದು ಫಿಟ್ನೆಸ್ ಕಾನ್ಸಂಟ್ರೇಷನ್ ತುಂಬಾ ತಗೊಂಡೆ. ಅದಾದ್ಮೇಲೆ ವರ್ಕೌಟ್ ಮುಗಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಲ್ಲ, ಕಾಂಪಿಟೇಷನ್ ಅದು ಇದು ಹೋಗ್ತಾ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ ಮಾಡಿ, ಮಿಸ್ಟರ್ ಬ್ಯಾಂಗ್ಳೂರ್, ಮಿಸ್ಟರ್ ಕರ್ನಾಟಕ, ಡಿಸ್ಟ್ರಿಕ್ಟ್, ಸ್ಟೇಟು, ನ್ಯಾಷನಲ್ ಗಂಟಾನು ಹೋಗ್ಬಂದೆ. ಇಂಟ್ರೆಸ್ಟ್ ಹೋಗ್ಬೇಕಿತ್ತು, ಎಲ್ಲೋ ಒಂದ್ ಕಡೆ ಫೈನಾನ್ಷಿಯಲ್ ಹೋಗ್ತಾ ಇದಿರಲ್ಲ ಪ್ಯಾನ್ ಇಂಡಿಯಾದಲ್ಲಿ. ಹೌದು, ಇವಾಗ ಪ್ಯಾನ್ ಇಂಡಿಯಾದಲ್ಲಿ ಹೋಗ್ತಾ ಇದ್ದೀನಿ. ಅದೊಂದು ಖುಷಿ. ಎಲ್ಲೇ ಆದ್ರೂ ನಮ್ಮನ್ನ ಡೇಟಾಗೆ ಕರ್ಕೊಂಡು ಹೋಗ್ತಾ ಇದೆ. ಅದೊಂದು ದೊಡ್ಡ ದಾರಿ ಅನ್ಕೋತೀನಿ ಇದನ್ನ. ನೀವು ಡ್ರ್ಯಾಗನ್ ಮಂಜು ಆಗಕ್ಕಿಂತ ಮುಂಚೆ ಒಂದು ರಾತ್ರಿ ನಾನು ನಿಮ್ಮನ್ನು ನೋಡಿದ್ದೆ. ಯಾವಾಗ ಅಂತ ನಾನು ಹೇಳಲ್ಲ? ಹೇಳಿ ಸರ್. ಸರ್, ಸಲಗ ಸಿನಿಮಾ ಹಿಟ್ ಆಗಿರುತ್ತೆ. ಓಕೆನಾ? ಕತ್ರಗುಪ್ಪೆಯಲ್ಲಿ ವಿಜಯ್ ಸಾರು ನಮ್ಮನ್ನೆಲ್ಲ ಕರೆದು ಒಂದು ಸಂತೋಷಕ್ಕೊಂದು ಊಟ ಹಾಕ್ತಾರೆ ರಾತ್ರಿ. ನಾನು ಮತ್ತು ಹರೀಶ್ ಸೀನಪ್ಪ ಅಂತ ಹೇಳಿ ಒಬ್ಬರು ರಿಪೋರ್ಟರ್ ಇದ್ರು. ಈಗ ಅವರು ಸಿನಿಮಾ ಹೀರೋ ಕೂಡ ಆಗ್ತಾ ಇದ್ದಾರೆ. ಅವರು ನಾವು ಇಬ್ರು ಕೊನೆಗೆ ಹೋಗ್ತೀವಿ. ಎಲ್ಲ ರಿಪೋರ್ಟ್ಗಳು ಹೋಗ್ಬಿಡ್ತಾರೆ. ನಾನು ಕೆಲಸ ಇರುತ್ತೆ ಅಂತ ಹೇಳಿ ನೈಟ್ ಲೇಟ್ ಆಗುತ್ತೆ. ಒಂದು 10 ಗಂಟೆ 10:30. ಓಕೆನಾ? ನಾಳೆನೋ ಅಥವಾ ನಾಡಿದ್ದು ಸಿನಿಮಾದ ಮುಹೂರ್ತ. ಸರ್, ಏನಿರಲಿಲ್ಲ ಸರ್, ಏನಿರಲಿಲ್ಲ ಸರ್, ಒಂದು ಟಿ ಶರ್ಟ್ ಹಾಕೊಂಡು ಕುತ್ಕೊಂಡಿದ್ರೆ ನಂಗೆ ಈಗಲೂ ತುಂಬಾ ಚೆನ್ನಾಗಿ ನೆನಪಿದೆ. ಆಯ್ತಾ? ನನ್ನಲ್ಲಿ ಆದ ಒಂದು ವಿಚಾರನೂ ನಾನು ನಿಮ್ಗೆ ಹೇಳ್ತೀನಿ. ನಾನು ಅದನ್ನ ಈ ವಿಷಯದಲ್ಲಿ ಸಾರಿ ಕೇಳ್ಕೋಬೇಕು ನಾನು. ಹಾಗತ್ತೆ ವಿಜಯ್ ಸಾರು ನನ್ನ ಹತ್ರ ಅವತ್ತು ರಜನಿಕಾಂತ್ ಸರ್ ಕಥೆನ, ಅಂಬರೀಶ್ ಸರ್ ಕಥೆನ, ಶಿವಣ್ಣ ಅವ್ರ ಹತ್ರ ಅವರು ಏಟ್ ತಿಂದಾಗ ಅವ್ರಿಗೆ ಲಕ್ ಬಂದಿದ್ದ ವಿಚಾರನ, ಜೋಗಿ ಸಿನಿಮಾ ಏಟ್ ತಿಂದ್ರಲ್ಲ ಅವ್ರನ್ನ ಲಕ್ ಬಂತು. ಈ ತರ ತುಂಬಾ ವಿಷಯಗಳು ಹಂಚ್ಕೊಂಡಿದ್ದಾರೆ ಸರ್ ಅವತ್ತು ರಾತ್ರಿ 12 ತನಕ ಮಾಡಿ. ನೀವು ಅಲ್ಲಿದ್ರಿ. ಹೌದು. ಓಕೆನಾ? ಅವತ್ತೊಂದು ಮಾತು ಹೇಳಿ ನಂಗೆ ಈಗಲೂ ಚೆನ್ನಾಗಿ ನೆನಪಿದೆ. ನೋಡಪ್ಪ, ನೀನು ಇನ್ ಮುಂದೆ ನಿಂಗೆ ಜವಾಬ್ದಾರಿ ಬೇರೆ, ಎಲ್ಲೂ ಗಲಾಟೆ ಪಲಾಟೆ ಮಾಡ್ಕೋಬಾರ್ದು, ನೀನ್ ಎಲ್ಲೂ ಹೋಗಬಾರ್ದು. ನಿಮ್ಮನ್ನ ಜನ ನೋಡಕ್ ಶುರು ಮಾಡ್ತಾರೆ. ಪ್ರೆಸ್ ಮೀಟ್ ಇಂದನೇ ಶುರು ಆಗತ್ತೆ ನೀನ್ ಯಾರು ಅಂತ ಹುಡುಕೋದು. ಗೊತ್ತಾಗ್ತಿದೆ ನಿನ್ಗೆ? ತುಂಬಾ ಡೀಸೆಂಟ್ ಆಗಿರ್ಬೇಕು, ತುಂಬಾ ಹಂಬಲ್ ಆಗಿರ್ಬೇಕು, ಮತ್ತು ನೀನೊಬ್ಬ ಕಲಾವಿದನ ಮರಿಬಾರ್ದು ಅಂತೆಲ್ಲ ನೀಟಾಗಿ ಗೈಡ್ ಮಾಡಿರ್ತಾರೆ. ಅವರು ಒಂದು ಮಾತು ಹೇಳಿದ್ದು, ಏನ್ ಗುರು ಫಸ್ಟೇ ಸಿನಿಮಾದ ಏನಾರು ಆಗ್ಬಿಡತ್ತಾ? ಹೆಂಗೆ ಮೇನ್ ವಿಲ್ಲನ ಇವರು? ಯಾಕೆ ಇಷ್ಟೆಲ್ಲ ಗೈಡ್ ಮಾಡ್ತಾ ಇದಾರೆ? ಪಾಪ ಯಾವ್ದೋ ಬಾಡಿ ಬಿಲ್ಡರ್ ಕರ್ಕೊಂಡ್ ಬಂದಿದ್ದಾರೆ, ಒಂದು ಪಾತ್ರ ಗೀತ್ರ ಕೊಟ್ಟಿರ್ಬೋದು. ವಿಜಯ್ ಸಾರ್ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದಾರೆ ಅನ್ನೋ ಫೀಲಿಂಗು ಮತ್ತೆ ನನಗೆಲ್ಲೊಂದು ಅನ್ನೋ ಮನೋಭಾವ ಇತ್ತು. ಸರ್, ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಮುಹೂರ್ತ ಸರ್. ಅವಾಗಿಂದನೇ ಇಡೀ ಕ್ಯಾಮ್ರಾ ನಿಮ್ಗೆ ಫೋಕಸ್ ಮಾಡಕ್ ಶುರು ಮಾಡ್ತೀನಿ. ಇವತ್ತೊಂದು ಚೈನ್ ಎಲ್ಲ ಮಾಡಿದ್ರಿ, ಎಲ್ಲ ನಿಮ್ಗೆ ಮಾತಾಡ್ಸಿ ಮಾಡ್ತಾರೆ. ನಂಗೆ ಅವಾಗ ಆಶ್ಚರ್ಯ ಆಗ್ತದೆ. ನಾನು ಅವತ್ತು ಬಂದು ನಿಮ್ಮನ್ನ ಬರೀ ಶೇಕ್ ಹ್ಯಾಂಡ್ ಮಾಡ್ತೀನಿ. ನಾನು ನಿಮ್ಮನ್ನ ಬೈಟ್ ತೊಗೊಳಕಾಲ ಏನಿದು ಅಂತ ನನಗೆಲ್ಲ ಒಂದ್ ಕಡೆ ಸಣ್ಣ ಸೆನ್ಸು. ಮನುಷ್ಯ ಸುಮ್ನೆ ರಾತ್ರಿ ಕುತ್ಕೊಂಡು ಹೇಳಿಲ್ಲ, ಏನೋ ಹೇಳಿದ್ದಾರೆ. ಯಾವಾಗ ಸಿನಿಮಾ ರಿಲೀಸ್ ಅನ್ನೋ ಟೈಮಲ್ಲಿ ದುನಿಯಾ ವಿಜಯ್ ಅವರ ತಾಯಿ ಪುಣ್ಯಭೂಮಿ ಇದೆಯಲ್ಲ, ಆನೇಕಲ್, ಅಲ್ಲಿ ಕರ್ಸ್ತಾರೆ. ಹೌದು. ಆಗ ನಿಮ್ನೆಲ್ಲ ಮಾತಾಡ್ಸಿ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ಅವಾಗ ನಿಮ್ಮ ರೀತಿ ರಿವಾಜು ಚೇಂಜ್ ಆಗೋಗಿರುತ್ತೆ. ಅಂದ್ರೆ ಮೀನ್ಸ್ ಬಾಡಿ. ಹೌದು. ಫುಲ್ ಗಡ್ಡ ಬಂದಿರುತ್ತೆ. ನೀವೇನ ಅವತ್ತು ನೋಡಿದ್ದು ಅಂತ ಫೀಲಿಂಗ್ಸ್ ಹಂಗೆ. ಅವತ್ತೆಲ್ಲ ಬೇರೆ ಎಲ್ಲಾ ಕಲಾವಿದರನ್ನು ಪರಿಚಯ ಮಾಡ್ತಾರೆ. ದೊಡ್ಡ ಒಂಥರ ಈವೆಂಟ್ ಇದ್ದಂಗಿರುತ್ತೆ. ಅವ್ರು ಹೇಳಿದ್ದ ಮಾತು ಇವತ್ತು ನನಗೆ ಸರಿ ಅನ್ಸ್ತಾ ಇದೆ. ಏನ್ ಗುರು ಅವ್ರು ಹೇಳಿದ್ ಪಕ್ಕ ಅಲ್ವಾ ಅಂತ. ಅದೇ ವಿಜಯ್ ಸಾರ್ ಸೃಷ್ಟಿ ಮಾಡಿದಂತಹ ಸಲಗಾದಲ್ಲಿ ಡ್ರ್ಯಾಗನ್ ಮಂಜು ಅನ್ನೋದೇ ಆ ಪ್ರಿಂಟ್ ನ ನೆಕ್ಸ್ಟ್ ಸಿನಿಮಾದಲ್ಲ ನೀವು ಕ್ಯಾರಿ ಮಾಡ್ತಾ ಇದ್ದೀರಿ. ನಾವು ಮೊನ್ನೆ ಕೂಡ ಎಲ್ಲ ಹೇಳ್ತಾ ಇದ್ರು ನಿಮ್ಗೆ. ಸುದೀಪ್ ಸರ್ ಬಂದು ಆ ಒಂದು ಈಗ ಬರಾಟ್ ಅಂತ ಸಿನಿಮಾ ಮಾಡ್ತಿದ್ರು ಕಣ್ರಿ. ನೀವು ಟ್ರೈಲರ್ ನೋಡಿದ್ರೆ ಗೊತ್ತಿರುತ್ತೆ. ಆ ಸಿನಿಮಾದಿಂದ ಆ ಟ್ರೈಲರ್ ನೋಡಿದಾಗ ನಂಗೆ ಅನ್ಸ್ತವೆ, ಈ ಸಿನಿಮಾದಲ್ಲಿ ಶಶಾಂಕ್ ಸರ್ ನನ್ಗೊಂದು ಅವಕಾಶ ಕೊಡ್ತಾರೆ. ಈ ಸಿನಿಮಾದಲ್ಲಿ ನಿಂಗೆ ಯಾರು ಬೇಕು ಹೇಳು, ನಾನು ಯಾರು ಬೇಕಾದ್ರೆ ಲೈನ್ ಅಪ್ ಮಾಡ್ಕೊಡ್ತೀನಿ. ನಾನು ಫಸ್ಟ್ ಕೇಳಿದ್ದು ಯಾರು ಗೊತ್ತಾ? ಸರ್, ಡ್ರ್ಯಾಗನ್ ಮಂಜು ಮಾತಾಡ್ಸ್ಬೇಕು ಸರ್ ನಾನು ಅಂತ. ಹೌದು, ಅಷ್ಟು ಖುಷಿಯಾಗಿ ಬಂದು ಮಾತಾಡ್ಸಿದ್ದೀನಿ ಸರ್. ಹೇಳಿ, ಇಷ್ಟು ಕಾದಿದ್ದಕ್ಕೆ, ಅಷ್ಟು ನಂಬಿದ್ದಕ್ಕೆ ಈ ದಿನ ಬಂದಿದೆಯಲ್ಲ, ಈ ದಿನ ಬರ್ತಾ ಇದೆಯಲ್ಲ, ಏನ್ ಹೇಳ್ತೀವಿ? ದುನಿಯಾಜಿ ಸರ್ಗೆ ಫಸ್ಟ್ ಆಫ್ ಆಲ್ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ನಾನು ಎಲ್ಲ ಇಂಟರ್ವ್ಯೂ ಹೇಳ್ತಾ ಇರ್ತೀನಿ, ಸರ್ ನೀವು ಅವ್ರ ಮಾತಾಡಿದ್ದೀರಾ ಅಂತ. ಯಾರಿಗೆ ಕೇಳಿದ್ರು ಮಾತಾಡಿದೆ ಅಂದರೆ ಫಸ್ಟ್ ಹೋಗಿ ಮಾತಾಡಿ ಸರ್. ಏನೇ ಪ್ರಾಬ್ಲಮ್ ಮೇಲೆ ಏನೇ ಇರಲಿ, ನೀವು ಅವ್ರ ಹತ್ರ ಫಸ್ಟ್ ಮಾತಾಡಿ. ಅವ್ರ ಹತ್ರ ಕೂತ್ಕೊಂಡ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ. ಅವ್ರ ಮಾತು ಬೇರೆ ಥರ ಇರುತ್ತೆ. ನೀವು ಎಲ್ಲೋ ದೇವ್ರ ಗುಡಿಯಲ್ಲಿ ಗಂಟೆ ಹೊಡೆದಾಗ ಇರುತ್ತೆ, ಅವ್ರ ಮಾತು ಟಾ ಅಂತ ಇರುತ್ತೆ. ಅದೇ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ದು ಕತೆ ಹೇಳ್ತಾರೆ. ಅಲ್ಲಿ ಒಂದು ಫಿಶ್ ಬಂತು, ಬಾಯಲ್ಲಿ ನೀರು ಬರ್ತಾ ಇದೆ, ಸ್ಮೆಲ್ ಎಳಿತಾ ಇದೆ. ಫಸ್ಟ್ ಯಾವ ಫಿಶ್ ಅಣ್ಣ ಇದು? ಫ್ರಾನ್ಸ್. ಇಷ್ಟು ದೊಡ್ಡ ಮನುಷ್ಯ ಕರಿತವ್ರು ನಮ್ಮನ್ನ.
ಕರ್ದಿ ಆದರೆ ಮೈನ್ ವಿಲನ್ ಪಾರ್ಟ್ ಕೊಡ್ತೀನಿ ಅಂತೆಲ್ಲ ಹೇಳಿಲ್ಲ ನನಗೆ. ಕರೆಕ್ಟ್ ಅವರು ನನಗೂ ಹೇಳಿಲ್ಲ. ಮತ್ತೆ ಈ ಸಿನಿಮಾ ಭೀಮಾ ಸಿನಿಮಾದಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ, ಯಾರು ಹೀರೋಯಿನ್ಗಾಗ್ಲಿ ಮತ್ತೆ ನಮ್ಮ ಪ್ರಿಯಾ ಸತಮಸ್ ಅವ್ರಿಗಾಗ್ಲಿ ಯಾರಿಗೋ ಬಂದ್ಬಿಟ್ಟು ಕ್ಯಾರೆಕ್ಟರ್ ಇದೆ ನೀ ಹಿಂಗ್ ಹೋಗ್ತೀರಾ ಹಂಗೋಗ್ತೀರಾ ಯಾರಿಗೂ ಹೇಳಿಲ್ಲ. ಅದು ಸರ್ಪ್ರೈಸ್, ಫುಲ್ ಅಂಡ್ ಫುಲ್ ಸರ್ಪ್ರೈಸ್. ಎಲ್ಲರಿಗೂ ಸರ್ಪ್ರೈಸ್. ಅಗೇನ್ ಅವ್ರು ಕರೆದಾದ್ಮೇಲೆ ಚಾನ್ಸ್ ಕೊಡ್ತೀನಿ ಅಂತ ಆದ್ಮೇಲೆ ಅವ್ರು ಹೊಸ ತುಳಿಯಲ್ಲ ಅನ್ಕೊಂಡೆ. ನಮ್ದು ಏನಿದೆ ಅಹಂಕಾರ ಇರಲಿ ಮತ್ತೆ ಇನ್ನೊಂದು ಬೇರೆ ಯಾವುದೋ ಒಂದು ಇರುತ್ತೆ ಕೆಟ್ಟದ್ದು, ಅದನ್ನೆಲ್ಲ ಈ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಟ್ಟು ಆಮೇಲೆ ಹೊರಡೋಗ್ಬೇಕಂತ ಮೈಂಡಲ್ಲಿ ಇಟ್ಕೊಂಡಿದ್ದೆ. ಅದು ಅಲ್ಲೇ ಬಿಟ್ಟೆ. ಅವ್ರು ಹೇಳಿದ್ರು ಯಾವಾಗಲೂ ಸಿನಿಮಾ ರಿಲೀಸ್ ಆದ್ರೆ ಮಂಜು ನಿನ್ಗೆ ಹುಚ್ಚೆ ಬಿಡ್ಬೇಕು ಅಂದ್ರೆ ನೀನ್ ನೋಡ್ಕೊಂಡು ಹುಚ್ಚೆ ಬಿಡ್ಬೇಕು. ಇವಾಗ ಹೆಂಗ್ ಬೇಕಾದ ಎಲ್ಲಿ ಬೇಕಾದ್ ಹೋಗ್ಬಿಡ್ಬೋದು ಬಂದ್ಬಿಡ್ಬೋದು. ಅವಾಗ ನೀ ಎಲ್ಲೂ ಹೋಗಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ. ಮತ್ತೆ ನಿನ್ನ ಮಾತು ನುಡಿ ನಿನ್ನ ಚಟುವಟಿಕೆಗಳು ಎಲ್ಲಾರನ್ನೂ ಬಂದ್ಬಿಟ್ಟು ಎಲ್ಲ ವಾಚ್ ಮಾಡ್ತಾ ಇರ್ತಾರೆ. ಅವ್ರುಗಳೇ ದೇವ್ರುಗಳು ಅಂತ ನನಗೆ ಅರ್ಥ ಇಲ್ಲ. ಏನು ಈ ಥರ ಹೇಳ್ತಾ ಇರಲ್ಲ. ಆಮೇಲೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ರು, ನಾವೆಲ್ಲ ಒಂದು ದೊಡ್ಡ ಸ್ಟಾರ್ ಆಗಿದ್ವಿ, ಎಲ್ಲಿಂದ ಸಿನಿಮಾ ಮಾಡಿದೆ. ಓಕೆ ಸಿನಿಮಾ ಮಾಡಿಬಿಟ್ಟಿವಪ್ಪ, ಸಿನಿಮಾ ಮಾಡಿಬಿಟ್ಟು ರಿಲೀಸ್ ಮಾಡಿಬಿಟ್ವಿ, ಯಾರು ನೋಡಿ ನಮ್ಗೆಲ್ಲ ಆಶೀರ್ವದಿಸ್ಬೇಕು ಸರ್. ಜನ ಆಶೀರ್ವಾದ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ಒಂದು ಕ್ವಶನ್ ಕೇಳಿದ್ರು, ಸರ್ ಚೆನ್ನಾಗಿರ್ಲಿ ಅಂತ. ಅದು ಆಶೀರ್ವಾದ ಇಲ್ಲಪ್ಪ, ಅವ್ರ ಬೆವ್ರು ಸುತ್ತಿ ಅವ್ರ ರಕ್ತವನ್ನ ಬೆವರಾಗಿ ಸುಚ್ಚಿ ಎಲ್ಲೋ ಒಂದ್ ಕಡೆ ಕೂಲಿ ಮಾಡೋನು. ಆ ದುಡ್ಡನ್ನ ಒಂದ್ ದಿವಸ ದುಡ್ಡೆಲ್ಲ ಆಗಲ್ಲ. ಅದು 3 ಜನ ಇರ್ತಾರೆ. ಸೂಪರ್. ಅಪ್ಪ ಅಮ್ಮ ಮಗು ಇಬ್ರು ಇಲ್ಲ ಯಾರೋ ಇರ್ತಾರೆ. ಒಂದು 4-5 ಜನ 100 ರೂಪಾಯಿ ತಿಕ್ಕಿದ್ರೆ 500 ರೂಪಾಯಿ ಆಯ್ತು. 500 ರೂಪಾಯಿ ಒಂದು ದಿವಸ ದುಡಿಮೆ ಅವಂದು. ಎಲ್ಲೋ ಒಂದು ಸಾಫ್ಟ್ವೇರು, ಅವನು ಏನೋ ಫ್ರೆಶರ್ಸ್, ಏನೋ ಟೆನ್ಷನ್, ಎಲ್ಲೋ ಒಂದು ದುಡಿತಾ ಇರ್ತಾನೆ. ಅವನ್ ಸಂಪಾದನೆ ಮಾಡೋ ದುಡ್ಡು ಇವನ್ನೆಲ್ಲ ತಕೊಂಬಂದು ನಮ್ಗೆ ಅಂತ ಇಲ್ಲಿ ಕೊಟ್ಟು ಸಂಬಳ ಅಂತ ಕೊಟ್ಟು 2 ಅವರ್ ಕುತ್ಕೊಂಡು ನಮ್ಮನ್ನು ನೋಡ್ತಾನಲ್ವಾ, ಅವನಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಅವನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕೈ ತಟ್ಟಿ ವಿಸಿಲ್ ಹೊಡೆದು ನಮ್ಮ ಲೈಕ್ ಮಾಡಿದ್ರೆ ನಾವು ಆಮೇಲೆ ಸೆಲೆಬ್ರಿಟಿ. ಅದು ಗಂಟ ನಾವೇನೂ ಇಲ್ಲ. ಅವ್ರು ಕೊಟ್ರೇನೆ, ಕಲ್ಲನ್ನು ಕೆತ್ತಿದ್ರೇನೆ ಅದು ಶಿಲೆ ಆಗೋದು, ಮತ್ತೆ ಅದು ಹೋಗಿ ದೇವ್ರಾಗೋದು. ಕೆತ್ತನ್ನು ಬೆಲೆ ಇರುತ್ತೆ, ಇರಲ್ಲ. ಅದು ಆಮೇಲೆ ಅದು ಯಾವಾಗ ಆ ದೇವರು ಮರ್ಯಾದೆ ಕೊಟ್ಟಾಗ. ಸೊ ದೇವ್ರ ತರ ನೋಡ್ತಾರೆ ಎಲ್ಲಾರು ನಮ್ಮನ್ನ. ಸೊ ಅವ್ರು ಯಾರೇ ಆಗ್ಲಿ ಎಲ್ಲೇ ಆಗ್ಲಿ ಯಾರೇ ಮಾತಾಡ್ಸು, ಹೋಗಿ ಹತ್ರ ಹೋಗಿ ಮಾತಾಡು. ಅವ್ರ ಎಂತ ಸಿಚುವೇಶನ್ ಇದ್ರು ಬಂದು ಸರಿ. ನಾನು ಇವಾಗ್ಲೂ ಅಷ್ಟೇ, ಚಿಕ್ಕವರು ದೊಡ್ಡವರು ಅವ್ರ ಮೇಲೆ ನಾನು ಕೈ ಹಾಕ್ಬೇಡ, ಫಸ್ಟ್ ನಾನು ನೋಡ್ತೀನಿ. ಯಾರೇ ಬಂದು ನನ್ನ ಮೇಲೆ ಕೈ ಹಾಕೋದು ಕೂಡ ನಾನು ಏನ್ ರಿಸ್ಟ್ರಿಕ್ಷನ್ ಮಾಡಲ್ಲ. ಪ್ಲೀಸ್ ತಗೊಳ್ಳಿ ಸರ್, ಯಾಕಂದ್ರೆ ಅವ್ರು ಇಲ್ಲ ಅಂದ್ರೆ ನಾವಿಲ್ಲ. ಸೂಪರ್ ಸರ್, ಇದು ದೊಡ್ಡ ವಿಷಯ ಸರ್. ಅದಂತೂ ನಾನು ಭಯಂಕರ ನಾನು ಇದನ್ನ ನೋಡ್ಬಿಟ್ಟಿದ್ದೀನಿ ಸರ್. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕಂಡಿಡಿತಾರೆ ಸರ್. ನಾವೇನ್ ಹೇಳಿದ್ವಿ ಅವರಿಗೆ, ಹೋಗ್ತಾ ಇರ್ತೀವಿ, ಅವ್ರು ಬರೋದಿಲ್ಲ, ಅವ್ರು ತಪ್ಪಿಲ್ಲ. ಡ್ರ್ಯಾಗನ್ ಮಂಜು ಅಂತಾರೆ. ನಾನ್ ಏನು ಬೇಜಾರು ಮಾಡ್ಕೊಳಲ್ಲ, ನನ್ ಖುಷಿನೇ ಇನ್ನು ನನ್ನ ಕಣ್ಣಿಡಿದ್ರು ನೋಡು ಅಂತ ಹೇಳ್ಬಿಟ್ಟು. ಆ ಖುಷಿ ಯಾವಾಗ್ಲೂ ಇದ್ದೇ ಇರುತ್ತೆ. ಅದು ಪ್ರೀತಿ ಹಂಗೆ ಇರುತ್ತೆ. ಯಾಕಂದ್ರೆ ಅವ್ರು ಬೆಳೆಸಿದ ಮಗ ನಾನು, ಅವ್ರ ಮನೆ ಮಗ ನಾನು. ಒಬ್ಬ ಅಣ್ಣ ಇರ್ತಾನೆ, ಹೋಗೋಬ್ಬರ ಅಂತ ಕರೀತಾನೆ, ಅದಕ್ಕೆಲ್ಲ ನಾನು ಹೋಗಿ ಕೋಪ ಮಾಡ್ಕೊಡಾಗುತ್ತೆ. ಇಲ್ಲ ಒಬ್ಬ ತಮ್ಮ ಇರ್ತಾನೆ, ಅವನು ಏನೋ ಒಂದು ಖುಷಿಯಲ್ಲಿ ಕರೀತಾನೆ. ಒಂದು ತಾಯಿ ಇರುತ್ತೆ, ಬಾಪ ಅಂತ ಕರ್ದಿ ಅವತ್ತು ಆಶೀರ್ವಾದ ಮಾಡ್ತು. ಎಲ್ಲಿಂದ ಸಿಕ್ಬಿಡುತ್ತೆ ಇದೆಲ್ಲ? ಇಲ್ಲಿಂದ. ಅಗೇನ್ ತಾಯಿ ಇದ್ರಲ್ಲ ಅವಾಗ. ಹಾ ಮೇಡಮ್ ತಾಯಿ ಇದ್ದಿಲ್ಲ, ಇದಿಲ್ಲ. ನಾವು ಸಲಗ ಸಕ್ಸಸ್ ಆಗಿ ಆದ್ಮೇಲೆ ನಾವು ಇದ್ ಮಾಡಿದ್ದು. ಭೀಮಾಗೆ ತಾಯಿ ಇದ್ದಿಲ್ಲ. ಅದಾದ್ಮೇಲೆ ಅಲ್ಲಿ ನಾವು ಇದ್ ಮಾಡಿದ್ವಿ. ಅದಾದ ಮುಗಿಸಿದ್ಮೇಲೆ ಪ್ರೆಸ್ ಮೀಟ್ ನೀವು ಫಸ್ಟ್ ಟೈಮ್ ನೋಡಿದಾಗ ಗೀಚ್ ಹೇಳುದು ನನಗೂ ಐಡಿಯಾ ಇದ್ದಿಲ್ಲ. ಗಡ್ಡ ಬಿಟ್ಟಿದೆ ಅಂತ ಫಸ್ಟ್ ಕೇಳಿದ್ರು. ನನ್ನ ಲೈಫ್ ಅಲ್ಲಿ ಆ ಕೊರೋನಾ ಟೈಮ್ ನ ಫೇಸ್ ಮಾಡಿದ್ದಿಲ್ಲ ಯಾರನ್ನು. ಆಕ್ಚುಲಿ ಟ್ರೈನರ್ಗಳು, ಜಿಮ್ ಟ್ರೈನರ್ಗಳು ಯಾರು ಬಂದ್ಬಿಟ್ಟು ಅಂತ ಸಿಚುವೇಶನ್ ಯಾರು ಫೇಸ್ ಮಾಡೋದು. ಜಿಮ್ ಟ್ರೈನರ್ಗಳು, ಓನರ್ಗಳು ತುಂಬಾ. ಅದರಲ್ಲೂ ಜಿಮ್ ಟ್ರೈನರ್ ಅಂದ್ರೆ ಬೆಳಗ್ಗೆ ಎದ್ದು ಬಂದು ಇಲ್ಲಿ ಕೆಲಸ ಮಾಡಿ ದುಡಿದ್ರೇನೆ ಜೀವನ. ಅಂಥದ್ರಲ್ಲಿ ದೊಡ್ಡ ಅನಾಹುತ ಅದು. ಎಲ್ಲ ಜಿಮ್ ಮುಚ್ಕೊಂಡು ಹೋಗ್ಬಿಟ್ರು. ಫ್ರೀಲಾನ್ಸಿಂಗ್ ಆನ್ಲೈನ್ ಆಗ್ಬಿಡ್ತು. ಫ್ರೀಲಾನ್ಸಿಂಗ್ ಆನ್ಲೈನ್ ಆಗ್ಬಿಡ್ತು. ಅದನ್ನ ಆನ್ಲೈನ್ ಹೋಗಿ ನನ್ಗೆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್. ತುಂಬಾ ಜನ ಮಾಡ್ಬೋದು, ಅವರು ಡೆಡ್ ಲೆವೆಲ್ ಎಲ್ಲ ಸರ್ಟಿಫಿಕೇಶನ್ ಮಾಡಿ ಮಾಡ್ಬೋದು. ನನಗೆ ಟೋಟಲ್ ಆಗಿ ಎಸ್ ಸರ್, ಇದಕ್ಕೆ ಹಾಕೊಂಡ್ಬಿಡ್ತೀವಿ ನಾವು ಇದನ್ನ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಒಂದು ಕಡೆಗೆ ಜಿಮ್ಮೆಲ್ಲ ಮುಚ್ಚ ಬಂತು. ಅಂಥ ಟೈಮಲ್ಲಿ ವಿನಯ್ ಸರ್ ನಾನು ಹೇಳಿಲ್ಲ ಆ್ಯಕ್ಚುಲಿ. ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ಲಿ ಅವರು ಕ್ಲಾಸ್ಮೇಟ್ ತೀರ್ಕೊಂಡಾಗ ಅವರು ಕೋವಿಡಲ್ಲಿ ಹೋಗಿ ನೋಡೋಕೆ ಬರ್ತಾರೆ. ತುಂಬ ದೊಡ್ಡ ಮನುಷ್ಯರು ಅವರು, ಸಿದ್ದಾಪುರ ರಾಮಣ್ಣ ಅಂತ.
ಅವರು ಈ ಇನ್ಸಿಡೆಂಟ್ ಹಾಕಿನ ಒಂದು 15-20 ಡೇಸ್ ಬಿಫೋರ್ ನಾವು ಯಾವುದೋ ಒಂದು ಕೆಲಸ ಸುಮ್ಮನೆ ಮೀಟ್ ಆಗ್ತಾ ಇದೀವಿ. ಯಾವಾಗಲೂ ಲಾಲ್ಬಾಗ್ಲಿ ಮೀಟ್ ಆಗ್ತಾ ಇದ್ದಾರೆ ಅವ್ರನ್ನ ವಾಕಿಂಗ್ ಮಾಡಕ್ಕೆ ಬರೋರು. ಡೆತ್ ಆಗೋದು ಗೊತ್ತಾಯ್ತು. ಸೊ ದೊಡ್ಡ ಮನುಷ್ಯರು ಏನೋ ಒಂದು ಮಾಡಿ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ತಪ್ಸ್ಕೊಂಡು ಹೋಗಿ ಎಲ್ಲ ನೋಡ್ಬಿಟ್ವಿ. ಅಲ್ಲಿ ನನ್ನ ಮಾತಾಡ್ಸಿವಿ ಸರ್, ದುನಿಯಾವಿ ಸರ್, ಒಂದು ಎಲ್ಲೋ ಒಂದು ಕಡೆ ಈ ಸಾವಾದಾಗ ಒಂದು ಒಳ್ಳೆ ಕಾರ್ಯ ನಡೆಯುತ್ತೆ ಅಂತ ಹೇಳಿದ್ದಾರೆ ಅವ್ರ ಮನೆಯವ್ರಿಗೆ ಅಂತ. ನನ್ನ ತುಂಬ ಹಚ್ಕೊಂಡವರು ರಾಮಣ್ಣ ಅವರು. ಸೊ ಅಲ್ಲಿ ನಾನು ದುನಿಯಾವಿ ಸರ್ಗೆ ಅಲ್ಲಿಂದ ಹಚ್ಕೊಂಡು ಅಂತ ಅಂದ್ಕೊಂಡು ಅಲ್ಲಿ ನನಗೆ ಕೈ ಹಿಡಿದು ಅದ್ರ ಗೊತ್ತಿಲ್ಲ, ಅದು ಮೀಟ್ ಆಗ್ಬಿಟ್ಟು ಹೋಗ್ಬಿಟ್ರು. ಫೋನ್ ನಂಬರ್ ತೊಗೊಂಡು ಎಲ್ಲ ಫೋನ್ ನಂಬರ್ ಎಕ್ಸ್ಚೇಂಜ್ ಆಯಿತು, ಹೋದ್ರು. ಅಲ್ಲೇ ಅವ್ರು ಫೋನ್ ಮಾಡ್ಬಿಟ್ಟು ಗಡ್ಡ ಬಿಡ್ತೀಯಮ್ಮ ನೀನು ಅಂದರು. ಸರ್ ಆ್ಯಕ್ಚುಲಿ ಏನೋ ಅನ್ಕೊಳ್ಳಿ, ಕೋವಿಡ್ ಟೈಮಲ್ಲಿ ನನಗೆ ಅಂತೆಲ್ಲ, ಟ್ರೈನರ್ಗೆ ಅಂತ ಇಲ್ಲ, ಎಲ್ಲ ಕೆಲಸದಲ್ಲಿ ಎಲ್ಲ ಸಂಸ್ಥೆಯಲ್ಲಿ ಇರೋರು ಎಲ್ಲ ಕೂಲಿ ಕಾರ್ಮಿಕರಿಗೂ ಕಟ್ಟಿಂಗ್ ಮಾಡೋಕ್ಕೂ ದುಡ್ಡಿಲ್ಲ, 100 ರೂಪಾಯಿ ದುಡ್ಡಿಲ್ಲ. ಅದೇ ಪರಿಸ್ಥಿತಿ ನನಗೂ ಬಂದಿದ್ದು. ನಾನು ಹೇಳ್ಕೊಂಡಿಲ್ಲ ಸರ್ ಬಿಟ್ಟಿದ್ದೀನಿ ಸರ್ ಅಂತ. ಫೋಟೋ ಕಳಿಸಿದ ಮನೆ ಹತ್ರ ಬಾಂಬ ಅಂದ್ಬಿಟ್ರು. ನಾನು ಏನು ಹೇಳೋದು, ಸರಿ ಅಕ್ಕ ಇದು ಕರಿತವ್ರೆ, ಓಟ್ ಬರೋ ಇಲ್ಲ ದುಡ್ಡಿಲ್ಲ, ಆಟೋ ಬುಕ್ ಮಾಡ್ತೀನಿ ಹೋಗೋ ಅಂತೇಳಿ ಹೋಗಕ್ಕೆ ಮಾತ್ರ ಬುಕ್ ಮಾಡ್ಕೊಂಡು ಹೋಗಿದ್ದು. ಅಲ್ಲಿಂದ ಬರೋಕ್ಕಿಲ್ಲ. ಸರಿ ಬುಕ್ ಮಾಡ್ಕೊಂಡು ಬಂದ್ಬಿಡೋಣ ಬಿಡು ಅಂತೇಳಿ ಹೋಗ್ಬಿಟ್ವಿ. ಆಮೇಲೆ ಹೋಗಿ ನೀನು ಏನು ಮಾಡ್ತಾ ಇದ್ದೆ ಅಂತ, ಸರ್ ಈ ಥರ ಹೋಗ್ತಾ ಇದೆ ಸರ್, ಟ್ರೈನಿಂಗ್ ಇಲ್ವಲ್ಲಮ್ಮ ಇವಾಗ ಅಂದರು. ಹೌದು ಸರ್ ಈ ಥರ ಇದೆ. ಆಯ್ತಮ್ಮ ನೀನು ನಾನು ಕರೆಯುವಾಗಬ್ಬ ಅಂತ ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಕರೆದು ಈ ಥರ ಫಿಲಮ್ ತೆಗಿತಾ ಇದ್ದೀನಿ, ನೀನು ಏನೋ ಒಂದು ಕ್ಯಾರೆಕ್ಟರ್ ಮಾಡೋ ಅಂದರು. ಸರ್ ನಾನು ಹೆಂಗೆ ಸರ್ ಆ್ಯಕ್ಟ್ ಮಾಡೋದು, ನೀನು ನಿಮ್ಗಿದೆಲ್ಲ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಇಷ್ಟು ದೂರ ತೊಗೊಂಬಂದು ನಾನು ನಿಲ್ಸಿದ್ದಾರೆ. ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಈ ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಒಬ್ಬೊಬ್ಬ ಕ್ಯಾರೆಕ್ಟರ್ಗೂ ಎಲ್ಲರೂ ಸರ್ಪ್ರೈಸ್. ಇಷ್ಟು ದೂರ ತೊಗೊಂಬಂದ್ರು. ಅದಾದ್ಮೇಲೆ ಹೇಳಿದ್ರು ಸರ್ ದೇವರ ಪಾಸ್ ಮಾಡ್ತೀನಿ. ನಾನು ಅನ್ಕೊಂಡಿದ್ದೆ ಏನೋ ಒಬ್ಬ ದೊಡ್ಡ ವಿಲನ್ಗೆ ಅಸಿಸ್ಟೆಂಟ್ ಅಥವಾ ಒಂದು ಪಾತ್ರದಲ್ಲಿ ಬಂದು ಹೊಡೆದು ಹೋಗಿ ಹೊಡೆದಿಂದ ವಾಪಸ್ ಹೋಗುವಂತ ವಿಲನ್ ಆಗಿರ್ಬೋದು. ನೋಡಕ್ ದಪ್ಪ ಇದಾರಲ್ಲ ಅದಕ್ಕೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್. ವಿತೌಟ್ ಶೇವ್, ಹೌದು, ವಿತ್ ಗಡ್ಡ ಎರಡೂ ಇರೋದು ಬಹಳ ದೊಡ್ಡ ವಿಚಾರ. ನನಗೆ ಏನಾಯ್ತಂದ್ರೆ ಫಸ್ಟ್ ಟೈಮ್ ನಾನು ಯಾವಾಗಲೂ ನೀಟ್ ಶೇವಲ್ಲಿ ಇರ್ತಾ ಇದ್ದೆ. ಫಸ್ಟ್ ಟೈಮ್ ಗಡ್ಡ ಬಿಟ್ಟಿದ್ದಲ್ಲ, ಅದಾದ್ಮೇಲೆ ಸಾರ್ ಏನ್ ಮಾಡಿದ್ರು, ಸರಿ ಓಕೆ ಫಸ್ಟ್ ಫ್ಲಾಶ್ ಬ್ಯಾಕ್ ತೆಗ್ಬಿಡೋಣ ಅವ್ರದ್ದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಕೂದಲೆಲ್ಲ ಜಾಸ್ತಿ ಬಿಟ್ಟಿದೆ, ಕೂದಲು ಕಟ್ ಮಾಡಿ ಎಲ್ಲ ನೀಟ್ ಶೇವ್ ಮಾಡಿ ಕಡೆ ಕುಂಟಿಸ್ಬಿಟ್ರು. ಅವಾಗ ಗಂಟ ನಾನು ನೋಡಿ ಎಲ್ಲರೂ ಏನು ಸರ್ ಹಂಗಿದ್ದಾರೆ ಹಿಂಗಿದಾರನಲ್ವ, ಇವ್ರೇನು ಸರ್ ಹಿಂಗಿದ್ದಾರೆ, ಫುಲ್ ಟೋಟಲ್ ಎಲ್ಲ ಲ್ಯಾಂಗ್ವೇಜ್ ಚೇಂಜ್, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿ ಅವ್ರದೇ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬಿಟ್ಟು ಬಂದು ಹಿಂಗೆಲ್ಲ ಮುದ್ದಾಡ್ತಾ ಇದ್ದಾರೆ. ನನಗೆ ಏನು ಹಾಕೊಂಡ್ಬಿಟ್ರು ನನ್ನ ಅಂತಾರೆ. ನನಗೆ ಆ್ಯಕ್ಚುಲಿ ಅವರು ಇವಾಗ ನಾವು ಇಲ್ಲಿ ಸಂಭಾಷಣೆ ಡೇಟಾ ಮಾಡೋದಕ್ಕೂ ಕ್ಯಾಮ್ರಾದಲ್ಲಿ ಬೇರೆ ನೋಡೋದಕ್ಕೂ ದೊಡ್ಡ ಚೇಂಜಸ್ ಗೊತ್ತಾಗುತ್ತೆ. ಅದು ನಮ್ಗೆ ಗೊತ್ತಿಲ್ಲ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಈ ಥರ ಮಗು ಥರ ಕಾಣಿಸ್ತಾ ಇದ್ದಾನೆ ಹಂಗಿಂಗ್ ಅಂತ. ಅದಾದ್ಮೇಲೆ ಅದು ಭೀಮಾ ಸಿನಿಮಾ ಹೊರಗಡೆ ಹೋದಾಗ ಗೊತ್ತಾಯ್ತು ಮಗು ಒಳಗಡೆ ಎಷ್ಟು ಪಾಯ್ಸನ್ ಇದೆ ಅಂತ. ಕ್ಯಾರೆಕ್ಟರ್ ಹೊರಗಡೆ ನುಗ್ಗಿಸಿದ್ರು. ಎಲ್ಲ ಅಷ್ಟೇ ಸರ್. ನಮಗೆ ಇವಾಗ ಎಲ್ಲ ಕಂಟಿನ್ಯೂ ಥ್ರೂ ಆಫರ್ ಸಿಕ್ಕಿದೆ ಎಲ್ಲಾನು ಬಂದ್ಬಿಟ್ಟು. ಭೀಮಾ ಸಿನಿಮಾದಲ್ಲಿ ಚೇಂಜ್ ಓವರ್ಸು ಅದು ನನಗೆ ಗೊತ್ತಿಲ್ಲ. ಅಂದರೆ ನನಗೆ ಗೊತ್ತಿಲ್ಲ, ಇವಾಗ ನಾನು ಅರ್ಥ ಮಾಡ್ಕೊಂಡದನ್ನ. ಸರ್ 3 ಶರ್ಟ್ ತೋರಿಸಿದ್ದಾರೆ, ಸೂಪರ್ ಆಗಿದೆ ಸರ್. ಏನು 3 ಶರ್ಟ್ ತೋರಿಸಿದ್ದೀನಿ ಏನು, ಆಮೇಲೆ ಗೊತ್ತಾಯ್ತು ಇವಾಗ ಫಸ್ಟ್ ಇವಾಗ ಕೆಲಸ ಮಾಡ್ಬೇಕಾದ್ರೆ, ಆಮೇಲೆ ಸ್ವಲ್ಪ ಅವ್ರನ್ನೆಲ್ಲ ಇದು ಮಾಡಿ ದುಡಿದ್ಮೇಲೆ ಆಮೇಲೆ ಫುಲ್ ರೋಲ್ ಮಾಡೋವಾಗ ಅದೊಂದು ಆ ಥರ ಎಲ್ಲ ಬಂದು ನಮ್ಮನ್ನು ಡಿಫ್ರೆಂಟ್ ಆಗಿ, ಅಂದರೆ ನೋಡಿದ ತಕ್ಷಣ ಇವನು ಈ ಕ್ಯಾರೆಕ್ಟರ್ಗೆ ಯೋಚನೆ ಎಲ್ಲ ಮಾಡಬಾರ್ದೆ, ಇದಾಕಪ್ಪ ಕಟಿಂಗ್ ಮಾಡಿ ಶೇವ್ ಮಾಡಿ ಸ್ವಲ್ಪ ಬಾಡಿ ಶೇಪ್ ಮಾಡಿ ಮುಗ್ದೋಗ್ಬಿಡುತ್ತೆ ಈ ಥರ ಒಂದು ರೇಂಜಿಗೆ ಅಲ್ಲೇ ನನ್ನ 3 ಶರ್ಟ್ ತೋರಿಸ್ಬಿಟ್ರು ಸರ್. ಎಲ್ಲದಕ್ಕೂ ನಮ್ಮ ಪರ್ಫಾರ್ಮೆನ್ಸ್ ವೈಸು ಅಷ್ಟೇ, ಯಾವುದೋ ಒಂದು ರೀತಿಯಾಗಲಿ ಆ್ಯಕ್ಟ್ ಮಾಡಿ ತೋರಿಸೋರು. ನನಗೆ 200 ಜನ ಇದೆ, 200 ಜನ ಆ್ಯಕ್ಟ್ ಮಾಡಿ ತೋರಿಸೋರು ಸೀನಿಯರ್ಗೂ. ಯಾಕಂದರೆ ಅವ್ರ ಕ್ಯಾರೆಕ್ಟರೈಸೇಷನ್ ಬಂದು ಹೆಂಗಿದೆ, ಇವ್ರು ಹಿಂಗೆ ಆ್ಯಕ್ಟ್ ಮಾಡಬೇಕು, ಹಿಂಗೆ ಆ್ಯಕ್ಟ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಕರೆದು ಅದಾದ್ಮೇಲೆ ಮಾನಿಟ್ರ್ ತೋರಿಸೋರು. ಮಾನಿಟ್ರ್ ನೋಡಿ ಈಗ ಚೆನ್ನಾಗಿತ್ತಾನೆ, ಇದೇ ಥರ ಮಾಡಿ, ನೀವು ಒಂದು ಸ್ವಲ್ಪ ಚೇಂಜ್ ಮಾಡಿ. ಸೊ ಈ ಥರ ತುಂಬ ಗೈಡೆನ್ಸ್ ಮಾಡಿ ತುಂಬಾ ತಿದ್ದಿ ನನ್ನಂತೆಲ್ಲ ಥ್ರೋಟ್ ಸಿನಿಮಾದಲ್ಲಿ ಎಲ್ಲರನ್ನೂ ತಿದ್ದಿ ಒಂದು ಭೀಮಾ ಸಿನಿಮಾ ಈ ಮಟ್ಟಿಗೆ ಇವಾಗ ನಾನು ಬಂದ್ಬಿಟ್ಟು 2 ಅವಾರ್ಡ್ ತೊಗೊಂಡೆ. ಸಾರ್ ಹೇಳಿದ್ರು, ಮಂಜು ನೀನು ಯಾವ ಅವಾರ್ಡ್ ಬೇಕಾದ್ರೂ ತೊಗೋಬೋದು, ಕ್ರಿಟಿಕ್ಸ್ ಅವಾರ್ಡ್ ಬಂದು ತೊಗೊಳಕ್ಕಾಗಲ್ಲ, ಕಷ್ಟ ಇದೆ, ಅವ್ರು ಕೊಟ್ಟಿದ್ದಾರೆ ಅಂದರೆ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅರ್ಥ. ನಾನು ಹೇಳಿದೆ ಸರ್ ನಾನು ಆ್ಯಕ್ಟ್ ಮಾಡಿಲ್ಲ, ಆ್ಯಕ್ಚುಲಿ ನೀವು ಆ್ಯಕ್ಟ್ ಮಾಡಿಸಿದ್ದು, ನಾವೇನು ಪಾತ್ರದಲ್ಲಿ ಮುಂದೆ ನಿಂತ್ಕೊಂತೀವಿ ಅಷ್ಟೇ, ನಮ್ಮನ್ನೆಲ್ಲ ರೆಡಿ ಮಾಡಿ ನಾವೇನು ಆ್ಯಕ್ಟ್ರ ಇಲ್ಲ, ಟ್ರೈನಿಂಗ್ ಇಲ್ಲ, ಏನಿಲ್ಲ, ನಮ್ಮ ಮಾಡಿದ್ದು ನೀವು. ಏನು ಚಿತ್ರಸಂತೆ ಅವರು ಕರೆದು ಅವಾರ್ಡ್ ಕೊಟ್ಟರು. ಸೊ ಈ ವರ್ಷದಲ್ಲಿ 2 ಅವಾರ್ಡು ಕೈ ಸೇರಿದೆ. ತುಂಬ ಖುಷಿ ಆಗ್ತದೆ. ಸರ್ ಫೋನ್ ಮಾಡಿದೆ ಇಮಿಡಿಯೇಟು, ಚಿತ್ರಸಂತೆ ಬಂದ ತಕ್ಷಣ ಖುಷಿ ನನಗೆ. ಯಾವ ಆಸ್ಕಾರ್ ಅವಾರ್ಡು ಇಲ್ಲ ಸರ್ ಮುಂದೆ ಅಂದ್ಬಿಟ್ಟೆ. ಏನಕ್ಕೆ ಅಂದರೆ
ದುನಿಯಾವಿ ಸರ್, ಪುನೀತ್ ಸರ್ ತುಂಬ ಹಚ್ಕೊಂಡವ್ರು. ಅವ್ರು ನೋಡಮ್ಮ ಹೆಂಗವ್ರೆ, ಏನು ಫಿಸಿಕ್ ಮೇಂಟೈನ್ ಮಾಡೋದು. ದುನಿಯಾವಿ ಸರ್ ಆ್ಯಕ್ಚುಲಿ ಬಾಡಿ ಬಿಲ್ಡ್ರೆ, ಅವ್ರು ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡ್ರು. ಅವ್ರನ್ನ ಸ್ಪೋರ್ಟ್ಸ್ಮನ್ ಅವ್ರು ಲೈಕ್ ಮಾಡೋದು ತುಂಬ. ಅಪ್ಪು ಸರ್ ಬಗ್ಗೆ ತುಂಬ ಹೇಳೋರು, ಅವ್ರು ಆ ಥರ ಮುಗಿದ ಕೈಂಡ್ ಆಟಾಡೋದು. ಎಲ್ಲೋದು ಸರಿ. ಇನ್ನು ಎಲ್ಲೋ ಒಂದು ಇಂಟರ್ವ್ಯೂವಲ್ಲಿ ಅವ್ರು ಕೋಪ ಪಡಿ ತೋರ್ಸಮ್ಮ, ನೀನು ಹೇಳಿ ನಾನು ಕೇಳ್ತೀನಿ ಅನ್ನೋದು. ನಾನು ಅವಳನ್ನ ಹುಡುಕ್ತಾನೇ ಇದ್ದೀನಿ. ಎಲ್ಲ ಕಡೆ ಸ್ಮೈಲು. ಮತ್ತು ಅದು ಆ ಮನೆತನ, ಆ ಮನೆ ದೊಡ್ಡ ಮನೆ ಅಂದರೆ ಅದು ಅಲ್ಲಿಂದ ಬಂದ್ಬಿಡುತ್ತೆ. ಅವ್ರು ಅಪ್ಪಾಜಿ ಹೇಳ್ಕೊಟ್ಟಂಗೆ ಅವ್ರು ಬಂದು. ಪುನೀತ್ ಸರ್ದು ಐಡಲ್ ಇಕ್ಕಿ ಅವಾರ್ಡು ಅಂತ ತುಂಬ ಖುಷಿ. ಇಮಿಡಿಯೇಟ್ ಫೋನ್ ಮಾಡಿದೆ ಸರ್ ಈ ಥರ ಅವಾರ್ಡ್ ಸಿಕ್ತು ಅಂತ. ವಿಡಿಯೋ ಕಾಲ್ ಬಂದಾಗ ತೋರಿಸಿದೆ, ಸರ್ ಯಾವ ಅವಾರ್ಡ್ ಬಂತು, ಯಾವ ಅವಾರ್ಡ್ ಹೋಯ್ತು, ಯಾವುದು ತಲೆಗೆ ಇಸ್ಕೊಂಡಿಲ್ಲ ನೋಡಿ ಸರ್, ಇದು ಪುನೀತ್ ಸರ್ ನಿಮಗೆ ತುಂಬ ಇಷ್ಟ ಆಗಿದ್ದು ಐಡಲ್ ಸರ್ ಅಂತ ಹೇಳ್ಬಿಟ್ಟು. ಅಲ್ಲಿಂದ ತುಂಬ ಖುಷಿ ಅದು. ಬರ್ತೀನಿ ನಾವು ಬಂದು ಇನ್ನೂ ಸಿಗಲಿಲ್ಲ, 2 ವಾರ ಆಯಿತು ಫೋನ್ ಮಾಡಿ. ತುಂಬ ಬ್ಯುಸಿ ಇದ್ದಾರೆ ಸರ್. ಹೋಗಿದ ತಕ್ಷಣ ಅವ್ರ ಹತ್ರ ಒಂದು ಬ್ಲೆಸ್ಸಿಂಗ್ ತೊಗೊಳ್ಳೇಬೇಕು. ಈಗ ಚಂದನವನದಲ್ಲಿ ಜೊತೆಗಿದ್ರು, ಇದರಲ್ಲಿ ಊರಲ್ಲಿದ್ದರು. ಸೊ ವಿಡಿಯೋ ಕಾಲ್ ಮಾತಾಡ್ತಿದ್ದೆ, ಜಸ್ಟ್ ಒಂದು ಕನ್ವರ್ಸೇಷನ್ ಆಯಿತು. ಸೊ ಒಂದು ಅಂದರೆ ಇದೆಲ್ಲ ಒಂದು ಇಮ್ಯಾಜಿನೇ ಮಾಡೋಕ್ಕಾಗದೇ ಇರೋ ಒಂದು ಇದು ಸರ್. ಯಾಕಂದರೆ ನಾವು ಇರೋದೇ ಎಲ್ಲೋ ಒಂದು ಕಡೆ. ಇದನ್ನು ನಾವು ನೋಡಲ್ಲ ಇಲ್ಲ ಸರ್, ಅದನ್ನು ಯೋಚನೆ ಕೂಡ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ, ಪರಿಸ್ಥಿತಿ, ಮನೆ ಒಂದು ಬ್ಯಾಕ್ಗ್ರೌಂಡು, ಮನೆ ನೋಡ್ಬೇಕು, ಅದು ನೋಡ್ಬೇಕು, ಬೆಳಗ್ಗೆ ಎದ್ರೆ ಟೆನ್ಷನ್ನು, ಏನಕ್ಕಪ್ಪ ಬೆಳಗ್ಗೆ ಆಗುತ್ತೆ ಅಂತ ಒಂದು, ಏನಕ್ಕಪ್ಪ ಬೆಳಗ್ಗೆ ಆಗುತ್ತೆ, ಏನೋ ಸಾಯಂಕಾಲ ಆಗ್ಬಿಡ್ತು, ಈ ಥರ ನಮ್ಮದು. ಹಂಗೆ ನೈಟೇ ಇರಬಾರ್ದ ಅಂತ ಆ ಒಂದು ಮನಸ್ಥಿತಿ ನನ್ನೆಲ್ಲ ಫುಲ್ ಆ್ಯಂಡ್ ಫುಲ್ ಹೊಡೆದಾಕ್ಬಿಟ್ರು ಅವರು. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಬೆಳಿಬೋದು. ಅದಕ್ಕೆ ಒಂದು ಕರೆಕ್ಟು ವೇತಸೋ ಒಂದು ದೊಡ್ಡ ಗೈಡೆನ್ಸ್ ಕೊಡೋ ಒಂದು ಗುರು ಇರಬೇಕು ಅಂತ ಹೇಳ್ಬಿಟ್ಟು ಸೊ ತೋರಿಸಿದ್ದಾರೆ. ಸೊ ಇಲ್ಲಿ ನಮಗೆ ಅಂತ ನಾವೆಲ್ಲ ಒಂದು ಅಷ್ಟು ಒಳ್ಳೆಯವ್ರಲ್ಲ ಇಲ್ಲ ಸರ್. ಓಪನ್ ಆಗಿ ಹೇಳಕ್ಕೆ ಹೋದರೆ ಸ್ವಲ್ಪ ಜನಕ್ಕೆ ನಾ ಕೆಟ್ಟವರು. ಹಂಗಿಲ್ಲ ಅಂದರೆ ಬದುಕಕ್ಕಾಗಲ್ಲ, ಕಷ್ಟ. ನಾ ಇಷ್ಟೊತ್ತಿಗೆ ನಿಂತು ಮಾತಾಡಿರಲ್ಲ ನಾವು. ಏನೇನೋ ಆಗ್ಬಿಡ್ತು ಲೈಫಲ್ಲಿ. ಅದು ನಮ್ಮ ಒಂದು ಗೊತ್ತಿಲ್ದಿರೋ ಆ ಏಜು. ಇವಾಗ ಏನು ಈ ಏಜಲ್ಲಿ ಇದ್ದಾರೋ ಅದು. ಆದರೆ ನಾನು ಬಂದು ತುಂಬ ಕಾನ್ಷಿಯಸ್ ಆಗಿದೆ. ಅಮ್ಮ ಮನೆ ಆ ಥರ ಇದೆ. ಅಮ್ಮ ಹೋದ್ಮೇಲೆ ಅಕ್ಕಂದ್ರೆ 4 ಜನ. ಅವು ನಾನಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಫುಲ್ಲು ರಿವರ್ಸ್ ಆಗಿ 4 ಜನ. ಅದು ದೊಡ್ಡ ಸ್ಟೋರಿ. ಅದು ಹೇಳ್ಬೇಕಂದ್ರೆ ಇನ್ನೊಂದು 4-5 ಎಪಿಸೋಡ್ ಬೇಕು ನನಗೆ. ತಗೊಳ್ಳಿ ಪಾಪ ಅವ್ರು ನಿಮಗೋಸ್ಕರ ಪ್ರೀತಿಯಿಂದ ಬೋನ್ಲೆಸ್ ಕೊಟ್ಟಿದ್ದಾರೆ. ಇನ್ನೊಂದು ನೀವು ಒಂದು ಪೀಸ್ ತಗೋತಾ ಇತ್ತು. ಎಷ್ಟು ಒಳ್ಳೆ ಒಂದು ಮೀನ್ ಬಾರಿಸಿದ್ವಿ, ಸಖತ್ತಾಗಿತ್ತು ಸರ್. ಕಷ್ಟದಿಂದ ಜೀವನ ಮಾಡೋದಿದ್ರಲ್ಲ, ಅವ್ರದ್ದು ತುಂಬಾ ಒಳ್ಳೆ ವಿಷಯಗಳಿರುತ್ತೆ. ನಿಮ್ ಒಳ್ಳೆ ವಿಷಯದಿಂದ ನಾನೇನೋ ಮಾಡ್ಕೋಬೇಕು ಅಂತ ಅಲ್ಲ, ಅದರಿಂದ 4 ಜನಕ್ಕೆ ಸ್ಫೂರ್ತಿ ಆಗ್ಲಿ ಅಂತ. ಖಂಡಿತ. ಬದುಕು ಬರೀ ಹೋರಾಟ ಮಾತ್ರ ಅಲ್ಲ, ಆ ಹೋರಾಟನ ಗೆದ್ರೆ ಒಂದು ಸನ್ಮಾನ ಇರುತ್ತೆ ಅನ್ನೋದು ನಿಮ್ ಜೀವನ ನೋಡ್ರಂಗೆ ಅರ್ಥ. ಹ್ಞೂ ಸರ್ ತುಂಬ. ಯಾಕಂದರೆ ಇವಾಗ ನನ್ನ ನೋಡಿರೋರು, ನನ್ನ ಜೊತೆ ಪಳಗಿರೋರು ಎಲ್ಲರೂ ಹೇಳೋದು ಒಂದು ವಿಷಯ, ಇಲ್ಲ ಇದು ನಿನಗೆ ಬಂದ್ಬಿಟ್ಟು ಇದಕ್ಕೋಸ್ಕರ ವೆಯ್ಟ್ ಮಾಡಿದೆ ಅಂತ ಅನ್ಕೊಂತೀನಿ ನಾನು ಅಂತ ಹೇಳಿ. ಯಾಕಂದರೆ ಇದು ನಮ್ಮ ತಾಯಿ ಇಚ್ಛೆ. ಅವ್ರು ಬಂದು ತುಂಬ ಆಸೆ ಫಿಲಮ್ ಮಾಡೋ ಅಂದರೆ. ಅವ್ರಿಗೆ ಸಿನಿಮಾ ನೋಡ್ತಿದ್ರು ಅವರು. ಆ ಸಿನಿಮಾ ಸರ್ ಅವ್ರು ಬಂದ್ಬಿಟ್ಟು ಹೆಂಗೆ ಅಂದರೆ ಕಷ್ಟಜೀವಿ ಅವರು. ಮನೆ ಕೆಲಸ ಮಾಡೋರು, ಮುಗಿಸ್ಕೊಂಡ್ಬಂದು ಅವರು ಆ ಸ್ಟೋರಿ ಸೀರಿಯಲ್ ನೋಡೋರು ನೈಟಲ್ಲಿ. ಅಷ್ಟೇ ಅವ್ರದ್ದು ಜೀವನ. ಬೇರೆ ನಾನು ಲೀವ್ ಹಾಕೇ ನೋಡಿಲ್ಲ ಸರ್ ಅವರು. ಸಂಡೇ ಯಾವುದು ಲೀವ್ ಇಲ್ಲ ಅವ್ರಿಗೆ. ಅದೇ ಆ ಒಂದು ಬಡತನ ನೋಡಿ ಏನಾಯ್ತು ಅಂದರೆ, ಒಂದು ಸೀಸನ್ ಮೇಲೆ ಟಿವಿ ರಿಮೋಟ್ ನಾವು ಮುಟ್ತಾ ಇದ್ದಿಲ್ಲ. ಆಮೇಲೆ ನಾನು 10th ಮುಗಿಸಿ ಗ್ಯಾರೇಜ್ ಕೆಲಸ ಹೋಗ್ತಾ ಇದ್ದೆ. ನಾನು ಗ್ಯಾರೇಜ್ ಕೆಲಸಕ್ಕೆ ಹೋಗ್ಬೇಕಂತ ಹೋಗ್ಲಿಲ್ಲ. ಅದು ಅಮ್ಮ ಹೋಗ್ಬೇಕಂತ ಹೇಳಿದ್ರು. ಅವ್ರು ಸೆಲೆಕ್ಟ್ ಮಾಡಿದ್ದೆಲ್ಲ ಸೂಪರ್ ಚಾಯ್ಸ್ ಅಂತ ಹೇಳಿದ್ರು. ಮುಗಿಸ್ಕೊಂಡು ನಾನು 10:30 11 ಗಂಟೆ ಅಲ್ಲಿಂದ ಬರೋಷ್ಟು 11 ಗಂಟೆ ಆಗ್ಬಿಡೋದು. ಊಟ ಬಡಿಸಿ ಸಂಡೇಸ್ ಆಫ್. ನಮಗೆ ಟಿವಿ ರಿಮೋಟ್ ನಮ್ಮ ಹತ್ರ ಇರೋದು. ಏನಾಯ್ತಂದ್ರೆ ಇಂಪಾರ್ಟೆನ್ಸ್ ಹೋಗ್ಬಿಡ್ತು ಅಲ್ಲೇನೆ. ಟಿವಿಗೆ ಇಂಪಾರ್ಟೆನ್ಸ್ ಹೋಗ್ಬಿಡ್ತು, ರಿಲೇಶನ್ಶಿಪ್ಗೆ ಇಂಪಾರ್ಟೆನ್ಸ್ ಬಂದ್ಬಿಡ್ತು. ಅವ್ರೇನ್ ಮಾಡ್ಬಿಟ್ರು, ಅವ್ರು ನೋಡ್ಲಿ ಅಂತ ಅವ್ರು ಕೊಡೋದು. ನಾನು ಯೋಚನೆ ಮಾಡೋದು, ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಾರೆ ಇವ್ರು ನೋಡ್ಲಿ ಅಂತ ನಾವು. ಸೊ ಆ ಥರ ಒಂದು ಮನೋಭಾವ ಬಂದ್ಬಿಡ್ತು. ಆಮೇಲೆ ಅಮ್ಮಗೆ ಏನಂದ್ರೆ ತೆಳ್ಳಕ್ಕೆ ಇರೋರು, ಮತ್ತೆ ಒಂಥರ ಡ್ಯಾನ್ಸ್ ಮಾಡಕ್ ಬರಲ್ಲ ಅದೆಲ್ಲ. ನಾನು ಸ್ಕೂಲ್ ಕಾಲೇಜ್ ಟೈಮ್ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರೆ ಕೊರಿಯೋಗ್ರಾಫರ್ ಮಾಡ್ತಾ ಇದ್ದೆ. ಅವಾಗ ಅಮ್ಮಗೆ ತುಂಬಾ ಆಸೆ ನನ್ನ ಸ್ಟೇಜ್ ಮೇಲೆ ನೋಡ್ಬೇಕು ಅಂತ. ನನ್ ಮುಜುಗರ ಭಯಂಕರ ಅಮ್ಮ ಮುಂದೆ ಆಡೋದಿಕ್ಕೆ. ನಾನು ಆಡಿದ್ನ ನಮ್ಮ ತಾಯಿ ಬಂದ್ಬಿಟ್ಟು ನನ್ಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಬಂದು ನೋಡೋದು ಕಾಲೇಜಲ್ಲಿ.
ನಾನು 2 ಸಾಂಗ್ ಡ್ಯಾನ್ಸ್ ಆಡಿದೆ ಅವಾಗ. ಸೊ ಅವಾಗ ಬಂದು ಅಲ್ಲಿ ನೋಡ್ತಾ ಇದ್ರು ಅವಾಗ ಅವ್ರು ಇಷ್ಟೆಲ್ಲ ಟ್ಯಾಲೆಂಟ್ ಸಿನಿಮಾ ಆಕ್ಟ್ ಮಾಡೋದು ಯಾವನ ಆಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲಾರ್ಗು ಬೈಯೋರು. ನಮ್ ದುನಿಯಾವಿ ಸರ್ ಮತ್ತೆ ಬೈತಾ ಇದ್ದಿಲ್ಲ. ಏನಕ್ಕಂದ್ರೆ ಅವ್ರು ನನ್ ಕಲರ್, ಅದಕ್ಕೆ ಕಲರ್ ಕತೆ ಇದು. ಅದಕ್ಕೆ ಹಂಗೆ ಅವ್ರು ಹೇಳ್ತಾ ಇದ್ರು. ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅದು ಆಕ್ಚುಲ್ ಅವ್ರ ಇಚ್ಛೆಗೋಸ್ಕರ ಒಂದ್ಸಲಿ ಇಲ್ಲಿ RBI ಬ್ಯಾಂಕ್ ಇದೆಲ್ಲ ಸರ್, ಪಕ್ಕದಲ್ಲಿ ಬಂದ್ಬಿಟ್ಟು ಯುವ ಸಂಘ ಏನೋ ಇದೆ, ಅದು ಅಲ್ಲಿ ಬಂದು ಕಂಟೆಕ್ಟ್ ಮಾಡ್ತಾರೆ. ಎಲ್ಲ ಕ್ಲಾಸಸ್ ಸ್ಪೋರ್ಟ್ಸ್ ಕಂಟೆಂಟ್ ಮಾಡ್ತಾರೆ, ಬೇರೆಲ್ಲ ಮಾಡ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಸಿನಿ ಇದಕ್ಕೆ ಟ್ರೈನಿಂಗ್ಗೆ ಫ್ರೀ ಆಗಿ ಕಂಡಕ್ಟ್ ಮಾಡೋದು. ಅದಕ್ಕೆ ಹೋಗಿ ಅಪ್ಲೈ ಮಾಡ್ಬಿಟ್ಟು ಇನ್ನೇನು ಬರ್ತಾ ಇದೀರಿ, ಮನೆಗೆ ಬರ್ತಾ ಇದೀರಿ, ಫ್ರೆಂಡ್ ಗಾಡಿ ತಗೊಂಡು ಹೋಗ್ಬಿಟ್ಟು ಭಯಂಕರ ದೊಡ್ಡ ಆಕ್ಸಿಡೆಂಟ್. ನನಗೆ ಫುಲ್ ಇದು ಬ್ಯಾಕ್ ಬೋನ್ ಏನೋ ಆಗ್ಬಿಟ್ಟು ಡಿಸ್ಕೋ ಇದಾಗ್ಬಿಟ್ಟು ನನ್ನ ಎದಳೋಕೆ ಆಗ್ತಾ ಇಲ್ಲ. ನನ್ನ ಫ್ರೆಂಡ್ ನಾನು ಇಬ್ರು ಹೋಗಿದ್ವಿ. ಅವನಿಗೆ ತಲೆಯಲ್ಲಿ ಬಿಟ್ಬಿಟ್ಟು ಅವನು ಮನೆಯಲ್ಲಿ ರೆಸ್ಟು. ಅವಾಗ ಏನಾಯ್ತು, ಇದೆಲ್ಲ ಸುತಾರದ ಕೆಲಸ ಆಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ವಿ. ಅವಾಗ ಏನು ಹೇಳೋಕೆ ಹೋಗಿಲ್ಲ. ಸೊ ಆಮೇಲೆ ನನ್ನ ಅದೇ ಎಲ್ಲೋ ಮಿಸ್ ಮಾಡ್ಕೊಂಡು ಇಲ್ಲಿ ಬಂದು ಹೆಂಗ್ ಸಿಗ್ಬೇಕಾಗಿತ್ತು ಅಂತ ಗೊತ್ತಾಯ್ತು ನನಗೆ. ಕನೆಕ್ಷನ್ ಅಲ್ಲಿಂದ ಇಲ್ಲಿ ಎಲ್ಲ ಕೇಳ್ತಾ ಇರೋರು ಏನು ಇದಿಲ್ಲ ಅಂತ ಹೇಳ್ಬಿಟ್ಟು. ಸರ್ ಆಕ್ಟಿಂಗ್ ಎಲ್ಲ ಏನೂ ಇಲ್ಲ ಸರ್. ಆಕ್ಟಿಂಗ್ ಅಂದ್ರೆ ಏನಂದ್ರೆ ಸಿಂಪಲ್, ನಾವೇ 108 ಆಕ್ಟಿಂಗ್ ಮಾಡ್ತೀವಿ ಮನೆಯಲ್ಲಿ. ದೊಡ್ಡಕ್ಕನದು ಒಂಥರ ಮಾತಾಡ್ತೀವಿ, ಚಿಕ್ಕಕ್ಕನದು ಒಂಥರ ಮಾತಾಡ್ತೀವಿ, ದುಡ್ಡು ತಗೊಳೋಗ ಒಂಥರ ಮಾತಾಡೋದು, ದುಡ್ಡು ಕೇಳೋವಾಗ ಅದೊಂಥರ ಮಾತಾಡೋದು, ಆ ಮಾತ ಕೆಲಸ ಆಗ್ಬೇಕಂದ್ರೆ ಅಲ್ಲೊಂಥರ ಮಾತಾಡೋದು. ಇದೆಲ್ಲ ಆಕ್ಟಿಂಗ್. ಅಂದ್ರೆ ನನಗೆ ಬಂದ್ಬಿಟ್ಟು ದುನಿಯಾವಿ ಸರ್ ಆಕ್ಟ್ ಮಾಡ್ಸಿಲ್ಲ ಸಿನಿಮಾದಲ್ಲಿ. ಅವರು ಒಂದು ಹೇಳೋರು, ನೀನ್ ಏರಿಯಾದಲ್ಲಿ ಈ ತರ ನೋಡಿರ್ತೀಯ, ಈ ತರ ಒಂದು ಪರ್ಸನ್ ಹಿಂಗೆ ಇರ್ತಾರೆ, ಒಂದು ಕ್ಯಾರೆಕ್ಟರ್ ಇದೆ, ಇದು ಹೆಂಗ್ ಮಾಡುತ್ತೆ ಹೇಳಿ, ಈ ತರ ಅದನ್ನೇ ಹೋಗು ಅಂತ ಹೇಳ್ಬಿಡೋರು. ಮತ್ತೆ ಒಂದೊಂದು ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಬರ್ತಾ ಇದ್ದಿಲ್ಲ. ಅವಾಗ ಬಂದ್ಬಿಟ್ಟು ಇದನ್ನ ಟ್ರೈ ಮಾಡಿ, ತರ ಚೂಗಮ್ ಚೀತಾ ಇರ್ತೀಯ, ಸಿಂಪಲ್ ಆಗಿ ಒಂದು ಹೇಳ್ಬಿಟ್ರು ಸರ್. ಮಗುನ ಹೆಂಗೆ ನೀನು ಹೋಗಿ ಮುದ್ದು ಮಾಡ್ತೀಯ ಹೇಳು ಅಂತ ಹೇಳಿದ್ರು. ಅಳ್ತಾ ಇರುತ್ತೆ, ಹೆಂಗೆ ಸಮಾಧಾನ ಮಾಡ್ತೀಯ, ಅದನ್ನೇ ಇಲ್ಲಿ ಮಾಡೋದನ್ನ ಅಂತ ಹೇಳಿ. ನಾವು ಮುದ್ದು ಮಾಡೋ ಜುಜು ಅಂತೀವಿ, ಅಂತೀವಿ, ನಾವು ಏನೋ ಹೇಳ್ತೀವಿ ಅವ್ನಿಗೆ ಅಂತೀವಿ. ಸೊ ಅದೇನೆ ಮಗುನ ಬಂದ್ಬಿಟ್ಟು ಟ್ರೈನ್ ಮಾಡಿ ನಾವು ಅಳ್ದೇ ಇರೋದಕ್ಕೆ ಏನೇನು ಮಾಡ್ತೀವೋ ಅದನ್ನ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ನಾವು ಹೇಳೋದನ್ನ ಅವನೇ ಕೊಡ್ತಾ ಇರೋ, ಅಳೋ ಥರ ಮಾಡೋ ಅದೆಲ್ಲ. ಸೊ ನನ್ಗೆ ಗೊತ್ತಾಯ್ತು ಅವರು ಇವನ್ನೆಲ್ಲ ಬೆಂಡೆಲ್ಲ ಮಾಡೋಕ್ಕಾಗಲ್ಲ, ಇದನ್ನ ಹೆಂಗ್ ಮಾಡಿಸ್ಬೇಕಾಗಿತ್ತು, ತಿವಿದ್ ಮಾಡಿಸಿದ್ರು ನನ್ನ ಹಂಗೆ. ಸೊ ಅಲ್ಲಿಂದ ನಾನು ಎಲ್ಲ ಕೇಳ್ತಾ ಇದ್ರು, ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡಿದ್ದೀರಾ, ಆಕ್ಟಿಂಗ್ ಕ್ಲಾಸ್ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು. ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ. ವಿಜಯನ ಆಕ್ಟಿಂಗ್ ಕ್ಲಾಸ್ ಅಲ್ಲೊಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ಟಿದ್ದೀವಿ ನಾವು. ಸೊ ಅಲ್ಲಿಂದ ಆಕ್ಟಿಂಗ್ ಅನ್ನೋದು ಒಂದ್ ಸ್ವಲ್ಪ ಈಸಿ ಅನ್ಸಿದ್ರು ಅಲ್ಲಿಂದ ನಾವು ಕ್ಯಾಮ್ರಾ ಫಿಯರ್ ಇಂದ ದೂರ ಬಂದ್ಬಿಟ್ಟಲ್ಲ ಸರ್. ಅದೇ ದೊಡ್ಡ ಎಲ್ಲಾರು ನನಗೆ ಫಸ್ಟ್ ಟೈಮ್ ಕೇಳಿದೇನಂದ್ರೆ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಿದೆ ಅಂತ. ಯಾಕಂದ್ರೆ ನಮ್ಮ ಟೀಮ್ ಅಲ್ಲೇ ಒಂದ್ 2-3 ಕ್ಯಾಮ್ರಾ ಹೋಗಿ ನೋಡ್ಬಿಟ್ಟು ಅಂತ ಬಂದ್ಬಿಟ್ಟವ್ರೆ. ಅದನ್ನ ಬಂದ್ಬಿಟ್ಟು ಹೋಗ್ಲಾಡ್ಸಿದ್ದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಏನ್ ಮಾಡ್ಬಿಟ್ರು, ರೋಡ್ ಅಲ್ಲಿ ನನಗೆ ಫೋಟೋ ಶೂಟ್ ಮಾಡಿ ವಾಕ್ ಮಾಡ್ಕೊಂಡು ಬಾ ಅಂತ ಇರೋರು ಒಂದಿಷ್ಟು ಜನ ಇರೋರಲ್ಲಿ ಅದನ್ನ ಮಾಡಿಸ್ತಾ ಇದ್ರು. ಅದೆಲ್ಲ ಬಿಟ್ಟು ನಾವು ಏನು ಸ್ಟಾರ್ಟಿಂಗ್ ನಂದು ಇಂಟ್ರೊಡಕ್ಷನ್ ಭೀಮಾದಲ್ಲಿ ಸೀನ್ ನೋಡ್ತೀವಿ, ಎಲ್ಲ ರಾವ್ ಆಗ್ತಿದೀವಿ ಸರ್. ರಾವ್ ಆಗ್ತಿಗ್ತಾ ಇರುತ್ತೆ. ಅಲ್ಲಿಂದ ಕಮೆಂಟ್ ಮಾಡ್ತಾರೆ, ಕಮೆಂಟ್ ಕೇಳಿಸ್ತಾ ಇರುತ್ತೆ, ಈ ತರ ಮಾಡು, ಹಂಗೋಗಿ ಇಲ್ಲೋಗಿ, ಈ ತರ ಮಾಡು, ಆ ತರ ಮಾಡು. ಅಲ್ಲೇ ಏನಾಯ್ತು ಅಂದ್ರೆ ಮುಜುಗರ ಎಲ್ಲ ಹೋಯ್ತು. ಇದು ಸಿನಿಮಾ ನಾವು ಹೊಟ್ಟೆಪಾಡ್ಗೋಸ್ಕರ ಮಾಡ್ತಾ ಇದೀವಿ, ಇದನ್ನ ಮಾಡ್ಲೇಬೇಕು ಅಂತ ಒಂದ್ ಸರ್ಪ್ರೈಸ್ ಇದೆ. ಇವಾಗ ಮೊನ್ನೆ ಒಂದು ಸಿನಿಮಾದಲ್ಲಿ ಏನಿಲ್ಲ, ಬರೀ ದೊಡ್ಡ ಮಾರ್ಕೆಟ್, ನೆಲಮಂಗಲ ಮಾರ್ಕೆಟ್, ಆ ದೊಡ್ಡ ಮಾರ್ಕೆಟ್ ಅಲ್ಲಿ ಬರೀ ಅದು ಪಟಾಪಟಿ ಡ್ರೈವ್ ಬರ್ತಲ್ಲ ಸರ್, ಅದಾಕೊಂಡು ಒಂದು ಅರೆಸ್ಟ್ ಸೀನು. ಸೊ ಅದನ್ನು ಬಂದ್ಬಿಟ್ಟು ಆಕ್ಟ್ ಮಾಡೋ ಏನ್ ಅನ್ಸಿಲ್ಲ ನನಗೆ. ಯಾಕಂದ್ರೆ ಅದು ಕರ್ತವ್ಯ. ನಮ್ಮ ನಂಬಿ ಒಬ್ಬ ಪ್ರೊಡ್ಯೂಸರ್ ಬಂದ್ಬಿಟ್ಟು ದುಡ್ಡು ಹಾಕವ್ರೆ ಅಂದ್ರೆ ಅವ್ರು ಏನ್ ಕೇಳ್ತಾರೆ ಅದನ್ನ ಕೊಡೋಣ. ಅದನ್ನ ಇವಾಗಲೇ ಸರ್ ಬೀಟ್ ಪೊಲೀಸ್ ಅಂತ ಒಂದು ಸಿನಿಮಾ ಮೊನ್ನೆ ತಾನೇ ಎಲ್ಲ. ಸೊ ಆ ಸಿನಿಮಾದಲ್ಲಿ ಯಾಕಂದ್ರೆ ನಾನು ಮಾಡೋವಾಗ ದುನಿಯಾವಿ ಸರ್ ನೆನ್ಸ್ಕೊಂತಾ ಇದ್ದೆ. ಸೊ ನಾವು ಇದನ್ನ ಬೇಡ ಅಂತ ಹೇಳ್ತೀವಿ, ಇಲ್ಲ ಇದನ್ನ ರಿಜೆಕ್ಟ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಮಾಡ್ತೀವಿ ಅಂದ್ರೆ ನಮ್ಗೆಂತ ಅವಮಾನ ಆದಾಗ ಮಾಡ್ಬೇಕು ಅದನ್ನ. ನಮ್ಗೆ ಇದು ಏನೇ ಮಾಡಿದ್ರು ಅದು ಬಹುಮಾನನೇ. ಥಿಯೇಟರ್ ಮೇಲೆ ಸಿನಿಮಾ ಮನೋರಂಜನೆ ಮಾಡೋದಕ್ಕೆ ಬರ್ತಾ ಇದೀವಿ. ಕೆಟ್ಟವನ್ನ ಈ ತರ ನೋಡೋದಿಕ್ಕೆ ಜನಗೂ ಖುಷಿನೇ, ಅವ್ನಿಗೆ ಆಗ್ಬೇಕು ಅಂತ ಇರ್ತಾರೆ. ಅಲ್ಲೆಲ್ಲೋ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ, ನಮ್ಮ ಕ್ಯಾರೆಕ್ಟರ್ ಹೋಗಿ ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ ಅವ್ರಿಗೆ. ಆವಾಗ ಗೊತ್ತಾಗುತ್ತೆ ಅವ್ರಿಗೆ. ಸೊ ಇದನ್ನೆಲ್ಲ ಮಾಡೋದಿಕ್ಕೆ ಒಂದು ವೇ ಇರುತ್ತೆ, ಯಾರು ಇದನ್ನ ಮಾಡ್ಸಿರ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಯಾರೊಬ್ರು ಮಾಡ್ಸಿರ್ತಾರೆ, ಅವ್ರ ಕಡೆ ಗಮನ ಕೊಡ್ತಾರೆ. ಸೊ ಅದನ್ನ ಅಲ್ಲಿ ತಿಳ್ಕೊಂಡೆ. ಮತ್ತೆ ಸಾರ್ ಹೇಳ್ತಾ ಇರೋರು, ಏನೇ ಕೊಟ್ಟರು ಚಾಲೆಂಜಿಂಗ್ ತಗೊಂಡು ಮಾಡ್ಬೇಕಮ್ಮ, ಅವ್ನೇನು ಹೇಳಿದ್ರು ಕೂಡ ಚಾಲೆಂಜಿಂಗ್ ತಗೊಂಡು ಮಾಡ್ಕೊಂಡು. ನನ್ನ ಡೈರೆಕ್ಟರ್ನ ಒಂದ್ಸಲಿ ನೀವು ಕೇಳ್ಕೊಂಬಿಡು,
ಸರ್ ಓಕೆನಾ ಸರ್ ಬೇರೆ ನಾ ಮಾಡಲ್ಲ ಸರ್ ಅಂತ ಹೇಳ್ಬಿಟ್ಟು ಅವ್ರ ಸ್ಟೈಲ್ ಆಫ್ ಅವ್ರು ಕೇಳಿ ಸ್ಟೈಲಲ್ಲೇ ಮಾಡಬೇಕು, ಒಂದು ನಿನ್ನ ಸ್ಟೈಲ್ ಒಂದು ಮಾಡಿ ತೋರಿಸ್ಬಿಡು ಅಂತ ಹೇಳ್ಬಿಟ್ಟು. ಇದರಲ್ಲಿ ಶಶಾಂಕ್ ಸರ್ ಅಂತೂ ಆ ಒಂದು ಅಧ್ಯಾಯನ ನನಗೆ ನೆನಪಾಗ್ತಿದೆ. ನಿಮ್ಮ ಚಿಕ್ಕ ಉದಾಹರಣೆ ಹೇಳ, ಕಮಲ್ ಹಾಸನ್ ಸರ್ದು ಒಂದು ಸಿನಿಮಾ, ಆ ಕಮಲ್ ಹಾಸನ್ ಸರ್ ಸಿನಿಮಾಗೆ ಆ ಪ್ರೀ ರಿಲೀಸ್ ಇವೆಂಟ್ಗೆ ರಜನಿಕಾಂತ್ ಅವ್ರು ಬಂದು ಒಂದು ವಿಷಯ ಹೇಳ್ತಾರೆ, ಮಣಿರತ್ನಂ ಅವ್ರ ಹತ್ರ ಹೆಂಗ್ ಆಕ್ಟಿಂಗ್ ಮಾಡ್ತಾರೆ ಆ ತರದ ಪರಿಸ್ಥಿತಿ. ಬ್ರಾಟ್ ಬಗ್ಗೆ ನಾವು ಮಾತಾಡ್ಬೇಕು, ಅದನ್ನ ಬ್ರಾಡ್ ಆಗಿ ಮಾತಾಡ್ಬೇಕು. ಯಾಕಂದ್ರೆ ಇದು ಇಷ್ಟೊತ್ತಂಗ ತೆಗ್ದಿದ್ಯಲ್ಲ ಭೀಮಾ, ಅದೆಲ್ಲ ರಾ ಈಗ ಅದ್ದೂರಿಯಾಗಿ ತೆಗಿಬೇಕು. ಆ ಜಾಗಕ್ಕೆ ಹೋಗೋಣ ಬನ್ನಿ. ಎಸ್ ಸರ್, ಸಿನಿಮಾ ಹೆಜ್ಜೆ ನಡೀತಾ ಇದೆ ಅಲ್ವಾ? ಎಸ್, ಬ್ರಾಟ್ ಸಿನಿಮಾಗೆ ನಿಮ್ಗೆ ಕರೆ ಬಂದಿದ್ದು ಹೆಂಗೆ? ಶಶಾಂಕ್ ಸರ್ ಯಾವ ಮಾನದಂಡದಲ್ಲಿ ಮುಂದೆ ಹಾಕೊಂಡ್ರಂತೆ? ಸರ್ ಆಕ್ಚುಲಿ ಬ್ರಾಟ್ ಸಿನಿಮಾ ಬಂದು ನನ್ನ ಕೆರಿಯರ್ 2ನೇ ಸಿನಿಮಾ. ಭೀಮಾ ಆದ್ಮೇಲೆ ನೆಕ್ಸ್ಟ್ ಸಿನಿಮಾನೇ ಬ್ರಾಟ್. ಫಸ್ಟ್ ಸೈನ್ ಮಾಡಿದ್ದೆ ಬ್ರಾಟ್ ಸಿನಿಮಾಗೆ, 2ನೇ ಸಿನಿಮಾ ನಂದು. ಅದೇನು ಶಶಾಂಕ್ ಸರ್ ಬಗ್ಗೆ ನನಗೆ ಏನು ಸರ್, ಆಕ್ಚುಲಿ ಬಂದ್ಬಿಟ್ಟು ನಾನು ಸಿನಿಮಾ ಫಿಲಮ್ ನೋಡಲ್ಲ. ನಾನು ಟೈಮ್ ಸಿಕ್ಕಿದ್ರೆ ಮಲಗಿ ನಿದ್ದೆ ಮಾಡ್ತೀನಿ. ಇದೇ ಬಂದ್ಬಿಟ್ಟು ನಂದು ಇದು. ಏನೋ ಸುತ್ತ ನಾಯಿ ತರ ಸುತ್ತಾ ಇರ್ತೀವಿ ಎಲ್ಲನಲ್ಲಿ. ಅದನ್ನ ಬಿಟ್ರೆ ಜಿಮ್ ಬಿಟ್ರೆ ಮನೆ ಬಿಟ್ರೆ ನಿದ್ದೆ, ಡಯಟ್ ಇಷ್ಟೇ ಇದ್ದಿದ್ದು. ಅದನ್ನ ಬಿಟ್ಟು ಇದು ಲೋಕ ಇದು ಏನು ಗೊತ್ತಿಲ್ಲ ನನಗೆ. ಆ ಪ್ರೊಡ್ಯೂಸರ್ ಗೊತ್ತಾ, ಆ ಡೈರೆಕ್ಟ್ ಗೊತ್ತಾ ಅಂತ ಕೇಳ್ತಾರೆ. ನಾನು ಗೊತ್ತಿರೋ ಸುಮ್ಮನೆ ಹ್ಞೂ ಅಂತ ಹೇಳ್ಬಿಡ್ತೀನಿ. ಆ ಸಿನಿಮಾ ಅಂದ್ರೆ ಸಿನಿಮಾ ನೋಡಿ ಪೋಸ್ಟ್ ನೋಡಿರ್ತೀನಿ, ಹ್ಞೂ ಅಂದ್ಬಿಡ್ತೀನಿ. ಸೊ ಇಷ್ಟೇ ನಾನು ಇದು ಮಾಡ್ತೀನಿ. ಸೊ ಅಗೇನ್ ಫೋನ್ ಬಂತು. ನಾನು ಯಾರ ಹತ್ರ ಹೆಂಗೆ ಮಾತಾಡೋದಂತ ಗೊತ್ತಿಲ್ಲ ನನಗೆ. ಸೊ ಅಗೇನ್ ಸಾರ್ ಬಂದು ಗೈಡ್ ಮಾಡ್ತಾರೆ. ಮಂಜು ನಿನಗೆ ಎಲ್ಲಿ ನಿನಗೆ ಚಾನ್ಸ್ ಸಿಕ್ಕಿದೆ ಗೊತ್ತಾ ಇವಾಗ ಅಂತ. ಸೊ ಗೊತ್ತಿಲ್ಲ ಶಶಾಂಕ್ ಗೊತ್ತಾ ಅವ್ರ ಬಗ್ಗೆ? ಸರ್ ಗೊತ್ತಿಲ್ಲ ಸರ್. ಒನ್ ಆಫ್ ದಿ ಅವಾರ್ಡ್ ನಾವು ಸಿನಿಮಾ ತಗೊಂಡ್ರೆ ಅವಾರ್ಡ್ ಬಂದೇ ಬರುತ್ತೆ ಆ ಸಿನಿಮಾಗೆ. ಸೂಪರ್. ಆ ತರ ಒಂದು ಡೈರೆಕ್ಟ್ರು, ತುಂಬಾ ಸೂಪರ್ ಡೈರೆಕ್ಟ್ರು. ನೀನ್ ಇಲ್ಲೇನ್ ಕಲ್ತ್ಕೊಂಡಿದ್ಯಾ ಇದನ್ನೆಲ್ಲ ಮರ್ತ್ಬಿಟ್ಟು ಅಲ್ಲೋಗು. ಹೊಸ್ದಾಗಿ ಏನೋ ಕಲ್ತ್ಕೊಂಡ್ ಬಾ ನೀನು. ಒಂದೊಂದು ಯೂನಿವರ್ಸಿಟಿ ಒಂದೊಂದನ್ನ ಕಲ್ಸ್ಕೊಡುತ್ತೆ. ಸೊ ಅದರಲ್ಲೇ ಮತ್ತೊಂದು ಡಾಕ್ಟರೇಟ್ ಇದು. ಹೌದು. ಸೊ ಅಗೇನ್ ಹೋಗ್ತಾ ಇದೆ. ಸೊ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಗೆ ಡೇಟಾ ಮಾಡಕ್ ಬರಲಿಲ್ಲ. ನಮ್ ಪಿಕ್ಚರ್ ಪ್ರವೀಣ್ ಅವರು ನಮ್ಗೆ ಬಂದ್ಬಿಟ್ಟು ಮ್ಯಾನೇಜರ್, ಅವ್ರನ್ನ ಇಟ್ರು. ಸರ್ ಹೆಂಗ್ ಮಾತಾಡೋದನ್ನ ಪ್ರವೀಣ್ ಇದ್ರು. ಪ್ರವೀಣ್ ಸ್ವಲ್ಪ ಮಂಜು ಸ್ವಲ್ಪ ಗೈಡ್ ಮಾಡ್ರಿ ಅಂತ. ಓಕೆ, ಎಲ್ಲ ಫುಲ್ ಸೆಟ್ಟಿಂಗ್ ಎಲ್ಲ ಮಾಡಿಕೊಟ್ರು. ಪೇಮೆಂಟ್ ಎಲ್ಲ ಮಾತಾಡಿ ಎಲ್ಲ ಮಾಡಿ ಸೆಟ್ಟಿಂಗ್ ಮಾಡಿಕೊಟ್ರು. ಶಶಾಂಕ್ ಸರ್ ಮೀಟ್ ಮಾಡಿ ಹೋಗ್ತಾ ಇದ್ದೀನಿ. ಬನ್ರಿ ಕೂತ್ಕೊಂಡ್ರೆ ಅಂದ್ರು. ನಾನು ಏನು ಇಷ್ಟು ಕ್ಯಾಶುವಲ್ ಆಗಿದಾರಲ್ಲ ಇವರು, ಏನೋ ಸ್ಟ್ರಿಕ್ಟ್ ಆಗಿರ್ತಾರೆ ಅನ್ಕೊಂಡಿದ್ದೆ ಅಂತ. ಆಮೇಲೆ ಒಂದು ಚಿಕ್ಕ ರಿಹರ್ಸಲ್ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಸರ್ ನೋಡೋಣ. ಡೈಲಾಗ್ ಕೊಟ್ಟರು, ಸಣ್ಣ ಡೈಲಾಗೆ. ಹೊಸ್ದಾಗ ಹೋಗಿತ್ತು ಕೊಟ್ಟು ಮಾತಾಡೋದು. ಎಲ್ಲಿ ಮಾತಾಡೋದು ನಾವು ಫಸ್ಟೇ ಗೊತ್ತಲ್ಲ, ಯಾವ ತಲೆ ಇಟ್ಕೊಳಲ್ಲ, ತಲೆಗೆ ಹಂಗೆ ಹೋಗ್ತಾ ಇತ್ತು. ಪ್ರೊಡ್ಯೂಸರ್ ಸರ್ಗೆ ಲೈಟಾಗಿ ಎಲ್ಲ ಡೌಟ್ ಬಂತು, ಇವ್ರು ಮಾಡ್ತಾರ ಇಲ್ವಾ ಅಂತ. ನನ್ಗೆ ಗೊತ್ತಿಲ್ಲ ಅವರೇ ಪ್ರೊಡ್ಯೂಸರ್ ಅಂತ. ಅವ್ರು ಹೆಂಗ್ ಬಂದವ್ರೆ, ಸ್ಮಾರ್ಟ್ ಆಗಿ ಟಿ ಶರ್ಟ್ ಹಾಕೊಂಡು ಫುಲ್ ಜೋ ತರ ಬಂದ್ಬಿಟ್ಟಿದಾರೆ ಅವರು. ಯಾವ ಪ್ರೊಡ್ಯೂಸರ್ ಈ ತರ ಬರ್ತಾರೆ, ಸರಿ ಬಿಡು. ಆಮೇಲೆ ನೋಡಿದೆ ಮೋಸ್ಟ್ಲಿ ಇವ್ರು ಯಾರೋ ಫ್ರೆಂಡ್ ಇರ್ಬೇಕು, ಶಶಾಂಕ್ ಸರ್ ಫ್ರೆಂಡ್ ಇರ್ಬೇಕು. ಬಂದವ್ರು ನೋಡೋರೆ. ಸೊ ಅದನ್ನೆಲ್ಲ ಆಯ್ತು. ಮೇಲೆ ಕುತ್ಕೊಂಡ್ವಿ. ಆಮೇಲೆ ಎಲ್ಲವ್ರು ಡೌಟ್ ಇತ್ತು, ಮಾಡ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ನೀವು ಆಕ್ಟಿಂಗ್ ಕ್ಲಾಸಲ್ಲಿ ಹೋಗ್ಬೇಕು ಹಂಗಿದ್ರು. ಸರ್ ಹೋಗ್ತೀನಿ ಸರ್, ಖಂಡಿತ ಹೋಗ್ತೀನಿ ಸರ್, ಅದ್ರಲ್ಲಿ ಅಭ್ಯಂತರ ಇಲ್ಲ. ಯಾಕಂದ್ರೆ ಎಲ್ಲ ಕಲಿಬೇಕಂದ್ರೆ ಹೋಗ್ಬೇಕು, ಪಾಠಶಾಲೆಗೆ ಹೋಗ್ಲೇಬೇಕು, ಕಲಿತೀರಿ ಸರ್ ಅಂದ್ಬಿಟ್ಟೆ. ಆಮೇಲೆ ಎಲ್ಲ ಮುಗೀತು. ಫಿಕ್ಸ್ ಮಾಡಿದ್ರು. ಮಂಜು ಈ ಥರ ನೋಡಿ ಇದೆಯಲ್ಲ ತೋರಿಸಿರೋದು ಭೀಮಾದಲ್ಲಿ ನೀವು. ಇದೇನೆ ಇನ್ನ ಅಷ್ಟು ದೂರ ಹೋಗಿ ಸೌಂಡ್ ಬರೋದು. ಎಸ್ ಮುಗಿಯುತ್ತೆ, ಎಲ್ಲ ಹೋಗ್ತೀವಿ, ಎಲ್ಲ ಫಿಕ್ಸ್ ಆಗುತ್ತೆ. ಅಗೇನ್ ಶಶಾಂಕ್ ಸಾರು ಏನ್ ಹೇಳಿದ್ರಪ್ಪ, ನಮ್ ದುನಿಯಾ ವಿಜಯ್ ಅವರು ಏನ್ ಹೇಳಿದ್ರು, ಸರ್ ಈ ತರ ನೀವು ತುಂಬಾ ಒಳ್ಳೆ ಡೈರೆಕ್ಟ್ರು, ಅವಾರ್ಡೆಡ್ ಫಿಲಮ್ ಎಲ್ಲ ಮಾಡಿದ್ದೀರಾ. ಹೌದಾ ಹೇಳಿದ್ರಾ? ಹೇಳಿದ್ರು ಸರ್ ಅಂತ ಹೇಳ್ಬಿಟ್ಟು ಅಂದೆ. ನನಗೆ ಎಲ್ಲೋ ಒಂದ್ ಕಡೆ ಭಯ, ನಾವ್ ಏನೋ ಓವರ್ ಆಕ್ಟಿಂಗ್ ಮಾಡಿದ್ರೆ ಓವರ್ ಆಕ್ಟಿಂಗ್ ಮಾಡ್ತಾರೆ, ಆಕ್ಟಿಂಗ್ ಏನ್ ಮಾಡಿಲ್ಲ ಆಕ್ಟಿಂಗ್ ಬರಲ್ಲ ಅಂದ್ಬಿಡ್ತಾರೆ. ಹೆಂಗ್ ಮಾಡೋದು ಇವ್ರ ಹತ್ರ ಅಂತ ಹೇಳ್ಬಿಟ್ಟು ಯಾವಾಗಲೂ ದುನಿಯಾ ವಿಜಯ್ ಅಂತ ಕೇಳೋರು. ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಹೆಂಗಿರ್ತಾನೆ, ಅವ್ನು ಏನಾಗಿರ್ತಾನೆ, ಅವನದು ಚಟುವಟಿಕೆಗಳು ಏನು ಅದನ್ನ ಕೇಳ್ಕೊಂಡ್ಬಿಡು ಫಸ್ಟ್, ಅವ್ನು ಏನಾಗಿರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಒಂದು ಇಂಟು ಸಿಕ್ತು ನಮ್ಗೆ ಈ ತರ ಅಂತ ಹೇಳ್ಬಿಟ್ಟು. ಸೊ ಎಸ್ ಬ್ರದರ್, ನಮಸ್ತೆ, ಥ್ಯಾಂಕ್ ಯು ಚಿಲ್ ಮಾಡಿ. ಹ್ಯಾಪಿ ದಿವಾಲಿ ಬ್ರೋ. ಬಾಯ್. ಸೂಪರ್. ಗಂಟೆ ಸೌಂಡ್ ಕೇಳಿಸ್ತಾ ಇತ್ತು, ಅದು ಕಳಿಸ್ಬಿಟ್ಟೆ. ಸೊ ಎಲ್ಲ ಇಲ್ಲಿ ಸರ್ ಇದೆ ಅಲ್ವಾ ನಿಮ್ಗೆ, ಫಸ್ಟ್ ಬಂದ ತಕ್ಷಣ ಅದೇ ಹೇಳಿದ್ರಲ್ಲ ನೀವು.
ಸೊ ಎಲ್ಲ ಮುಗೀತು. ಓಕೆ, ಎಲ್ಲೋ ಒಂದ್ ಕಡೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಅಗೇನ್ ನಾನು ರಿಹರ್ಸಲ್ ಡೇಟ್ ಕರೆದಿದ್ರು. ಯಾವಾಗಲೂ ಶೇರ್ ಮಾಡ್ಕೊಂತದ್ದೆ ನಮ್ಮ ಭೀಮಾ ಸಿನಿಮಾದಲ್ಲಿರೋ ಇವ್ರನ್ನೆಲ್ಲ ಏಡೀಸ್ ತುಂಬಾ ವರ್ಕ್ ನನಗೋಸ್ಕರ ತುಂಬಾ ಕಷ್ಟಪಟ್ಟರು ಅವರು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ. ಸರ್ ಈ ಥರ ರಿಹರ್ಸಲ್ ಕರೆದವ್ರಾ? ಸರಿ ಸರ್, ಹೋಗಿ ನೋಡಿ ಏನಿರುತ್ತೋ ನಮಗೂ ಐಡಿಯಾ ಇಲ್ಲ, ಅದೆಲ್ಲ ಹೋಗ್ಬೇಕು ಸರ್, ಇಂಪಾರ್ಟೆಂಟು ಅಂತ. ವರ್ಕ್ಶಾಪ್ ಅಂತಾರೆ. ನನಗೆ ಒಂದ್ ಕಡೆ ಹೇಳಿದ್ರು ಈ ತರ ಅದನ್ನ ಮಾಡಿಸ್ತಾರ, ನೀವು ಆಲ್ರೆಡಿ ವಿಲನ್ ಅಲ್ವಾ ನೀವು ಅಂದ್ರೆ ನಾನು ನನಗೆ ಸರ್ ಏನಾದ್ರು ಅನ್ಕೊಳ್ಳಿ, ಭೀಮಾ ಆಫ್ಟರ್ ಭೀಮಾ ಎಲ್ಲ ಬಂದ್ಬಿಟ್ಟು ನನಗೆ ಅಷ್ಟೆಲ್ಲ ಈ ತರ ಇರ್ಬೇಕು, ಆ ತರ ಇರ್ಬೇಕು, ನನಗೆ ಇವಾಗಲೂ ಇಲ್ಲ ಅದು ಮುಂದೆನೂ ಬರೋದಿಲ್ಲ ಅದು. ಅವ್ರದ್ದು ಏನೋ ಒಂದು ಹಂಗಿರ್ಬೇಕು ಅಂತ, ನಾ ಹೆಂಗಿದ್ರು ಅಲ್ಲಿ ತಿನ್ನಕ್ ಇಲ್ಲೇ ಬರ್ಬೇಕು, ಬರ್ಲೇಬೇಕು ಅಲ್ಲಿ. ಸರಿ ಬಿಟ್ಟು ನೋಡ್ಕೊಳ್ಳೋಣ ಅಂತ. ಆಮೇಲೆ ರಿಹರ್ಸಲ್ ನಾನು ಹೋಗ್ತೀನಿ. ಏನು ರಿಹರ್ಸಲ್ ಮಾಡ್ತಾರೆ ಇವರು ಅಂತ, ಸೀನ್ ಹೇಳ್ತಾರೆ, ಸೀಕ್ವೆನ್ಸ್ ಹೇಳ್ತಾರೆ, ಈ ಥರ ಈ ಥರ ಮಾಡು ಅಂತ ಎಲ್ಲ ಮಾಡಿದಾಗ ನನಗೆ ಏನು ಅರ್ಥ ಆಗಿಲ್ಲ ಸರ್. ಅಂದರೆ ಅಲ್ಲೊಂದು ಕೂತ್ಕೊಂಡ್ಬಿಡ್ತು, ಡೈಲಾಗು ಸೀಕ್ವೆನ್ಸು ಅಲ್ಲಿ ಕೂತ್ಕೊಂಡ್ಬಿಡ್ತು ನನಗೆ ಮೈಂಡಲ್ಲಿ. ನಾನು ಅಲ್ಲಿ ಕ್ಯಾಮ್ರಾ ಮುಂದೆ ಹೋದ ನನಗೆ ತುಂಬ ಈಸಿ ಅನ್ಸ್ಬಿಡ್ತು. ಅವಾಗ ಶಶಾಂಕ್ ಸರ್ ಗ್ರೇಟ್, ಏನಪ್ಪ ಈ ಥರ ಕಲ್ತ್ಕೊಡ್ತಾರಲ್ಲಪ್ಪ ಇವರು ಅಂತ ಅವಾಗ ಅರ್ಥ ಮಾಡೋ ರಿಹರ್ಸಲ್ಗೆ ಇಷ್ಟು ಪವರ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಚಿಕ್ಕ ಆರ್ಟಿಸ್ಟ್ ಆಗಲಿ ದೊಡ್ಡ ಆರ್ಟಿಸ್ಟ್ ಆಗಲಿ ಒಂದು ರಿಹರ್ಸಲ್ ಅಂತ ಒಂದು ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವರು ಅಂದರೆ ಇವಾಗ ಲೈಟಿಂಗ್ಸ್ ಮ್ಯಾನ್ ಇಂದ ಹಿಡಿದು ಕ್ಯಾಮ್ರಾಮ್ಯಾನು ಮತ್ತು ಡೈರೆಕ್ಟರ್ ಸಾರು ಅವರೆಲ್ಲಾರ್ದು ಟೈಮು ನಾವು ಅಲ್ಲಿಂದ ನಾವು ವೆಚ್ಚ ಮಾಡ್ಬೋದು ಅಲ್ಲೇನೆ. ಕರೆಕ್ಟ್ ಅಲ್ವಾ ಸರ್? ಅಲ್ಲಿ ಯಾರ ಟೈಮ್ನು ನಾವು ತಿಂದೆ ಅವ್ರ ಟೈಮ್ನು ಅವ್ರ ಕೆಲಸ ಮುಗಿಸ್ಬಿಟ್ರೆ ಅವ್ರು ಟೆಕ್ ಹೋಗ್ಬಿಟ್ರೆ ಸ್ವಲ್ಪ ಈಸಿ ಅನ್ಸುತ್ತೆ. ಅಗೇನ್ ಮತ್ತೆ ನಾವ್ ಅಲ್ಲಿ ಕುತ್ಕೊಂಡು ಮಾತಾಡ್ದವಲ್ಲ, ರಜನಿಕಾಂತ್ ಸರ್ ಮತ್ತೆ ಕಮಲ್ ಹಾಸನ್ ಸರ್ ಫೋನಲ್ಲಿ ಆಗಿತ್ತಲ್ಲ, ಆತ ರಿಹರ್ಸಲ್ ಮಾಡ್ರಿ ಏನಾಗುತ್ತೆ ಅಂತ. ರಿಹರ್ಸಲ್ ಏನಂತ ಹೇಳ್ಬಿಟ್ಟು ರಿಹರ್ಸಲ್ ಮಾಡ್ಸೋದು, ರಿಹರ್ಸಲ್ ಇಲ್ಲ ಅದು ಕ್ಯಾಮ್ರಾ ಫಿಯರ್ ಹೋಗೋದಿಕ್ಕೆ ಎಲ್ಲ ಇಟ್ಬಿಟ್ಟು ಕ್ಯಾಮ್ರಾ ಡೈಲಿ ಬಂದು ನನ್ಗೆ ವರ್ಕ್ಶಾಪ್, ಅದು ನೀವು ಹೇಳಿದ ವರ್ಕ್ಶಾಪ್ ಆ ಥರ ನನ್ಗೆ ಗೊತ್ತಿಲ್ಲ ಅದು ರಿಹರ್ಸಲ್ ಅಂತ. ಅದು ರಿಹರ್ಸಲ್ ಅಂತ ಗೊತ್ತಾಗಿದ್ದು ಇಲ್ಲಿ, ಅದ್ರ ಹೆಸರು ರಿಹರ್ಸಲ್ಲು. ಇದನ್ನೇ ಮುಂಚಿತವಾಗಿ ಮಾಡೋದು, ಅದನ್ನ ಅಲ್ಲಿ ಮಾಡಿದ್ರು ಅಲ್ಲ, ಅದನ್ನ ಮೈಂಡಲ್ಲಿ ಇಟ್ಕೊಂಡಿಲ್ಲ. ಯಾಕಂದ್ರೆ ಸಾರ್ ಒಂದು ಹೇಳೋರು ಆರ್ಟಿಸ್ಟ್ ನಾವಲ್ಲಿ ಕಂಫರ್ಟಬಲ್ ಇಟ್ಕೋಬೇಕು ಅಂತ. ದಿನೇಶ್ ಸರ್ ಅವಾಗ ಹೇಳೋರು. ಅದನ್ನ ಎಲ್ಲಿ ನಾನು ನೋಡಿದೆ ಅಂದ್ರೆ ಸೆಟಲ್ ನೋಡಿದೆ. ಅವ್ರಿಗೆ ಬಂದ್ಬಿಟ್ಟು ಮನೆಯವರು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಅವ್ರು ನೋಡ್ತಾ ಇದ್ರು ಕೆಳಗಡೆ ಗ್ಯಾರೇಜ್ ಪಕ್ಕ ಒಂದು ಟೀ ಅಂಗಡಿ ಇದ್ದಿರುತ್ತೆ, ಒಂದು ಅಮ್ಮ ಇರುತ್ತೆ, ಒಬ್ಬರು ಆಕ್ಟರ್ ಇಲ್ಲ, ಅವರು ಮನೆಯವರು. ಅವರು ಕರ್ದಿ ಅಮ್ಮ ಈ ತರ ಇಲ್ಲಿ ನಿಂತ್ಕೊಳ್ಳಿ, ಮುಸ್ಲಿಂ ಅವರು, ಅವ್ರು ಕರ್ದಿ ಅವ್ರ ಹಿಂದಿಯಲ್ಲಿ ಅವ್ರಿಗೆ ಹೇಳಿ ಅವ್ರಿಗೆ ಆ ಅಮ್ಮನಿಗೆ ಅಮ್ಮ ಈ ತರ ಮಾಡಿ ಸರ್ ಒಂದು ಸೀನು ಅಚ್ಯುತ್ ಸರ್ ಬಂದು ನಾನು ಫಸ್ಟ್ ಹೊಡಿತಾರೆ. ಯಾಕಂದ್ರೆ ಅವ್ರ ಮಗ ತೀರ್ಕೊಂಡಿರ್ತಾನೆ. ಅಚ್ಯುತ್ ಸರ್ ಬಂದು ನಾನು ಹೊಡಿತಾರೆ. ಅವಾಗ ಬಂದ್ಬಿಟ್ಟು ಇದನ್ನ ಕಾರಣ ಯಾರಂತ ಕೇಳಿದಾಗ ಒಂದು ಅಮ್ಮ ಬಿಕ್ಕಿ ಹತ್ಕೊಂಡು ಅವನೇ ಅಂತ ಕೈ ತೋರಿಸುತ್ತೆ, ಆ ಅಮ್ಮನೇ ಅದು. ನಮ್ಗೇನೆ ಮುಜುಗರ, ನಾವು ಆಕ್ಟ್ರು ನಾವೇ ಮುಜುಗರ ಪಡ್ತಾ ಇದ್ದೀವಿ. ಆ ಅಮ್ಮ ಏನಿಲ್ಲ, ಆ ಅಮ್ಮ ಅದೊಂಥರ ಆಗ್ಬಿಟ್ಟು ನನಗೆ ಹೋಮ್ ವರ್ಕ್ ಇದು ಅಂದ್ರೆ ಈ ತರನೇ ಅವ್ರಿಗೆಲ್ಲ ಮಾಡಿಸ್ಬೇಕು ಅನ್ನೋದು. ಅವ್ರ ಸಿನಿಮಾ ನೋಡಿದಿರಾ? ಅವ್ರ ಸಿನಿಮಾಗಳು ನೋಡಿದಿರಾ? ಯಾರು? ಶಶಾಂಕ್ ಸರ್ದು? ಸರ್ ನಾನು ಯಾವ ಸಿನಿಮಾ ನೋಡಿಲ್ಲ ಸರ್. ಈಗ ನೋಡಿ ದಯವಿಟ್ಟು ಸೀರಿಯಸ್ ಆಗಿ ಈ ಸರ್ ಏನ್ ಅನ್ಕೊಳ್ಳಿ, ಬರೋ ಕನ್ನಡ ಸಿನಿಮಾ ಎಲ್ಲಾ ಸಿನಿಮಾ ನೋಡ್ತಾ ಇದೀವಿ ಸರ್. ಸೂಪರ್. ಯಾಕಂದ್ರೆ ಸಾರ್ ಹೇಳ್ಬಿಟ್ರು ಮಂಜು ಇನ್ಮೇಲೆ ಎಲ್ಲ ಫಾಲೋ ಅಪ್ ಮಾಡ್ಬೇಕು, ಡೈರೆಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ಆಕ್ಟರ್ಸ್ ಹೆಸರು ಎಲ್ಲ ನೀನ್ ತಿಳ್ಕೊಬೇಕು. ದೊಡ್ಡವ್ರದ್ದು ಕಿವಿಗೆ ಬೀಳ್ತಾ ಇರತ್ತೆ. ಓಕೆ, ಅಪ್ಕಮಿಂಗ್ ನಿಂತರ ಆರ್ಟಿಸ್ಟ್ ಬರ್ತಾ ಇರ್ತಾರೆ, ಅವ್ರದ್ದೆಲ್ಲ ಬಂದ್ಬಿಟ್ಟು ನೀನು ಒಂಚೂರು ಹೋಮ್ ವರ್ಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಇವಾಗ ಎಲ್ಲಾ ಸಿನಿಮಾ ನೋಡ್ತಾ ಇದೀವಿ ಸರ್. ಸೂಪರ್. ಕೃಷ್ಣಲೀಲಾ ಅಂತ ಒಂದು ಸಿನಿಮಾ ಇದೆ. ಯಾರು ಸರ್? ಶಶಾಂಕ್ ಸರ್. ಓಕೆ. ಫ್ಯಾಬ್ಯುಲಸ್ ಸಿನಿಮಾ. ಅವರು ಒಂದು ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಕತೆ ಬರೆದು, ಅವ್ರು ಹೆಂಗಂದ್ರೆ, ನಾನು ಮೊನ್ನೆ ಒಂದು ರಿವ್ಯೂಲಿ ಹೇಳ್ಕೊಂತ ಇದ್ದೆ, ಈ ಮಧ್ಯಮ ವರ್ಗ ಮಿಡಲ್ ಕ್ಲಾಸ್ ಅಲ್ಲಿ ಇರುವಂತ ಹೀರೋಗಳು ಇರ್ತಾರಲ್ಲ, ಕತೆ ಈಗ ನೀವು ಹೇಳಿದ್ರಲ್ಲ, ಎಷ್ಟು ಖುಷಿ ಆಯ್ತು ನಿಮ್ಗೆ ಅಂದ್ರೆ, ನನಗೆ 4 ಜನ ಅಕ್ಕಂದ್ರು, ನನಗೆ ಅದನ್ನ ನೋಡ್ಕೊಂಡಿದ್ದೀನಿ, ಅವ್ರೆಲ್ಲ ಮದುವೆ ನೋಡಿದ್ದೀನಿ ನಾನು ಎಲ್ಲ. ಅದು ಕೃಷ್ಣಲೀಲಾ ಸಿನಿಮಾದಲ್ಲೂ ಅಗೇನ್ ಇದೆ ತರದ್ದು. ಡ್ರೈವರ್ ಏನ್ ಚೆನ್ನಾಗಿದೆ ಗೊತ್ತಾ ಸರ್ ಸಿನಿಮಾ, ಅದು ಸಕ್ಕ ಸಿನಿಮಾ, 100 ಸಿನಿಮಾ ಅದು. ಕೃಷ್ಣನ್ ಲವ್ ಸ್ಟೋರಿ ಆದ್ಮೇಲೆ ಬಂದ ಸಿನಿಮಾ, ಅದು ವಂಡರ್ಫುಲ್ ಸಿನಿಮಾ. ಇದು ಮತ್ತೊಂದು ವಂಡರ್ಫುಲ್ ಸಿನಿಮಾ, ಸಖತ್ ಅದ್ಭುತ ಆಗಿತ್ತು ಸಿನಿಮಾ ಅದು. ಅದು ನ್ಯಾಚುರಲ್ ಆಗಿ ತಿಂದಿರೋ ಸಿನಿಮಾ, ದಯಮಾಡಿ ನೋಡಿ ನೀವು. ಸೊ ಖಂಡಿತ ನೋಡ್ತೀನಿ ಸರ್, ಫಾಲೋ ಅಪ್ ಮಾಡ್ತೀನಿ. ಸಿನಿಮಾ ಹೆಂಗ ಓಟಿಟಿ ಇದಿರುತ್ತೆ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅಂತ ಕಾಣುತ್ತೆ. ಓಕೆ, ಅದೊಂದು ಸಿಗುತ್ತೆ ನಮ್ಮ, ಖಂಡಿತ ನೋಡ್ತೀವಿ ಸರ್ ಅದನ್ನ. ಆಮೇಲೆ ಇದು ನೋಡಿದ್ರೆ ನೀವು, ಈಗ ಏನ್ ನಿಮ್ಗೆ ಬ್ರಾಟ್ ಗಿಂತ ಬಿಫೋರ್ ಒಂದು ಸಿನಿಮಾ ಬಂತು ಸರ್, ಇವ್ ಸಾರ್ದು ಕೌಸಲ್ಯ ಸುಪ್ರಜಾ ರಾಮ ಅಂತ.
ನಿನ್ನೇನು ಹೇಳ್ತಾ ಇದ್ರು ಸರ್. ಒಬ್ಬ ಹೀರೋಗೆ ಎಷ್ಟು ಶೇಡ್ ಮಾಡ್ಬೋದು, ಅಥವಾ ಒಬ್ಬ ಹೀರೋಯಿನ್ ಎಷ್ಟು ಚೆನ್ನಾಗಿ ತೋರಿಸ್ಬೋದು, ಒಂದು ಹೀರೋಯಿನ್ ನಟನೆ ಎಷ್ಟು ಚೆನ್ನಾಗಿದೆ. ನೀವು ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ರಾಧಿಕಾ ಪಂಡಿತ್ ಅವರ ಆಕ್ಟಿಂಗ್, ಓಕೆ 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 ಓಕೆ, ಅವರು ನೀರನ್ನ ಒಯ್ಕಂತಾರೆ ತಲೆ ಮೇಲೆ ಸರ್. ನಾನು ತುಂಬಾ ಫಾಲೋ ಮಾಡಿದ್ನ ಅವರು ಸಿನಿಮಾಗಳು ಹೇಳ್ತಾರೆ, ಫ್ಯಾಬ್ಯುಲಸ್ ಸಿನಿಮಾಗಳು, ಫ್ಯಾಬ್ಯುಲಸ್. ಅವ್ರ ಆಕ್ಟಿಂಗ್ ಎಷ್ಟು ಸಖತ್ತಾಗಿದೆ ಅಂದ್ರೆ, ಮಗುವಿನ ಮನಸ್ಸು ಆದ್ಮೇಲೆ ಮತ್ತೆ ಇನ್ನೊಂದು ಇದು ಮಾಡ್ತಾರೆ. ಅವರು ಬೇಜಾರಾಗಿ ಒಂದು ಫ್ರಸ್ಟ್ರೇಷನ್ ಸೀನ್ ತೆಗೆದಿದ್ದಾರೆ ಯಾರು, ರಾಧಿಕಾ ಮೇಡಮ್ ಅವರು. ತುಂಬಾ ಚೆನ್ನಾಗಿದೆ ಆ ಥರ. ಅಂದ್ರೆ ನೀವು ಅವ್ರ ಜೊತೆ ಕೆಲಸ ಮಾಡೋದು ಎಷ್ಟು ಕಲಿಕೆಯೋ ಹಾಗೆ ಅವ್ರ ಸಿನಿಮಾ ನೋಡೋದು ಒಂದು ಕಲಿಕೆ. ಸೀರಿಯಸ್ ಆಗಿ ಸರ್. ಆದರೆ ನನಗೆ ಶಶಾಂಕ್ ಸರ್ ಜೊತೆ ಸಾರು ಅಷ್ಟೇನು ಪ್ರೆಷರ್ ಅಂತ ಹೇಳಿಲ್ಲ ನನಗೆ. ದುನಿಯಾ ಸಾರು ಅವ್ರ ಬಗ್ಗೆ ಜನಸಂದ ಅಂತ ಸಿನಿಮಾ ಮಾಡಿರ್ತಾರೆ ಅವ್ರ ಜೊತೆಗೆ. ಹೌದು, ಓಕೆ ಓಕೆ ಓಕೆ. ಅವಾಗ ಅವ್ರ ಬಗ್ಗೆ ನನಗೆ ಈ ತರ ಮಾಡ್ತಾರೆ ಆ ತರ ಅದೇನು ಹೇಳಿಲ್ಲ ನನಗೆ. ಯಾಕಂದ್ರೆ ಅದನ್ನ ಮುಂಚಿತವಾಗಿ ಹೇಳ್ಬಿಟ್ರೆ ಎಲ್ಲೋ ಅಂತ ನರ್ವಸ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಸಾರು ಅಷ್ಟೇನೆ ಭಯಂಕರ ಕಂಫರ್ಟಬಲ್. ಶಶಾಂಕ್ ಸಾರು ಅಷ್ಟೇನೆ. ಅವರು ಹೇಳ್ಕೊಡೋ ಜಾನರೇ ಬೇರೆ ತರ ಇರುತ್ತೆ ಸರ್. ಆಕ್ಚುಲಿ ಹೇಳಕ್ ಹೋದ್ರೆ ನೀವು ಯೂನಿವರ್ಸಿಟಿಯಲ್ಲಿ ಓದೋ ತರನೇ ಇರುತ್ತೆ ಅದನ್ನು. ಮತ್ತೆ ಏನು ಒಂದು ಬೇಜಾರು ಅಂದ್ರೆ, ನಾವೇನೇ ಇಂಪ್ರೂವ್ಮೆಂಟ್ ಮಾಡ್ತೀವಿ, ನಾನು ರಮೇಶ್ ಇಂದ್ರ ಸಾರು ಯಾವಾಗಲೂ ಕಾಂಬಿನೇಷನ್ ಎಷ್ಟೆಷ್ಟು ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್, ಯಾವ್ದು ಒಪ್ಪಿಲ್ಲ. ಅದನ್ನೇ ನೆನ್ನೆ ಚೇಂಜ್ ಮಾಡಿ ಹೇಳಿದ್ರು ಅವರು. ಸೊ ಸರ್ ಆಕ್ಚುಲಿ ಒಂದು ಕಂಫರ್ಟಬಲ್ ಸಿಕ್ಕಿದ್ಮೇಲೆ ನಮ್ಗೆ ಬಂದ್ಬಿಟ್ಟು ಬೇರೆ ಬೇರೆ ಯೋಚನೆ ಮಾಡೋದು ಇದು ಬರುತ್ತೆ. ಕಂಫರ್ಟಬಲ್ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಅಬ್ಬಾ ಇವ್ರು ಹೇಳೋದ್ ಮಾಡ್ಬಿಟ್ಟು ಓಡೋಗ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಅನ್ಸ್ಬಿಡುತ್ತೆ. ಇವ್ರು ಏನ್ ಹೇಳ್ತಾರ ಅದ್ ಮಾಡ್ಕೊಟ್ಬಿಟ್ಟು ಹೋಗ್ಬಿಡೋಣ. ಅದಿಲ್ಲ ಸರ್. ಯಾಕಂದ್ರೆ ಇವಾಗ ಅಲ್ಲೇನೇ ನಾವು ನೋಡಿದ್ರು ಕೂಡ ಅದು ಆ ಅರ್ಜೆನ್ಸಿ ಆ ಒಂದು ಇದು ನೋಡಿದ್ರೆ ಅಲ್ಲಿ ಫೇಸ್ ಎಕ್ಸ್ಪ್ರೆಷನ್ನೇ ಬಂದಿರಲ್ಲ ಸರ್. ಅವ್ರು ಹೇಳೋ ಒಂದು ಡೈಲಾಗು, ಒಂದು ಲಿಪ್ ಮೂವ್ಮೆಂಟ್ ಇರುತ್ತೆ, ಅದಿರುತ್ತೆ. ಹಾಗೇನ್ ಲಿಪ್ ಮೂವ್ಮೆಂಟ್ ಒಂದು ಹಾಕೋ ಬರ್ತಾ ಇದೆ. ಡೈಲಾಗ್ ಲೆಂತಿ ಡೈಲಾಗು. ಆಕ್ಚುಲಿ ನನಗೆ ಎಲ್ಲಾರು ಬಂದು ಹೇಳಿದ್ವು ಒಂದು 2-3 ವಿಷಯಗಳು ಭೀಮಾದಲ್ಲಿ. ನಿಮ್ಗೆ ಡೈಲಾಗೇ ಇಲ್ಲ ಅಂತ ಹೇಳ್ತಾ ಇದ್ರು. ಡೈಲಾಗ್ ಇಲ್ಲ ಅಂದ. ಏನ್ ಡೈಲಾಗ್ ಇಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಗೆ ಡೈಲಾಗ್ ಇಲ್ಲ ಅಂದ್ರೆ ಮಾತಾಡ್ಬೇಕು ಅಂತ. ಶಶಾಂಕ್ ಸರ್ ಸಿನಿಮಾದಲ್ಲಿ ಒಂದು ಸ್ವಲ್ಪ ಲೆಂತಿ ಡೈಲಾಗು, 4-5 ಲೈನು. ಇದನ್ನ ಓದ್ಕೊಂಡು ಹೆಂಗಪ್ಪ ಹೇಳೋದು, ಸರಿ ಆಯ್ತು. ಮತ್ತೆ ರಾಜು ಅಂತ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟ್ರು, ಅವರು ಸರ್ ನಾನೇನೋ ಸ್ವಲ್ಪ ನಾನೇನಾದ್ರು ಅಲ್ಲಿ ಟಕ್ ಆಗ್ತೀನಿ ಅಂತ ಟಕ್ಕಂತ ಕೊಟ್ಬಿಡ್ಬೇಕು ಸರ್ ನೀವು ಅಂತ. ಸರ್ ಹೋಗಿ ನೋಡ್ಕೋತೀನಿ ಅಂತ ಅವ್ರು ಕರೆಕ್ಟಾಗಿ ಎತ್ಕೊಡೋರು. ನನಗೆ ಮೈಂಡ್ಗೆ ಹೋಗ್ತಾನೆ ಇಲ್ಲ. ಯಾಕಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿರ್ತೀವಿ. ಅದು ಒಂದು ಇದ್ರಲ್ಲೇ ಮಾತಾಡ್ಬೇಕು, ಗುಂಗಲ್ಲೇ ಆ ತರನೇ ಮಾತಾಡ್ಬೇಕು. ಇಲ್ಲಿ ಇದು ಮೇಂಟೈನ್ ಮಾಡ್ಕೊಂಡು ಅದು ಕಿವಿ ಕೆಲಸ ಅದೂನು ಮಾತಾಡೋದು ಒಂದ್ ಸ್ವಲ್ಪ ಟಫ್ ಅನ್ಸ್ತು. ಆದ್ರೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಡುತ್ತೆ. ಅಗೇನ್ ಆ ಕ್ಯಾರೆಕ್ಟರ್ ಇಡ್ತೀವಿ, ಮತ್ತೆ ಆ ಡೈಲಾಗ್ ನ ರಿಸೀವ್ ಮಾಡಿ ನಾವು ಹೊರಗಡೆ ಕೊಡೋದು ಇದೇ ಮ್ಯಾನೇಜರ್ ಕೊಡ್ಬೇಕು. ನಾವು ಅಲ್ಲಿ ಡೈಲಾಗ್ ಬಂತು ಈ ಕಿವಿ ಹೋಗೋ ಅಷ್ಟರಲ್ಲಿ ಎಲ್ಲಿ ಕಣ್ಣು ಎಲ್ಲೋ ಹೋಗಿರುತ್ತೆ, ಕಿವಿ ಎಲ್ಲಿ ಹೋಗಿರುತ್ತೆ, ತಲೆ ಎಲ್ಲೋ ಹೋಗಿರುತ್ತೆ. ಅಗೇನ್ ಸರ್ ಶಶಾಂಕ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಹೀರೋ ಡಾರ್ಲಿಂಗ್ ಕೃಷ್ಣ ಸರ್ ಅವ್ರು ಹೇಳಿದ್ರು ನನಗೆ ಹೇರ್ ಸ್ಟೈಲ್ ಸೂಪರ್ ಆಗಿ ಮಾಡಿಸಿ ಡ್ರೆಸ್ ಎಲ್ಲ ಕೊಟ್ಟರು. ನನಗಂತೂ ನೆಕ್ಸ್ಟ್ ಲೆವೆಲ್ ಸರ್. ನಾನು ಆಕ್ಚುಲಿ ಭೀಮಾ ಸಿನಿಮಾ ಆದ್ಮೇಲೆ ಕೂದಲೆಲ್ಲ ಬಿಟ್ಟಿದ್ದೆ. ಯಾಕಂದ್ರೆ ಸರ್ ಹೇಳ್ತಾ ಇದ್ರು ಅವ್ರು ಹೆಂಗ್ ಬೇಕೋ ಹಂಗೆ ಕಟ್ ಮಾಡಿಸ್ಕೊಂತಾರೆ, ನೀನು ಸ್ವಲ್ಪ ಫ್ರೀ ಏರು ಸ್ವಲ್ಪ ಬಿಟ್ಟಿರು ಆಮೇಲೆ ಕಟ್ ಮಾಡಿಸ್ಕೊಳ್ತಾರೆ ಅಂತ. ಸಾರ್ ಆ್ಯಕ್ಚುಲಿ ಶಶಾಂಕ್ ಸಾರ್ ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟು ಕಾಸ್ಟ್ಯೂಮರ್ ಸರ್ ಕರ್ಸೋದು ಒಂದು 10 ಸಲ ಕರ್ಸಿದ್ರು. ಇದು ಸೆಟ್ ಆಗಿಲ್ಲ, ಅದು ಸೆಟ್ ಆಗಿಲ್ಲ, ಅದಿಲ್ಲ ಇದಿಲ್ಲ ಬೇಡ ಅಂತೇಳಿ ಕರ್ಸ್ಬಿಟ್ಟು ತಿರ್ಗಾ ಕರೆಸಿ ಅವ್ರಿಗೆ ಡಿಸೈನರ್ಗೆ ಹೇಳಿ ಸರ್ ಈ ಥರ ಬೇಕು ನನಗೆ ಅಂತ ಹೇಳ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಮಾಡೆಲ್ ಫೋಟೋ ತೋರಿಸಿ ಆ ಥರ ಡ್ರೆಸ್ ಹೊಲ್ಸಿದ್ರು. ಅಗೇನ್ ಕಟಿಂಗ್ ಮಾಡೋವಾಗ ಹೇರ್ ಸ್ಟೈಲ್ ಇದು ಬೇಡ ಅದು ಬೇಡ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿರೋ ಹೇರ್ ಸ್ಟೈಲ್ ಒಂದು ಈ ಸಿನಿಮಾ ನೋಡೋ ಗೊತ್ತಾಗೋದು ಸರ್. ತುಂಬ ಇಷ್ಟ ಆಯ್ತು ನನಗೂ ಹೇರ್ ಸ್ಟೈಲ್. ಅದು ಒಂಥರ ಒಂದು ಬಾಚಿ ಹಿಂಗೆ ಬಿಡೋ ಥರ ಸಕ್ಕತ್ತಾಗಿ ನೋಡಿದ್ರೇ ಒಂಥರ ರಿಚ್ ಲುಕ್ ಅನ್ಸುತ್ತೆ ಎಲ್ಲಾರ್ಗು ಹೇಳೋರು. ಮಂಜು ರಿಚ್ ಅನ್ಸ್ತಾ ಇಲ್ಲ ಈ ಡ್ರೆಸ್ಸಲ್ಲಿ, ಬೇಡ ಬೇರೆ ಹೇಳ್ರಿ, ಬೇರೆ ಶೈನಿಂಗ್ ಕ್ಲಾತ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ, ಏನ್ರಿ ಕೊಟ್ಟಿದ್ದಾರೆ ನನಗೆ ಒಂದು ನನ್ನ ಮೇಲೆ ಕಲರ್ ಡಿಮ್ ಇರೋದಕ್ಕೆ ಇದೆಲ್ಲ ಹಿಂಗೆ ಕಾಣಿಸ್ತಾ ಇದೆಯಾ, ಬಟ್ಟೆ ಚೆನ್ನಾಗಿದೆ ನೋಡೋದಕ್ಕೆ, ನಮ್ಗೆ ನೋಡೋ ಚೆನ್ನಾಗಿದೆ, ನಮ್ಮ ಮೇಲೆ ಹೋದ್ರೆ ಚೆನ್ನಾಗಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಮಂಜು ಹಾಕಿದ್ರೆ ರಿಚ್ ಅನ್ಸ್ಬೇಕ್ರಿ, ರಿಚ್ಚು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನನ್ನ ಕ್ಯಾರೆಕ್ಟರ್ಸ್ ಹೇಳ್ಬಿಡ್ಬೋದು ಇವಾಗ ಬೇಡ, ಅದ ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನ ಅದ್ರ ಬಗ್ಗೆ ಕ್ಯಾರೆಕ್ಟರ್ ಆ ಹೆಸರು ಬಗ್ಗೆ ಒಂದು ಸ್ವಲ್ಪ ಆ ಹೆಸರು ಕುತ್ಕೊಳತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಆ ಹೆಸರಿಗೆ ತಕ್ಕನಂಗೆ ಇರ್ಬೇಕು, ಅದು ಅವ್ರೊಂದು ಸ್ಟ್ಯಾಂಡರ್ಡ್ ಆಗಿರ್ತಾರೆ, ಈ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲಾನು ಪಾಯಿಂಟ್ ಟು ಪಾಯಿಂಟ್ ಮಾಡ್ದೆ ಅದನ್ನು.
ಸೊ ಹಂಗಾಗಿ ಅದು ಬಂದ್ಬಿಟ್ಟು ಡಾರ್ಲಿಂಗ್ ಸರ್ ಹೇಳೋಗ್ಲೂ ಅಷ್ಟೇ ಅಯ್ಯೋ ನಾನು ಹೇಳೋದು ಮರ್ತ್ಬಿಟ್ನಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಅಷ್ಟೇ ಕಷ್ಟಪಟ್ಟಿದ್ದಾರೆ, ನಾನು ನೋಡಿಲ್ಲ. ನನಗಂತೂ ಡಿಸೈನರ್ ಟೆನ್ಷನ್ ಆಗ್ಬಿಟ್ರು, ಹೆಂಗಪ್ಪ ಹೊಲಿಯೋದಿದು ಅಂತ ಹೇಳ್ಬಿಟ್ಟು. ಸಾರ್ ಒಂದು ತೋರಿಸ್ತಾ ಇದಾರೆ, ಅವ್ರು ಹೊಲ್ಕೊಂಬರ್ತಾ ಇದ್ದಾರೆ. ನನಗೆ ಹಾಕಿದ್ರೆ ಅದೇ ತಗೊಂಡೋಗಿ ಕರೆಕ್ಟಾಗಿದೆ, ಹಾಕಿದ್ರೆ ಅಲ್ಲಿ ಅಳತೆ ಇಡೋ ಕರೆಕ್ಟಾಗಿದೆ, ನನಗೆ ಹಾಕಿದ್ರೆ ಚೇಂಜ್ ಆಗ್ತಾ ಇದೆ ಅಂತ. ಆಮೇಲೆ ಅಗೇನ್ ಸರಿ ಓಕೆ ಎಲ್ಲ ಮುಗೀತು. ಪ್ಲೀಸ್ ಬನ್ನಿ ಬನ್ನಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ನಡುರಾತ್ರಿ 10 ಗಂಟೆ ಆಗಿದೆ. ಭೀಮಾ ಅನ್ನೋ ಒಂದು ಸಿನಿಮಾದಲ್ಲಿ ಈ ಅದ್ಭುತವಾದ ನಟನೆ ತೋರಿಸಿದಕ್ಕೆ ನಮ್ಮ ಕನ್ನಡಿಗರು ಯಾವ ಲೆವೆಲಿಗೆ ಪ್ರೀತಿ ತೋರಿಸ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸರ್ ಎಲ್ಲರೂ ಗುರುಸ್ತಾ ಇದಾರೆ, ಅದ್ಭುತವಾಗಿದೆ, ಸೂಪರ್ ಸರ್. ನಿಮ್ ಬ್ರಾಡ್ ಬಂದ್ಮೇಲೆ ಒಂದ್ ಸಿನಿಮಾಗೆ ಇಷ್ಟವ. ಹೌದು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಸರ್, ಥ್ಯಾಂಕ್ ಯು ಬ್ರದರ್. ಇದನ್ನೇ ಸಂತೋಷ ಆಗತ್ತೆ, ತುಂಬಾ ಖುಷಿ ಆಗ್ತದೆ ಸರ್. ಇದೆಲ್ಲ ಇದು ಎಷ್ಟು ಕೋಟಿ ಕೊಟ್ರು ಇಲ್ಲ, ಎಷ್ಟು ಕೋಟಿ ಇರೋರ್ಗು ಇದು ಸಿಗದೇ ಇರೋ ಒಂದು ದೊಡ್ಡ ಒಂದು ಆಶೀರ್ವಾದ ಇದು. ಅದು ಜನರಿಂದ ಮಾತ್ರ ಸಾಧ್ಯ, ಇದು ಬೇರೆಯವರಿಂದ ಸಾಧ್ಯ ಇಲ್ಲ. ಇದು ಜನ ಆಸೆ ಪಡ್ಬೇಕು, ಜನ ಇಷ್ಟಪಟ್ಟು ಅದನ್ನ ಮಾಡಬೇಕು. ಇದನ್ನ ಇಷ್ಟಪಡೋ ತರ ನಮ್ಮನ್ನ ಶಿಲೆ ಕೆತ್ತವರು ಮಾಡಬೇಕು. ಎಸ್ ಎಸ್, ಬ್ರಾಡ್ ಸಿನಿಮಾ ಅಂತ ಒಂದು ವೇದಿಕೆ, ಕಿಚ್ಚ ಸುದೀಪ್ ಸರ್ ಬಂದಿದ್ರು ಆ ವೇದಿಕೆಯಲ್ಲಿ. ನಿಮ್ಮನ್ನಂತೂ ನೋಡಿರ್ತಾರೆ ಅವರು, ಫೈಂಡ್ ಔಟ್ ಮಾಡಿರ್ತಾರೆ. ಹೌದು, ಖಂಡಿತ. ಏನೋ ಹೇಳಿದ್ರಲ್ಲ ನೀವು ಸುದೀಪ್ ಸರ್ದು? ಇಲ್ಲ, ಸುದೀಪ್ ಸರ್ದು ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಮಾರ್ಕಲ್ಲಿ ಇದ್ದೀನಿ ನಾನು, ಫಸ್ಟ್ ಫೈಟ್ ಅವ್ರ ಜೊತೆನೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಗೇನ್ ವಿತೌಟ್ ಅವ್ರ ಪರ್ಮಿಷನ್ ಅದು ಮಾತಾಡಂಗಿಲ್ಲ ನಾವು. ಸೊ ಯಾಕಂದ್ರೆ ವೇದಿಕೆ ಬ್ರಾಟ್ದು. ಕರೆಕ್ಟ್. ಸೊ ಅಲ್ಲಿ ಮಾರ್ಕ್ ಬಗ್ಗೆ ಮಾತಾಡ್ಬೋದಾ ಬೇಡವಾ? ಯಾಕಂದ್ರೆ ಸಾರು ಸ್ವಲ್ಪ ಎಲ್ಲಾದ್ರಲ್ಲೂ ಒಂದು ಸ್ಟ್ರೈಟ್ ಫಾರ್ವರ್ಡು, ಇಲ್ಲಿ ಈ ತರ ಇರಬೇಕು, ಅದು ಯೂನಿಫಾರ್ಮಿಟಿಗೂ ಅದು ಆ ತರ ಮೇಂಟೈನ್ ಮಾಡೋರು ಸರ್. ಶಿಸ್ತರು. ನಾನು ಅಲ್ಲೇ ನೋಡ್ಬಿಟ್ಟೆ. ಆಕ್ಚುಲಿ ನೀವೇನ ಅನ್ಕೊಳ್ಳಿ ಸರ್, ಮೀಡಿಯಂ ಮುಂದೆ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್. ನನ್ನ ಫ್ರೆಂಡ್ಸ್ಗಳು ಮಾತ್ರ ಗೊತ್ತು, ತುಂಬಾ ಬೇಜಾರಾಗಿದೆ ಸುದೀಪ್ ಸರ್ ಮೇಲೆ. ನಾನು ಹೋಗಿ ಕರೆಕ್ಟಾಗಿ 9 ಡೇ ಶೂಟು, ನಾವು ಮಾತಾಡಿಸಿ 8th ಡೇ. ಓಹೋ, ಮಾತಾಡೋದೇ ಚಾನ್ಸ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಫೈರ್ ಆಗಿದ್ದಾರೆ, ಇಲ್ಲಿಂದ ಅಲ್ಲಿ ಹೋಗ್ತಾ ಇದಾರೆ, ಆ ಶಾರ್ಟ್ ಹಿಂಗ್ ಬೇಕಿಪ್ಪ, ಈ ತರ ಬೇಕು ಅಂತ ಹೇಳಿದ್ರೆ ಬ್ಯುಸಿಯಲ್ಲಿದ್ದಾಗ ಮಾತಾಡಕ್ ಬರ್ತಾ ಇಲ್ಲ. ಏನಕ್ಕೆ ಅಂದ್ರೆ ನಮ್ಗೆ ದುನಿಯಾವಿ ಸರ್ ಹೇಳ್ಕೊಟ್ಟಿದ್ದು ಒಂದು ವಿಷಯ, ಆರ್ಟಿಸ್ಟ್ ಮೂಡಲ್ಲಿರುವಾಗ ಅವ್ರನ್ನ ಡಿಸ್ಟರ್ಬೇ ಮಾಡಬಾರ್ದು ಆಸ್ ಅ ಆರ್ಟಿಸ್ಟ್. ಯಾಕಂದ್ರೆ ಅವರು ಹೊರಡೆ ಇವಾಗ ಒಂದು ಪೋಸ್ಟ್ ಅಂದ್ರೆ ಒಂದು ಫೋಟೋ ಬಂತು ಅಲ್ಲಿಂದ ಮಾರ್ಕಿಂದ, ಅಲ್ಲೇ ಎಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ರು. ಯಾರು ಎಡಿಟ್ ಮಾಡಿ ಹಾಕ್ತಿದ್ರು ಗೊತ್ತಾಗಿಲ್ಲ, ನಾನೇ ಮೈನ್ ವಿಲನ್ನು ಹಂಗೆ ಹಿಂಗೆ ಅಂತೆಲ್ಲ ಹಾಕ್ಬಿಟ್ರು ಅದನ್ನು. ಅಗೇನ್ ಸರ್, ಆ ಒಂದು ಪೂಜೆ ಕರೆಕ್ಟಾಗಿ ಒಂದು 10 ನಿಮಿಷ 15 ನಿಮಿಷ ನಡೆಯುತ್ತೆ. 15 ನಿಮಿಷ ನಡೆದಾದ್ಮೇಲೆ ಸೆಕೆಂಡಲ್ಲಿ ಶೂಟಿಂಗ್ ಶುರು ಆಯಿತು. ಈಗ ನಾವು ಇಮಿಡಿಯೇಟ್ ಶೂಟಿಂಗ್ ಶುರು ಆಯಿತು, ಪಟ್ಟಂಗೆ ಶುರು ಆಯಿತು. ನಾನು ಹೋಗಿ ಸರ್, ನಾನು ಮಂಜು ಸರ್ ಬೆಂಗಳೂರಿಂದ ಬಂದು, ಎಲ್ಲಿದೆ ಸರ್? ಅಲ್ಲಿ ಅವರು ಅಷ್ಟು ಬ್ಯುಸಿ ಇದ್ದಾರೆ, ನಾವು ಓಕೆ ನಾ ಡಿಸ್ಟರ್ಬ್ ಮಾಡಬಾರ್ದು, ನಾವೇನಕ್ಕೆ ಬಂದು ಕೆಲಸ ಮಾಡೋಕೆ ಬಂದಿದ್ವಿ ಸಾರ್ ಥರ, ನಾವು ಒಂದು ಕೆಲಸ ಮಾಡೋಕೆ ಬಂದಿದ್ವಿ, ನಮ್ಮ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ತೊಂದರೆ ಕೊಡ್ತಾನೆ ಇದ್ದೆ. ಮಾತಾಡ್ಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕಿರಣ್ ಅಂತ ಅವ್ರು ಬಾಡಿ ಗಾಡಿದ್ರು, ಅವ್ರಿಗೆ ಹೇಳಿದೆ ಮಾತಾಡ್ಸ್ಬೇಕಲ್ಲ, ಫ್ರೀ ಇದಾರೆ ಬರೀ ಮಾತಾಡಿ ಅಂದ್ರೆ ಅವ್ರು ಈಸಿಯಾಗಿ ಹೇಳ್ಬಿಟ್ರು. ನಮ್ಗೆಲ್ಲೋ ಒಂದು ಕಡೆ ಸರಿ ಆಯಿತು ಅಂತ ಹೇಳ್ಬಿಟ್ಟು 8ನೇ ದಿವಸ ನನಗೂ ಅವ್ರಿಗೂ ಕ್ಲಾಶ್ ಆಗ್ತದೆ ಒಂದು ಅಪೋಸಿಟ್. ಅವಾಗ ಫ್ರೆಂಡ್ ಮಾಡಿ ಮಾತಾಡಿದ್ರು, ಖುಷಿ ಆಯ್ತು ಅದು. ಹೌದು, ಯಾಕಂದ್ರೆ ಅವ್ರು ಆರ್ಟಿಸ್ಟು ಸರ್. ಯಾಕಂದ್ರೆ ಅವ್ರಿಗೆ ಇರೋದು 2 ಕಣ್ಣು ಅನ್ಕೊಳ್ಳಿ ಸರ್. ಅದು ಒಂದು ಮೂಳೆ ಬಂದ್ಬಿಟ್ಟು ಇಲ್ಲಿಂದ ಒಂದು ಹೇಳ್ತಾ ಇರುತ್ತೆ ಅವ್ರಿಗೆ, ಈ ವಿಷನ್ ಇಲ್ಲಿ ಈ ತರ ಆ ತರ ಸೆಟ್ಟಲ್ಲಿ ಆ ತರ ಈ ತರ ಬೇಕಂತ. ನಾವು ಹೋಗಿ ಎಲ್ಲಿ ಕಾಣಿಸ್ಕೋತೀವಿ ಸರ್, ಅಲ್ಲಿ ಯಾರು ಕಾಣಿಸಲ್ಲ. ಅವ್ರ ಪಾಯಿಂಟ್, ಅವ್ರ ವ್ಯೂನೇ ಬೇರೆ, ಶಿಸ್ತು, ಅವ್ರ ವ್ಯೂವೇ ಬೇರೆ ಸರ್. ಇಲ್ಲಿ ಇರಬೇಕು, ಈ ಫೈಟು ಇದು ಅದು ಇದರಲ್ಲೇ ಇದ್ದಾರೆ, ಇನ್ನೂ ಅವ್ರು ಗುಂಗಲೇ ಇದ್ದಾರೆ. ನಾವು ಹೋಗಿ ಎಲ್ಲಿ ಹೋಗಿ ಅದನ್ನ ಇದು ಮಾಡೋದು, ಡಿಸ್ಟರ್ಬ್ ಮಾಡಬಾರ್ದು. ಸೊ ಆ ಒಂದು ಇದರಲ್ಲಿ ಪೊಲೈಟ್ ಆಗಿದ್ಬಿಟ್ಟೆ. ಅಗೇನ್ ಅವ್ರ ಜೊತೆ ಫೋಟೋ ಇಡಿಸ್ಲೇಬೇಕಂತ ಹೇಳಿ ಕರೆಕ್ಟಾಗಿ ರೆಡಿಯಾಗಿ ಬರೋಷ್ಟರಲ್ಲಿ ಹೊಟ್ಟಿರೋರು, ಅಯ್ಯೋ ಫಸ್ಟ್ ದಿವಸ ಹೇಳ್ದೆ ಹೋಗ್ಬಿಟ್ಟಿದ್ದಾರೆ ಸರ್. ಸೆಕೆಂಡ್ ಡೇ ಸರ್ ಬೇಕೇ ಬೇಕು ಫೋಟೋ ಇವತ್ತು ಅಂತ ಹೇಳ್ಬಿಟ್ಟು, ಸರ್ ಬಂದ್ಬಿಟ್ಟು ವೆಯ್ಟ್ ಮಾಡಿಸ್ತೀನಿ ಬನ್ನಿ ಸರ್ ಅಂದ್ಬಿಟ್ಟು ಹೋಗಿ ರೆಡಿ ಆಗಿಲ್ಲ. ನಾನು ಮೇಕಪ್ ಇದು ರಿಮೂವ್ ಮಾಡಿದೆ, ಏನೋ ಮಾಡಿದೆ, ನಿಂತ್ಕೊಂಡ್ಬಿಟ್ಟು ಅಲ್ಲೇನೆ ಬಂದ್ರು ಸರ್ ಫೋಟೋ. ಬಾಮ್ಮ ನೀನು ನಿಂತ್ಕೊ ಅಂತ ಹೇಳ್ಬಿಟ್ಟು ಫೋಟೋ ಕೊಟ್ಟರು. ಆದರೆ ಏನಂದರೆ ನಂದು ಅವತ್ತು ಫೋನ್ ಇದ್ದಿಲ್ಲ, ನನ್ನ ಫೋನೆಲ್ಲ ಬಂದ್ಬಿಟ್ಟು ರೂಮಲ್ಲಿತ್ತು. ಅಲ್ಲಿ AD ಒಬ್ರು ಹಿಡಿದ್ರು, ಫೋಟೋ ಕಳ್ಸಿಲ್ಲ ಇನ್ನು. ನೋಡಿ ಎಂತ ಅದೃಷ್ಟ ಅದು ನಮ್ದು. ಸರಿ ಫೋಟೋ ಬರುತ್ತೆ, ಡಿಲೇ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ.
ಹಾಗಾಗಿ ಅದು ಮಾರ್ಕ್ ಬಗ್ಗೆ ಅಲ್ಲಿ ಮಾತಾಡೋಕ್ಕೆ ನನಗೆ ಚಾನ್ಸ್ ಸಿಗ್ಲಿಲ್ಲ. ಮತ್ತೆ ವಿತೌಟ್ ಅವ್ರ ಪರ್ಮಿಷನ್ ಮಾತಾಡಬಾರ್ದು. ತುಂಬಾ ಇದೆ ಅದ್ರ ಅಲ್ಲೂ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೋಯ್ತು. ಅದೊಂದು ಇಷ್ಟು ಮಾತಾಡ್ಬೇಕು. ಈ ನಡುರಾತ್ರಿ ಹೇಳ್ತೀನಿ ಕೇಳಿ, ಸುದೀಪ್ ಸರ್ ಜೊತೆಗೆ ಕೆಲವೊಂದು ಗಂಟೆಗಳು ನಾನು ಸ್ಪೆಂಡ್ ಮಾಡಿರೋ ಕಾರಣ ಖಂಡಿತ ನಿಮ್ಮನ್ನ ಮನೆ ಕರೆಸ್ತಾರೆ, ನಿಮ್ ಜೊತೆ ಕುತ್ಕೊಂತಾರೆ, ಊಟ ಮಾಡ್ತಾರೆ, ಕಲಾವಿದರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಸರ್. ಅವ್ರ ಮನೇಲಿ ಸರ್ ಒಂಥರ ಜೇನುಗೂಡು ಇದ್ದಂಗೆ ಅದು. ಎಷ್ಟು 20-25 ಜನ ಯಾವಾಗ ಇರ್ತಾರೆ ಅವ್ರ ಮನೇಲಿ ಸರ್. ಆಕ್ಚುಲಿ ಸುದೀಪ್ ಸರ್ನ ನಾನು ಇದಕ್ಕಿಂತ ಮುಂಚೆ ನೋಡಿದ್ದೀನಿ. ಅದು ಅವ್ರ ಹತ್ರ ಹೇಳ್ತೀನಿ, ಪರ್ಸನ್ ನಿಮ್ಮ ಹತ್ರ ಹೇಳಲ್ಲ. ನಾನು ತುಂಬಾ ವರ್ಷ ಮುಂಚೆ ಒಂದು 20 years ಬ್ಯಾಕ್ ನೋಡಿದ್ದೀನಿ. ಆಲ್ಮೋಸ್ಟ್ 15-20 years ಬ್ಯಾಕ್ ನೋಡಿದ್ದೀನಿ. ಅದನ್ನ ಪರ್ಸನಲ್ ಆಗಿ ಅವ್ರ ಹತ್ರ ಹೇಳ್ಬೇಕು, ಅವ್ರ ಹತ್ರ ಫಸ್ಟ್ ಹೇಳ್ಬೇಕು. ಅಗೇನ್ ಸೆಕೆಂಡ್ ಎಲ್ಲಂದ್ರೆ ಅವ್ರಮ್ಮ ಇದಾದಾಗ ನಾನು ಎಲ್ಲೋ ಇದ್ದೆ, ಈ ತರ ವಿಷಯ ಗೊತ್ತಾಗಿತ್ತು ಅಷ್ಟ ನನಗೆ ತುಂಬ ಬೇಜಾರಾಯಿತು. ಸಾರು ಸರಿ ಫಸ್ಟ್ ಹೊಟ್ಟು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸಾಧ್ಯ ಆದವರು ಎಲ್ಲ ನಮ್ಮ ಟೀಮಲ್ಲಿಂದ ಯಾರೋ ಸಾಧ್ಯ ಆದವು, ನಾವು ಮಾತ್ರ ಹೋಗ್ಬಿಟ್ಟು ಅಲ್ಲಿ ನನ್ನನ್ನು ನೋಡ್ದಂಗೆ ಆಯಿತು. ಅವರ ತಾಯಿ ಮುಂದೆ ಅಳುವಾಗ ಅಷ್ಟೇ, ನನಗೂ ಯಾರು ಇಲ್ವಲ್ಲ. ಅವ್ರ ತಾಯಿ ಮುಂದೆ ಅಳುವಾಗ ನನಗೆ ಎಲ್ಲೋ ನಾನು ಅಲ್ಲೋಗ್ಬಿಟ್ಟೆ. ನನ್ನ ತಾಯಿ ತೀರ್ಕೊಂಡಾಗ ಏನು ಮಾಡೋದು ಏನು ಗೊತ್ತಾಗ್ತಾಯಿಲ್ಲ, ಯಾಕಂದರೆ ಏನು ಕಲ್ತಿಲ್ಲ. ಅಮ್ಮ ಇದಾರಲ್ಲ ಬಿಡು, ಏನಿದ್ರು ತಲೆನೇ ಕೆಡ್ಸ್ಕೊಂತಾರಲ್ಲ. ದಿಲ್ದಾರ್ ಕಡಕ್ಕೆ ನಾವು ಅಮ್ಮ ಇರೋವಂತ. ಅಮ್ಮ ಹೋದ್ಮೇಲೆ ಗೊತ್ತಾಯ್ತು ಎಷ್ಟು ದೊಡ್ಡ ನಾವು ಝೀರೋ ಅಂತ. ಬರೀ ಝೀರೋ ಅಲ್ಲ, ದೊಡ್ಡ ಝೀರೋ ನಾವು. ಏನು ಇಲ್ಲ, ನಾವು ಏನು ಕಲ್ತ್ಕೊಂಡಿಲ್ಲ, ಏನು ಮಾಡಿಲ್ಲ. ಅವ್ರ ಸಪೋರ್ಟ್ ಎಲ್ಲ ಅವ್ರ ಮೇಲೆ ಏರಿ ನಿಂತ್ಕೊಂಡು ಬಿಟ್ಟಿದ್ದು ಗೊತ್ತಾಗಲಿಲ್ಲ. ಅವ್ರು ಕುಸಿದ ಮೇಲೆ ಗೊತ್ತಾಯ್ತು ನಾವಿಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಭೂಮಿ ಮೇಲೆ ಬಿಟ್ಟಾಗ ಗೊತ್ತಾಯ್ತು ಹೆಂಗ್ ನಡಿಬೇಕು. ನಾನು ಸರ್, ನಾನು 5ನೇ ಮಗ. 5ನೇ ಮಗ. 4 ಜನ ಮಕ್ಕಳು. 4 ಜನ ಮೇಲೆ ಬಹಳ ಮುದ್ದಂಗಾರೆ. ಮುದ್ದ ಅಮ್ಮ ಎಲ್ಲಾರು ಮುದ್ದೆ ಸರ್. ಮುದ್ದೆ ನೆಕ್ಸ್ಟ್ ಲೆವೆಲ್. ಅದೆಲ್ಲ ಏರಿಯಾನೇ ಒಂಥರ ಹೊಟ್ಟೆ ಕಿಚ್ಕೊಡೋರು. ನಮ್ಮ ಸ್ಕೂಲೇ ಹೊಟ್ಟೆ ಕಿಚ್ಕೊಡೋದು. ಅಮ್ಮ ಮನೆ ಕೆಲಸ ಊಟ ಬಂದ್ರೆ ಅಲ್ಲಿ ಮನೆ ಕೆಲಸ ಮಾಡಿ ಅವ್ರು ಊಟ ಕೊಡ್ತಾರೆ. ಮಧ್ಯಾಹ್ನಕ್ಕೆ ಅದು ಬಂದಿರುತ್ತೆ ಬಿಸಿ ಬಿಸಿ. ನನಗೋಸ್ಕರ ಗೇಟಲ್ಲೇ ವೇಟ್ ಮಾಡ್ತಾ ಇರೋರು. ಇವಾಗಲೂ ನಮ್ಮ ಫ್ರೆಂಡ್ ಅವ್ರ ತಾಯಿ ಹೇಳೋರು, ನನ್ನ ಸೀನಿಯರ್ ಅವರು ಸ್ಕೂಲಲ್ಲಿ, ನಿಮ್ಮ ತಾಯಿ ಆ ಬ್ಯಾಸ್ಕೆಟ್ ಇಟ್ಕೊಂಡು ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಕಣೋ, ಅಲ್ಲಿ ಗೇಟ್ ಹತ್ರ ವೇಟ್ ಮಾಡ್ತಾ ಇರ್ತಾರೆ, ಯಾವಾಗ ಬರ್ತಾನೆ ಅಂತ. ಬಂದು ಊಟ ಉಟ್ಬೋದು. ಆದರೆ ಅವ್ರು ಎಷ್ಟು ಗಂಟೆಗೆ ಊಟ ಮಾಡ್ತಾನೆ ಅಂತಲೇ ಗೊತ್ತಾಗ್ತಾರೆ ನನಗೆ. ಅವ್ರಿಗೆ ಒಂದು ಕಾಫಿ ಅಡಿಕ್ಟ್. ಕಾಫಿ ಕುಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು. ಅಗೇನ್ ಯಾವುದೇ ಕಾರಣಕ್ಕೂ ರೆಸ್ಟ್ ಅಂತೂ ಅವ್ರು ಮಾಡಿ ನೋಡಲೇ. ನಾನು ಒಂದು ಎಲ್ಲ ಇಂಟರ್ವ್ಯೂ ಹೇಳ್ತಾ ಇದ್ದೆ, ನಾನು ನೈಟ್ ಆ್ಯಂಡ್ ಡೇ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಂತ. ನಮ್ಮ ಮಕ್ಕನಿಗೆ ಎಲ್ಲ ಗೊತ್ತಿಲ್ಲ. ನಾವು ಅದು ಆಲ್ಮೋಸ್ಟ್ ನಮ್ಮ ಸಿಸ್ಟರ್ಸ್ಗೆ ಯಾರು ಗೊತ್ತಿಲ್ಲ. ನಾನು ಡಬಲ್ ಡ್ಯೂಟಿ ಮಾಡ್ತಾಯಿದ್ದೆ. ಬೆಳಿಗ್ಗೆ ಸ್ಕೂಲ್ಗೆ 9 to 4:30. 4:30 ಮನೆಗೆ ಬಂದು ರೆಡಿ ಆಗಿಬಿಟ್ಟು ಅಲ್ಲಿಂದ ನಾನು 6 o'clockಗೆ ಒಬ್ರಿಗೆ ಪರ್ಸನಲ್ ಬಾಡಿಗಳು ಹೋಗ್ಬೇಕು. ಅಲ್ಲಿ 6 o'clockಯಿಂದ ಮಾರ್ನಿಂಗ್ ಕೆಲಸ ಮಾಡಿದ್ರು ಸರ್. ಹ್ಞೂ ಸರ್, ಪರ್ಸನಲ್ ಬಾಡಿಗಳೇ ಕೆಲಸ ಮಾಡಿದ್ದೀನಿ, ಬೌನ್ಸರೇ ಕೆಲಸ ಮಾಡಿದ್ದೀನಿ. ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಾನೇ ಇರ್ತದೆ ಸರ್. ನಾನು ಮನೆಗೆ ಇಷ್ಟನೇ ಇಲ್ಲ. ಎಲ್ಲೋ ಒಂದು ಕಡೆ ಬೇಜಾರೈತೆ ಅಂದರೆ ಅಮ್ಮ ಮನೆ ಕೆಲಸ ಮಾಡೋದು ಓಡಾಡ್ತಾ ಇದ್ದಾರಲ್ಲ, ನನಗೆ ಇಷ್ಟ ಆಗಿಲ್ಲ. ಒಂದು ರೇಂಜಿಗೆ ಬಂದು ಅವ್ರಿಗೆ ಸರಿ ಆಯಿತು, ಅವ್ರನ್ನ ರೆಸ್ಟ್ ಮಾಡಿಸ್ಬೇಕು ಏನಾದರೂ ಮಾಡಿ. ಇನ್ನೂ ನಾವು ಇಷ್ಟು ದೊಡ್ಡದಾಗ್ಬಿಟ್ಟಿದ್ದೀವಿ, ಕತ್ತೆ ಥರ ಆಗ್ಬಿಟ್ಟಿದ್ದೀವಿ, ಇನ್ನೂ ಕೆಲಸ ಮಾಡಿಸ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಆಟಿಸಮ್ ಸೆಂಟ್ರ್ ಅದು. ಅಲ್ಲಿ ಹೋದ್ಮೇಲೆ ನಂದು ಅಹಂಕಾರ ಎಲ್ಲ ಹೋಯ್ತು. ನನಗೆ ಭಯಂಕರ ಅಹಂಕಾರ ಇತ್ತು, ಅಲ್ಲೆಲ್ಲ ಹೋಯ್ತು. ಅದೇ ಕೆಟ್ಟ ಹುಡುಗ ಇಲ್ಲ, ಮನೆ ಕೆಟ್ಟ ಹುಡುಗ ಅಂತೂ ಇಲ್ಲ. ಬೀದಿಲಿ ಒಂದು ಚೂರು ಅಷ್ಟಿಷ್ಟು ಅಷ್ಟೇನೆ ಹೊರತು ಮನೆ ಕೆಟ್ಟ ಹುಡುಗ ಇಲ್ಲ. ರಫ್ ಆ್ಯಂಡ್ ಟಫು. ಬೀದಿಯಲ್ಲಿ ಅಷ್ಟಿಗಷ್ಟೇ. ಮನೆಗೆ ಬಂದರೆ ನಾನು ಇಲಿ ಮರಿನೇ ಅಮ್ಮನಿಗೆ. ಅದಾದಮೇಲೆ ಈ ಕೆಲ್ಸಕ್ಕೆ ಹೋದ್ದೀನಿ. ಈ ಕೆಲಸದಲ್ಲಿ ಬಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋ 26 years ಇರ್ಬೋದೇನು ನನಗೆ ಬಹುಶಃ. ನನಗಿಂತ ತುಂಬ ದೊಡ್ಡ ವಯಸ್ಸು ಅವ್ರಿಗೆ, ಆಟಿಸಮ್ ಹುಡುಗರಿಗೆ. ನಮ್ಮ ಬಾಯಿ ಸುಮ್ಮನೆ ಇರೋಲ್ಲ ಸರ್. ಒಡಿ ಪಲ್ಟಿ ಅದು ಸುಮ್ಮನೆ ಒಡಿ ಪಲ್ಟಿ ಅಂದರೆ ಅವ್ನು ನನಗೆ ಗೊತ್ತಿಲ್ಲ ಅದು ಹೇಳ್ತಾರೆ ಮಾಡ್ತಾರೆ ಅಂತ. ಯಾಕಂದ್ರೆ ಅವರು ಪಲ್ಟಿ ಹೊಡೋದಾಗಲಿ, ನಾವು ಹೇಳೋದನ್ನು ಮಾಡೋದು ಅವ್ರಿಗೆ ಏನೂ ಗೊತ್ತಿಲ್ಲ. ಅದು ಆ ಏಜು, ಅವ್ರು ಪಡೋ ಕಷ್ಟ ಎಲ್ಲ ನೋಡ್ಬಿಟ್ಟು ನಾವೆಲ್ಲ ಸುಮ್ಮನೆ ಇದೇನೋ ದೇವ್ರು ಕೊಟ್ಟಿದ್ದ ದೇಹನ ಕೆಡಿಸ್ಕೊಂಡು ಅದ್ರಲ್ಲಿ ಏನೋ ಅಹಂಕಾರ ಮಾಡ್ಕೊಂಡು ಯಾರೋ ಇಸ್ಕೊಡೋ ಬಟ್ಟೆನ ಹಾಕ್ಕೊಂಡು, ಯಾರೋ ಕೊಡಿಸೋ ಅನ್ನನ ತಿನ್ಕೊಂಡು, ಮನೇಲಿ ಅವರೇನೋ ಕಷ್ಟಪಡ್ಕೊಂಡು ಬಂದು ಅನ್ನ ಹಾಕ್ತಾರೆ ಅದನ್ನು ತಿನ್ಕೊಂಡು ನಾವು ಇಷ್ಟು ಅಹಂಕಾರ ಮಾಡ್ತೀವಿ. ಈ ಮಕ್ಳಿಗೆ ಇಷ್ಟು ವಯಸ್ಸಾಗಿನೂ ಅವ್ರಿಗೆ ಬಂದ್ಬಿಟ್ಟು ಅಷ್ಟು ನಾನು ಟ್ರೈನ್ ಮಾಡ್ತೀವಿ ಹುಡುಗ ಬಂದ್ಬಿಟ್ಟು ಅವ್ರಿಗೆ ಒಂದು 10 years ಮಗುಗೇನು ಬುದ್ಧಿ ಇರುತ್ತೋ ಅಷ್ಟೇ ಅವ್ರಿಗೊಂದು 35 years ಮೇಲೆ ಆಗಿರುತ್ತೆ. ಸೊ ಅದನ್ನ ನೋಡಿ ನನಗೆಲ್ಲನೂ ಬಿಟ್ಟೋಯ್ತು ಸರ್. ಅವಾಗ ನಿಧಾನ ಆಗಿಬಿಟ್ಟೆ, ಫುಲ್ ನಿಧಾನ ಆಗೋಯ್ತು ನನಗೆ. ಅಲ್ಲಿಂದ ಮುಗಿಸ್ಕೊಂಡು ಸರಿ ಈ ಕೆಲಸ ಮುಗಿಯುತ್ತೆ, ಕೆಲಸ ಮುಗಿಸ್ಕೊಂಡು ಮನೆ ಹೋಗಿ ಒಂದು 1 hour ಆದರೆ ಮಲಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಪಟ್ಟಂತ ರೆಡಿ ಆಗಿಬಿಟ್ಟು ಹೋಗ್ಬಿಡ್ತಾಯಿದ್ದೆ. ಅಲ್ಲೂ ಹೋದ್ರೆ 4 ಗಂಟೆ 4:15 ಬಿಡೋರು ಅವರು. ಮನೆಗೆ ಬಸ್ 6 ಗಂಟೆ ಆಗ್ಬಿಟ್ಟಿರೋದು. ಅದು ನಿಂತ್ಕೊಂಡೇ ಇರಬೇಕು. ಹೌದು.
ನಿಂತ್ಕೊಂಡೇ ಇರಬೇಕು. ಈ 6 ಗಂಟೆ ಆಗಿ ಬರುತ್ತಲ್ಲ ಸರ್, ಅಲ್ಲೊಂದು ಬ್ಯೂಟಿ ನಡೆಯುತ್ತೆ ಸರ್ ಅಲ್ಲಿ. ಆಕ್ಚುಲಿ ಅಲ್ಲಿ ಟಾಮಿ ಅಂತ ಒಂದು ನಾಯಿ ಇರೋದು, ಅದು ಬಂದ್ಬಿಟ್ಟು ನಮ್ಮ ಮನೆ ಕೆಳಗಡೆ ಅವ್ರ ನಾಯಿ. ಒಂದು ರೇಂಜ್ ಮೇಲೆ ಅಮ್ಮಗೆ ಅಡಿಕ್ಟ್ ಆಗಿಬಿಡ್ತದೆ. ನಮ್ಮ ಫ್ಯಾಮಿಲಿ ಫುಲ್ ಭಯಂಕರ ಅಡಿಕ್ಟ್ ಅದು. ಅದು ಹೆಂಗೆ ಅಂದರೆ, ನಾನು ಬರೋ ಗಂಟೆ ಅದು ಮೇಲೆ ಬರೋಲ್ಲ. 4:15 ಬೈದ ತಕ್ಷಣ ನನ್ನ ಮೇಲೆ ತೊಗೊಂಬಂದು ರಿಸೀವ್ ಮಾಡಿಬಿಟ್ಟು ನಾನು ಊಟ ಮಾಡ್ತಾಯಿದ್ದೆ, ಟಾಮಿ ಊಟ ಮಾಡ್ತಾಯಿತ್ತು, ಅಮ್ಮ ಊಟ ಮಾಡ್ತಾಯಿದ್ರು. ಇದೆಲ್ಲ ಇದು ನಡೀತಾನೆ ಇದೆ. ನಾನು ಒಂದು ರೇಂಜಲ್ಲಿ ಏನಾಗ್ಬಿಟ್ಟೆ ಅಂದರೆ, ಅಮ್ಮನ ಕೆಲಸ ಬಿಡಿಸ್ಬಿಡೋದು ಬಿಡು ಅಂತ ಹೇಳ್ಬಿಟ್ಟು ಏನು ಹೋಗ್ತಾ ಇದ್ದೀನಿ ಫಸ್ಟ್ ತಿಂಗಳು. ಈ ಕೆಲಸ ಸಿಕ್ತು, ಒಂದು 3-4 ತಿಂಗಳು ಹೋಗ್ತಾ ಇದ್ದೀನಿ. ಹಾಗೇನು ಈ ಕೆಲಸ ಸಿಕ್ಬಿಡ್ತು, ಡಬಲ್ ಡ್ಯೂಟಿ ಮಾಡಿಬಿಟ್ಟು ಅಮ್ಮನ ಕೆಲಸ ಬಿಡಿಸ್ಬಿಡೋಣ ಅಂತ ನನ್ನ ಪ್ಲ್ಯಾನ್, ನನ್ನ ಮನಸ್ಸಲ್ಲಿ ಇದ್ದಿದ್ದು. ಹಾಗೇನು ಅಮ್ಮಗೆ ನಿಮೋನಿಯಾ ಅಟ್ಯಾಕ್ ಆಗಿಬಿಟ್ಟು, ಅದು ಏನಂತ ನಾನು ಎಲ್ಲ ಮೆಡಿಕಲ್ಲು ಫೇಸ್ ಮಾಡ್ತಾ ಇದ್ದೆ. ಏರಿಯಾದಲ್ಲಿ ಏನೇ ಮೆಡಿಕಲ್ ಇದ್ರೂ ನನಗೆ ತುಂಬ ಫ್ರೆಂಡ್ಶಿಪ್ ಟಚ್ಚು. ನಿಮಾನ್ಸ್ಗೆ ಹೇಳ್ತೀರಾ, ಅಲ್ಲಿ ಯಾರೋ ಒಬ್ರು ಫೋನ್ ಮಾಡಿ ರೆಡಿ ಮಾಡಿಬಿಡ್ತೀನಿ. ನಿಮಾನ್ಸ್ಗೆಲ್ಲ ಹೋದರೆ ನೀವು ಇವಾಗ ನೈಟ್ ಕೂತ್ರೆ ನಿಮ್ಮ ಅಪಾಯಿಂಟ್ಮೆಂಟು ಬೆಳಗ್ಗೆ ಆ ಚೀಟಿ ಎಲ್ಲ ಬರ್ಸಿ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಇಲ್ಲ ಸಾಯಂಕಾಲ 6 ಗಂಟೆ ಆಗಿರೋದು. ಅಷ್ಟೊಂದು ಜನ ಬರೋರಲ್ಲಿ ಕೆಲಸ ಮಾಡ್ತಾಯಿಲ್ಲ ಅಂತಾರೆ ಜನ. ಅಷ್ಟು ಜನ ಎಲ್ಲಿಗ ಇಡೀ ಕರ್ನಾಟಕ ಫುಲ್ ಸುತ್ತಿಂದ ಬರ್ತಾರೆ ಸರ್ ಅಲ್ಲಿಗೆ. ಹೌದು, ನಿಮಾನ್ಸ್ಗೆ ಬೇರೆ ಎಲ್ಲೋ ಬಂತ, ಬೇರೆ ಯಾವುದೋ ಒಂದು ಟ್ರಾಮಾ ಸೆಂಟರ್ ಬೇಕಾ, ಇನ್ನೊಂದು ಬೇಕಾ, ನರ್ವ್ಗೆ ಬೇಕಾ, ಐಗೆ ಬೇಕಾ, ಮಿಂಟು ಹಾಸ್ಪಿಟ್ಲ್, ಯಾವ ಹಾಸ್ಪಿಟ್ಲ್ ಇದ್ರೂ ಯಾರೋ ಇರೋರು ನಾನು ಗೈಡ್ ಮಾಡಿಬಿಡ್ತದೆ. ಈ ನಿಮೋನಿಯಾ ಅನ್ನೋದು ನಾನು ಕೇಳ್ಪಟ್ಟೇ ಇಲ್ಲ. ಅವನು ಇದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ನಮ್ಗೆ ಏನು ಗೊತ್ತಿಲ್ಲ. ನಮಗೆ ಅವ್ನು ಚಲೋ ತಿಳಿಲಿಕ್ಕಿಲ್ಲ. ಡೇ ಬೈ ಡೇ ಲಂಗ್ಸ್ನ ಬಂದ್ಬಿಟ್ಟು ಅದು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಹಂಗಾಗಿ ಅಮ್ಮ ತುಂಬ ಇದಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಬಾರ್ದಾಗಿತ್ತು. ಅದು ಹಂಗಾಗೋಯ್ತು. ಅದು ತುಂಬ ಕಷ್ಟ ಆಗೋಯ್ತು. ಆವಾಗ ಹೆಲ್ಪ್ ಮಾಡದಿರೋರು ಹೆಲ್ಪ್ ಮಾಡಿದ್ರು. ಮತ್ತು ಏನನ್ನ ಕಲ್ತ್ಕೊಂಡೆ ಆವಾಗ, ದುಡ್ಡೇ ಎಲ್ಲ ಅಂತ ಕಲ್ತ್ಕೊಂಡೆ. ದುಡ್ಡಿಲ್ಲ, ಅಕ್ಕ ಇನ್ಶೂರೆನ್ಸಿಂದ ಮಾಡಿ, ಅಕ್ಕ ಸಂಪಾದನೆ, ಚಿಕ್ಕ ಅಕ್ಕ 4ನೇ ಅಕ್ಕ, ಅವರೇ ಎಲ್ಲ ಫುಲ್ ಕೇರ್ ಮಾಡಿದ್ರು. ಏನೋ ಚೂರು ಸಪೋರ್ಟು. ಹಾಗೆ ನನ್ನ ಫ್ರೆಂಡ್ಶಿಪ್ ಲೈನಲ್ಲಿ ರಮೇಶ ಅಂತ ಒಬ್ಬ, ಅವನಿಗೆ ಇವಾಗ ಕಿಡ್ನಿ ಫೇಲಿಯರ್ ಆಗಿಬಿಟ್ಟಿದ್ದೆ. ಅವನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ನು ಬಂದ್ಬಿಟ್ಟು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಯಿದ್ದ ಅಪೋಲೋ ಹಾಸ್ಪಿಟ್ಲಲ್ಲಿ. ಅವನ್ನ ಕರ್ಕೊಂಡೋಗಿ HCG ಹಾಸ್ಪಿಟ್ಲ್ ಒಬ್ಬರನ್ನ ಸರ್ಜನ್ನ ಮೀಟ್ ಮಾಡಿಸಿ, ಅವರು ವೆಂಟಿಲೇಟರಿಂದ ಹೊರಡೆ ಬರೋಕ್ಕಾಗುತ್ತಾ ಅಂತ ಕೇಳಿ, ನನಗೋಸ್ಕರ ಅವ್ನು ಅಲ್ಲೋಗಿ ಅಷ್ಟು ರಿಸ್ಕ್ ತೊಗೊಂಡು ಅವರು ಮಾತಾಡಿಸಿ, ಇವ್ರನ್ನ ಮಾತಾಡಿಸಿ, ಅವ್ರು ಟ್ಯಾಬ್ಲೆಟ್ ಬರ್ಕೊಡ್ತಾರೆ ನನಗೆ, ಇದನ್ನು ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು. ಆ ಟ್ಯಾಬ್ಲೆಟ್ ತೊಗೊಂಡೋಗಿ ಅಮ್ಮನ ಕೊಟ್ಟು ಟ್ರೈ ಮಾಡಿದೆ. ಓಕೆ, ಸ್ವಲ್ಪ ಚೇತರಿಸ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂತು. ಖುಷಿ ಆಯ್ತು. ಏನಂದರೆ, ನಾವೆಲ್ಲೋ ಒಂದು ಕಡೆ ಯಾರೋ ಒಬ್ರು ಹೆಲ್ಪ್ ಮಾಡ್ತೀವಿ ಅಂದರೆ ಅದೆಲ್ಲ ಸುತ್ಕೊಂಡು ಬರುತ್ತೆ ಸರ್. ಬರುತ್ತೆ. ಕರೆಕ್ಟ್. ನಾನು ತುಂಬ ಟೈಮ್ ಯೋಚನೆ ಮಾಡಿದೆ ಸರ್, ನಾನು ಹಿಂಗೆ ಇದೀನಿ, ನಾನು ಕೆಟ್ಟವನಂದರೆ ಯಾರು ಅನ್ನನ ತಿಂದಿಲ್ಲ ಇರುವವ್ರು, ಯಾರು ಫ್ಯಾಮಿಲಿನೂ ನಾನು ಡಿಸ್ಟರ್ಬ್ ಮಾಡಿದ್ದಿಲ್ಲ, ಏನೂ ಮಾಡಿದ್ದಿಲ್ಲ. ಕೆಟ್ಟವನಂದ್ರೆ ನಾವೇ ಅನ್ಕೊಳೋದು ಕೆಟ್ಟವ್ ನಾವು ಹಂಗೆ ಹಿಂಗೆ ಅಂತಾಗಲ್ಲ, ಏನಿಲ್ಲ. ತುಂಬ ಜನ ಇದ್ದಾರೆ. ಆದರೆ ನಾನು ತುಂಬ ಟೈಮ್ ಯೋಚನೆ ಮಾಡ್ತಾ ಇದ್ದೆ, ಇಷ್ಟೆಲ್ಲ ಒಳ್ಳೆತನ ಇದ್ದಿದ್ದು ನಮ್ಮನ್ನು ಏನು ಬಂತು, ನಮ್ಗೆ ಏನು ಬಂದಿಲ್ವಲ್ಲ, ಏನಪ್ಪ ಇದು ಅಂತ, ನಾವೆಲ್ಲ ಹಿಂಗೆ ಇರಬಾರ್ದು ಅಂತ. ಆದರೆ ತಪ್ಪು ಸರ್ ಅದು. ನನ್ನ ಮಗನಿಗೆ ಮೊನ್ನೆ ಫೀಸ್ ಕಟ್ಟೋಕ್ಕಾಗಿಲ್ಲ, ನನ್ನ ಫ್ರೆಂಡ್ ತೊಗೊಂಬಂದು ದುಡ್ಡು ಕೊಟ್ಟರು. ನೀನೇನು ನನ್ನ ಹತ್ರ ಹೇಳಿಲ್ಲ ಅನ್ನಂತ. ನಾನು ಕೇಳಲಿಲ್ಲ, ಏನಿಲ್ಲ. ಆ ಥರ ಹೆಲ್ಪು ತುಂಬ ಕಡೆ ನನಗೆ ದುಡ್ಡು ಅಂತ ಬಂದಾಗ ತುಂಬ ಕಡೆ ಬಂತು, ನನಗೆ ಹೆಲ್ಪ್ ಆಯಿತು. ಅದು ಅನ್ಎಕ್ಸ್ಪೆಕ್ಟೆಡ್ಲಿ ದೇವರು ಕೊಟ್ಟಿರೋದು ಗಿಫ್ಟ್ ಅಂತ ಅನ್ಕೋತೀನಿ ನಾನು. ಅದು ಒಳ್ಳೆತನ ಇದ್ದರೆ ಎಲ್ಲಿಂದ ಬೇಕು ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆ ಥರ ಹೆಲ್ಪು ಈ ಥರ ಎಲ್ಲ ಆಯಿತು. ಸೊ ಹಾಗೆ ನಾನು ಕೆಲಸ ಮಾಡಿ ತಾಯಿನ ಸಾಕೊಂಡು ಅಂದ್ಕೊಂಡಿದ್ದೆ. ನಿನ್ನ ಹೆಲ್ಪು ಬೇಡ, ಅವ್ರು ಇದ್ದಿದ್ದ ಟೈಮ್ ಸಾಕು ಅಂತ ದೇವ್ರು ಕರ್ಕೊಂಡ್ಬಿಟ್ಟ ಪಟ್ಟಂತ. ಅದೆಲ್ಲೋ ಒಂದು ಕಡೆ ಅದು ಬಿಟ್ಟೋಗಿದ ತಕ್ಷಣವೇ ರಿಲೇಷನ್ ಅಂದರೆ ಏನು, ಅಮ್ಮ ಐ ಥಿಂಕ್ ಎಕ್ಸಾಕ್ಟಾಗಿ ಒಂದು 10 years ಆಗಿರ್ಬೋದು ಸರ್. ಹಾರ್ಡ್ಲಿ 10 year ಮೇಲೆ ಆಗಿದೆ. 13 ಆಲ್ಮೋಸ್ಟ್ 13 12-13 ಇದಾಗಿದ್ದು. ಸೊ ಇಷ್ಟು ಗಂಟೆ ಆಯಿತು ಅದು. ಅದಾದಮೇಲೆ ಸರ್ ಗೊತ್ತಾಗಿ ಸರ್, ಲೈಫ್ ಏನು, ಜನ ಏನು, ನಮ್ಮನ್ನು ಬಂದ್ಬಿಟ್ಟು ವಿಲೇಜಲ್ಲಿ ನಮ್ಮನ್ನು ಹೆಂಗೆ ನೋಡ್ತಾರೆ, ನಮ್ಮ ತಾಯಿದ ಗಂಟೆ ಹೆಂಗೆ ನೋಡಿದ್ರು, ಇವಾಗ ಹೆಂಗೆ ನೋಡ್ತಾವ್ರೆ, ನಮ್ಮ ತಾಯಿ ಜೊತೆಗೆ ಹುಟ್ಟಿದಲ್ಲ ಯಾರು, ಅವರೆಲ್ಲ ಏನಾಗಿದ್ದಾರೆ ನಮ್ಮ ಮುಂದೆ, ನಮ್ಮ ಹಿಂದೆ ಏನಾಗಿದ್ದಾರೆ, ಇನ್ನು ಮುಂದಕ್ಕೆ ನಮ್ಗೆ ಏನಾಗ್ತಾರೆ ಅವರು, ಅವೆಲ್ಲ ಗೊತ್ತಾಯಿತು. ನಮ್ಮ ತಾಯಿ ಹೆಂಗಿದ್ರೆ ಹಂಗಿದ್ಬೇಕು ಅಂತ ಹೇಳ್ಬಿಟ್ಟು ಖಡಕ್ಕಾಗಿದ್ದೆ. ಅವಾಗಿಂದ ಇವಾಗನು ನಮ್ಮ ಖಾನ್ದಾನ್ಗೆ ನಾನು ನೋಡಿದ್ರೆ ಭಯ ಬರಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ನಮ್ಮ ತಾಯಿ ನೋಡಿದ್ರೆ ಭಯ ಪಡೋರು, ಯಾಕಂದ್ರೆ ಸಿಟ್ಟು, ನ್ಯಾಯ, ಮನೆಗೆ ದೊಡ್ಡವರು, ಅದಿದ್ದರೆ ಕರೆಕ್ಟಾಗಿರುತ್ತೆ. ಅವ್ರು ಬಿಟ್ಟಿದ್ದೆಲ್ಲ ಚಿಲಾಪಿಲಿ ಆಗ್ಬಿಟ್ರು. ಅವ್ರವರು ಏನೇನೋ ಮಾಡ್ಕೊಂಡು ಏನಾಗಿ ಹೆಂಗೋ ಆಯಿತು. ಒಂದು ಮಾತ್ರ ಸತ್ಯ ಸರ್, ನಾವು ಪರಿಸರಕ್ಕೆ ದೇವರಿಗೆ ನಿಯತ್ತಾಗಿದ್ದರೆ, ಪರಿಸರಕ್ಕೆ ಮತ್ತು ದೇವರಿಗೆ, ಹೌದು, ದೇವರಿಗೆ ನಿಯತ್ತಾಗಿದ್ದರೆ
ಈಗ ನಾವು ಬಾಳು ನಮ್ಮ ಸಾವು ಈ ಪರಿಸರ ದೇವರು ಅವನೇ ಬಂದ್ಬಿಟ್ಟು ಡಿಸೈಡ್ ಮಾಡೋದು, ಬೇರೆ ಯಾರು ಡಿಸೈಡ್ ಮಾಡಲ್ಲ. ತುಂಬ ಒಳ್ಳೆಯವ್ರು ನೋಡಿ ಬೇಗ ಹಾಕೊಂಡ್ಬಿಡ್ತಾನೆ ಅಂತಾರೆ. ನಮ್ಮ ಅಪ್ಪು ಸಾರ್ ನೋಡಿ ತುಂಬ ಒಳ್ಳೆಯವರು, ಅವರು ದೇವರು ಅದೇ ಸಾಕು ಬಾ ನೀ ರೆಸ್ಟ್ ಮಾಡು ಅಂತ ಆ ಥರ. ಅದು ಅವರು ದೇವರು ಅಷ್ಟು ಬೇಗ ಏನೋ ಒಂದು ಕಾರಣ ಇರುತ್ತೆ, ಅವ್ರಿಗೆ ಇರ್ಬೋದು, ತಡ್ಕೊಳೋ ಶಕ್ತಿ ನಮಗಿಲ್ವಲ್ಲ ಸರ್. ಎಲ್ಲ ಕಡೆನೂ ಅಷ್ಟೇ. ಅಪ್ಪು ಸರ್ ಹೋದಾಗೆಲ್ಲ ಒಂದು ವಾರ, ಯಾಕಂದರೆ ನಾನು ಕಾಲೇಜಲ್ಲಿ ಹೋಗೋ ತಾಲಿಬಾನ್ ಅಲ್ಲ ಅಲ್ಲಿ ಹಾಡು ಅವಾಗ ರಿಲೀಸ್, ಅವಾಗ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಹಾಡಿಗೆ. ನಾನು ಸಿನಿ ಇಂಡಸ್ಟ್ರಿಯಲ್ಲಿ ದುನಿಯಾವಿ ಸರ್ ಬಿಟ್ಟು ಸ್ಟಂಟ್ ಮಾಡಿ ಡ್ಯಾನ್ಸ್ ಮಾಡಿ ನೋಡಿದ್ದೆ ಅಪ್ಪು ಸರ್ನೇ. ನೀವು ಏನಪ್ಪ ಡ್ಯಾನ್ಸ್ ಮುಂದೆ ಕ್ರೇಜು, ಅಯ್ಯೋ ಇವರು ಪ್ರಭುದೇವ ಮಾಸ್ಟರ್ಗೆ ಒಬ್ಬ ದೊಡ್ಡ ಚಾಲೆಂಜ್ ಸಿಕ್ಬಿಟ್ರು, ಇವ್ರನ್ನ ಏಕಿ 100% ಇವ್ರು ಮಾಡಲೇಬೇಕು. ಯಾಕಂದ್ರೆ ಪ್ರಭುದೇವ ಮಾಸ್ಟರ್ ಅಂದ್ರೆ ತುಂಬಾ ದೊಡ್ಡ ಲೆವೆಲ್, ಅವ್ರು ಮೂವ್ಮೆಂಟ್ ಮಾಡ್ಬೇಕಂದ್ರೆ ಅಷ್ಟು ಹಿಂಗೆ ಅಂತ ಯಾರು ಇರ್ತಾರೆ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಂದ್ಬಿಟ್ರು ಅಪ್ಪು ಸರ್. ಅಂಥವರೆಲ್ಲ ಬಂದು ಇದ್ದು ಅವರೊಂದು ದೊಡ್ಡ ಕೀರ್ತಿನ ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಕೊಟ್ಟು ಹೋಗಿ ಅದ್ರಲ್ಲಿ ಬಂದಿದ್ದೀವಿ. ಸೊ ಇಷ್ಟೆಲ್ಲ ಮೂಮೆಂಟಲ್ಲಿ ಒಳ್ಳೆಯವ್ರಿಗೆ ಈ ಥರ ಆಗುತ್ತೆ. ಯಾವ್ದು ಕಾರಣ ಅಂತ ಹೇಳೋಕ್ಕೂ ಆಗಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ. ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಸರ್ ಒಂದೊಂದು ಟೈಮಲ್ಲಿ. ಸೊ ಹಂಗಾಗಿ ಅದೆಲ್ಲ ಮುಗೀತು ಬಂತು, ಅಮ್ಮ ಇದಾದರು. ಸೊ ಅಗೇನ್ ಟೇಕ್ ಕೇರ್ ಮಾಡ್ಕೊಂಡು ನಾನು ಫ್ಯಾಮಿಲಿನ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಒಂದೇ ಆಯಿತು. ಇಲ್ಲ ನಾನು 4 ಮದುವೆ ನನ್ನ ಕೈಯಿಂದ ನಾನು ಓನಾಗಿ ಮಾಡಿದೆ. 3 ಅಕ್ಕಂದು ನಿಮ್ಮ ತಾಯಾರು ಮಾಡಿದ? ಇಬ್ರಿಗೂ ಮಾಡಿದ್ರು. 3ನೇ ಅಕ್ಕ ಅವ್ರು ಮಾಡ್ಕೊಂಡಿಲ್ಲ, ಏನೋ ಗೊತ್ತಿಲ್ಲ. ಅವ್ರಿಗೆ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರಿ, ಅವರು ಇದರಲ್ಲೇ ಇದ್ರು. ಸೊ 4ನೇ ಮಾಡ್ಬಿಡೋಣ, ಯಾಕಂದರೆ ಹೆಣ್ಮಕ್ಳು ಆ ಏಜಲ್ಲಿ ಮದುವೆ ಆಗ್ಬಿಡ್ಬೇಕು, ಮುಚ್ಚಿದ್ರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಸೊ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಸಂಬಂಧ ಇವರು 3ನೇದವರು ಅವರು ಒಪ್ಕೊಂಡ್ಮೇಲೆ ಬೇರೆ ಹುಡುಕಿ ಮಾಡಿ ಅವ್ರದ್ದು ಮುಗಿದ ತಕ್ಷಣ ಹಂಗೆ ಒಳ್ಳೆ ಟೈಮ್ ಶುರುವಾಯ್ತು. ಹಂಗೆ ಹೋಗ್ತಾ ಇದೆ. ಟಫ್ ಹಂಗೆ ಹೋಗ್ತಾ ಇದೆ. ಇದು ಟಫ್ ಅಲ್ಲ, ಸ್ಟಫ್. ಎಸ್ ಸರ್. ಈಗ ಅಂದ್ರೆ ನನಗೆ ಈ ಜಸ್ಟ್ ನಾವು ರೋಲ್ ಆಗಬೇಕಾದ್ರೆ ಒಂದು ಇನ್ಸಿಡೆಂಟ್ ಕೇಳಿಸ್ಕೊಂಡೆ, ಆಲ್ ದ ಬೆಸ್ಟ್ ಅಂತ ಹೇಳಿ. ತಾಯಿಯರು ಇದನ್ನ ಹೇಳ್ತಿದ್ರು. ಈಗ ನಿಮಗೆ 2ನೇ ತಾಯಿ ನಿಮ್ಮ ಹೆಂಡತಿ, ಹೆಂಗೆ ಮದುವೆ ಆಗಿದ್ದು, ಏನ್ ಕತೆ? ನಮ್ದು ಆಕ್ಚುಲಿ ಲವ್ ಮ್ಯಾರೇಜು. ಅದೊಂದು ದಂತಕತೆ. ಅದು ಕಾಂತಾರ ಅಲ್ಲ ಆದ್ರೆ ಅದು ಒಂದು ದಂತಕತೆ ಅಂತಲ್ಲ, ಆ ಥರ ಒಂದು ಕತೆ ಅದು. ಸೊ ಸ್ವೀಟಾಗಿ ಮುಗಿಸ್ತೀನಿ. ಲವ್ ಮಾಡಿದ್ವಿ, ಆಮೇಲೆ ಡೈರೆಕ್ಟಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ವಿ. ಮನೆಗೆ ಹಾಕೊಂಡ್ಬಂದ್ಬಿಟ್ಟೆ ಅಷ್ಟೇ. ಮನೆಯಿಂದ ಫೋನ್ ಮಾಡಿದ್ರು. ಸೊ ಅವ್ರಿಗೆಲ್ಲ ಈ ನಮ್ಮ ಮೀಡಿಯಾ ಮೂಲಕ ದೊಡ್ಡ ಸಾರಿ ಹೇಳ್ಕೊತೀನಿ. ಯಾಕಂದರೆ ತಪ್ಪು ಮಾಡಿದೆ ಅಂತಿಲ್ಲ. ಸೊ ಆ ಮನೆಗೆ ಎಷ್ಟೊಂದು ನೋವಾಗಿರುತ್ತೆ. ಸೊ ಇವಾಗ ಚೆನ್ನಾಗಿದ್ದೀವಿ. ಇವಾಗ ಅಂದರೆ ಸಿನಿ ಫೀಲ್ಡ್ ಬರೋಕ್ಕಿಂತ ಮುಂಚೆನೇ ಚೆನ್ನಾಗಿದೆ. ಯಾಕಂದರೆ ಇವಾಗ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಅದು. ಸಿನಿ ಫೀಲ್ಡ್ ಬಂದವನ್ನ ಸೇರಿಸ್ಕೊಂಡು ಓಕೆ ಆಗಿದ್ದಾರೆ ಅಂತ ಅದಿಲ್ಲ. ಇದು ಬರೋಕ್ಕಿಂತ ಮುಂಚೆನೇ ಅವ್ರು ಅರ್ಥ ಮಾಡ್ಕೊಂಡ್ರು. ಹೆಣ್ಮಗು ಸಂತೋಷ ಮುಖ್ಯ ಅಂತ ಹೇಳ್ಬಿಟ್ಟು ಒಂದು ಇಗ್ನಿಷನ್ ಕೊಟ್ಟಿದ್ರು. ಏನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂದರೆ, ತಪ್ಪು ಮಾಡಿದೆ. ಒಂದು ತಪ್ಪು ಅಂದರೆ ಹುಡುಗಿನ ನಿಲ್ಲಿಸ್ಬಿಟ್ಟೆ. ಅದೊಂದು ಕಾಡ್ತಾ ಇದೆ ಇನ್ನೂವರೆಗೂ. ಎಷ್ಟೇ ಸಂಪಾದನೆ ಮಾಡಿದ್ರು ಅದನ್ನು ಮಾಡಿಸ್ಲೇಬೇಕು. ಅಂದರೆ ಅವ್ರ ಅಪ್ಪ ಇದೆ ಮಾಡಿಸಿದ್ರು, ಅಪ್ಪ ಇನ್ನೂ ಬೇಜಾರಾಗ್ತಾ ಇದ್ದಾರೆ. ಗೊತ್ತು ನನಗೆ ಅವ್ರ ಕೊರಗು ಏನಂತ ಹೇಳ್ಬಿಟ್ಟು ಅದನ್ನು ಮಾಡಿಸ್ತೀನಿ. ಇದರಲ್ಲಿ ತುಂಬ ಹೇಳ್ಬೋದು. ಯಾಕಂದರೆ ನನಗೆ ನೆನ್ನೆನೂ ಮಾತಾಡಿದೆ. ಫಸ್ಟ್ ಅಡ್ಮಿಷನ್ ನೋಡಿ ಏನಂತ ಹೇಳ್ಬಿಟ್ಟು, ಯಾಕಂದರೆ ಮೆಡಿಕಲ್ ಮಾಡ್ತಾಯಿದ್ರು ಅವರು. ಡಾಕ್ಟರ್ ಆಗ್ಬೇಕು ಅವ್ರ ಆಸೆ ಇತ್ತು ಅವ್ರದ್ದು. ನಾನು ಅರ್ಧದಲ್ಲೇ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅನಿವಾರ್ಯತೆ ಕರ್ಕೊಂಡು ಬರಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಉಂಟಾಯಿತು. ಅದರಿಂದ ಬಂದ್ವಿ ಹೊರತು ಇದರಿಂದ ಹೋಗಿ ಫ್ಯಾಮಿಲಿ ಮಾಡಿ ಫ್ಯಾಮಿಲಿ ಒಳ್ಳೆ ಹೇಳ್ಕೊಂಡು ಹೋಗ್ಬೇಕು ಅದೆಲ್ಲ ಇದ್ದಿಲ್ಲ. ಸೊ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅಲ್ಲಿ ಮನೆ ಹತ್ರ, ಯಾವುದೋ ಒಂದು ಇನ್ಸಿಡೆಂಟು. ಸೊ ಹಂಗಾಗಿ ಬಂದಾಯಿತು, ಅದು ಆಗೋಯ್ತಾ ಇದೆ. ಸೊ ಹಂಗಾಗಿ ಅವ್ರ ಮನೆಗೆ ಒಂದು ದೊಡ್ಡ ಸಾರಿ, ಹಾಗೇನು ದೊಡ್ಡ ಥ್ಯಾಂಕ್ಸು. ಇಷ್ಟು ಒಳ್ಳೆ ಹುಡುಗಿನ ಈ ಥರ ಈ ಜನ್ರೇಷನಲ್ಲಿ ಬೆಳೆಸಿರೋದು ತುಂಬ ಖುಷಿ ಆಗ್ತದೆ. ಹಾಗೇನು ಓದಿಸ್ಬೇಕು, ಅದೊಂದು ಕಷ್ಟಪಟ್ಟು ಓದಿಸ್ಬೇಕು ಅಷ್ಟೇ. ಅದು ಏನಾದರೂ ಮಾಡಿ ಓದಿಸ್ಬೇಕು. ಯಾಕಂದರೆ ನನ್ನ ತಾಯಿ ಹೇಳ್ತಾರೆ ಅವ್ರು ಯಾವಾಗಲೂ, ಎಷ್ಟು ಬೇಕಾಗಿ ಓದೋ, ಎಷ್ಟು ಖರ್ಚಾಗಿ ನೋಡ್ಕೊತೀನಿ ಅಂತ. ನಮ್ಮ ತಾಯಿ ಮನೆ ಕೆಲಸ ಮಾಡಿದ್ರು ಕೂಡ ಆ ಒಂದು ಪವರ್ ಶಕ್ತಿ ದೇವ್ರು ಕೊಟ್ಬಿಡೋನು. ಯಾಕಂದರೆ ಅಲ್ಲಿ ಹೋಗ್ತೆ ಅಂದರೆ ಇವಾಗ ದೇವರು ಸೃಷ್ಟಿ ಮಾಡಿರೋ ನಮಗೆ ಇದೆಲ್ಲ ಎಷ್ಟು ಜುಜುಬಿ ಕೆಲಸ ದೇವ್ರಿಗೆ. ಯಾವುದೋ ಒಂದು ರೀತಿ ಹೋಗ್ತೀವಿ, ಕಷ್ಟಪಡ್ತೀವಿ, ಮೇಲೆ ಇರ್ತೀವಿ, ಆಗಲ್ಲ. ಕೈ ಕಾಲು ಇಲ್ದ್ರೇ ಪರ್ವತ ಇರ್ತಾ ಇದ್ದಾರೆ.
ನಾವೇ ಇಲ್ಲಿಂದ ನೋಡ್ಕೊಂಡೆ ಟಿವಿಯಲ್ಲಿ ರೀಲ್ಸ್ ನೋಡ್ಕೊಂಡು ಸ್ಕಾಲ್ ಮಾಡ್ಕೊಂಡು ಇದು ಮಾಡೋದು ಇವಾಗ ಅಷ್ಟು ಹೊಸ್ತಾಗ್ಬಿಟ್ಟಿದ್ವಿ ನಾವು. ಸೊ ಹಾಗಾಗಿ ದೇವ್ರನ್ನೋವಾಗ ಅವ್ರು ಹೇಳೋದು ಈ ಥರ ಹೋಗು, ನೀನು ಎಷ್ಟು ಹೊತ್ತೇ ಓದು, ನಾವು ಓದಿಸ್ತೀನಿ ಅಂತ ಹೇಳ್ತದೆ ನಮ್ಮ ತಾಯಿ. ಅದನ್ನೇ ನಮ್ಮ ವೈಫ್ ಅದನ್ನೇ ಹೇಳ್ತಾ ಇರೋದು, ನೀನು ಓದು ಫಸ್ಟು. ನಾನು ತುಂಬ ಕಡೆ ನಾನು ಭಯಂಕರ ಇಂಟ್ರೆಸ್ಟ್ ಸರ್ ಓದೋದಕ್ಕೆ ಅವಳಿಗೆ. ಮೊನ್ನೆ ಕಂಪ್ಯೂಟರ್ ಗೊತ್ತಿದ್ದಿಲ್ಲ ಅವ್ರಿಗೆ, ಕಂಪ್ಯೂಟರ್ ಕ್ಲಾಸ್ ಹೋಗ್ತಾ ಇದ್ರು. ತುಂಬ ಇಂಟ್ರೆಸ್ಟಾಗಿ ಬರೆಯೋರು, ಅದ್ರ ಬಗ್ಗೆ ಮಾತಾಡಿಕೊಂಡು ಅವ್ರು ಏನಾದ್ರು ಕೊಟ್ಟರೆ ಮನೇಲಿ ಬಂದು ಹೋಮ್ವರ್ಕ್ ಥರ ಕ್ಲೀನಾಗಿ ಮಾಡಿಕೊಂಡು ನಾನು ಎದ್ದು ಹೋಗ್ತೀನಿ ಅನ್ನೋ ಹೋಗೋವಾಗ ಎಲ್ಲೋ ಒಂದು ಕಡೆ ಭಯಂಕರ ಬೇಜಾರಾದೆ. ಅವ್ರ ಅಪ್ಪ ಇಷ್ಟು ಬೇಜಾರಾಗಿರ್ಬಾರ್ದು, ಆ ಥರ ಕಾಲೇಜ್ ಹೋಗ್ತಿದ್ದು ಹುಡುಗಿನ ಈ ಥರ ಮದುವೆ ಆಗ್ಬಿಡ್ತಾರೆ ಅಂತ ತುಂಬ ಬೇಜಾರು. ನಮ್ಮ ಕಡೆ ತುಂಬ ತಪ್ಪಿದೆ, ಅದು ನಾವು ಅಂದ್ಬಿಟ್ಟು ಯಾರು ಒಪ್ಕೊಳೋದಿಲ್ಲ. ಲವ್ ಮ್ಯಾರೇಜು ಮಾಡಿ ಅಷ್ಟು ಲವ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದನ್ನು ಒಂದು ರೀತಿ, ಒಂದು ನೀತಿ, ಒಂದು ಟೈಮ್ ಕಾಲನ ಇದು ಆ ಟೈಮ್ ನೋಡಿಕೊಂಡು ಅವರು ಫ್ಯೂಚರ್ನ ನಾವೇ ಹಾಳು ಮಾಡಿಬಿಟ್ಟಿವಿ ಅನ್ನೋ ಥರ ಆಗ್ಬಿಟ್ಟು. ಇವಾಗ ನಾವು ವೈಫ್ ಓದಿದರೆ ಇಷ್ಟು 8 ವರ್ಷ 10 ವರ್ಷ ಆಗ್ತದೆ ಮದುವೆ ಆಗಿ. ಇವಾಗ ಕರೆಕ್ಟಾಗಿ ಅವ್ರು ಓದಿ ಕರೆಕ್ಟಾಗಿ ಮಾಡಿದರೆ ಡಾಕ್ಟರ್ ಎಲ್ಲ ಆಗಿ ಎಲ್ಲೋ ಒಂದು ಕಡೆ ಒಂದು ಡಾಕ್ಟ್ರ್ ಆಗಿರೋರು ಕೆಡಿಸ್ಬಿಟ್ಟೆ ನಾನೇನೆ. ಅದಂತೂ ಎಲ್ಲೋ ಅದು ಎಷ್ಟೇ ಏಜ್ ಆಗಲಿ ಅವ್ರು ಅದನ್ನು ಗಿಲ್ಫಿಲ್ ಇದ್ದೇ ಇರುತ್ತೆ, ಅದನ್ನು ಅವ್ರಿಗೆ ಮಾಡಿಸ್ಲೇಬೇಕು. ಅದು ಒಂದು ಮಾತ್ರ ಒಂದು ಬಕೆಟ್ ಲಿಸ್ಟ್ ಇಲ್ಲ, ಅದು ಹಿಸ್ಟ್ರಿ, ಒಂದು ಲೈಫ್ ಹಿಸ್ಟ್ರಿಯಲ್ಲೇ ಒಂದು ಲಿಸ್ಟ್ ಅದು ಮಾಡಲೇಬೇಕು. ಅದೊಂದು ಮಾಡಿದ್ರೆ ಒಂದು ಸ್ವಲ್ಪ ಸಾರ್ಥಕ ಆಗ್ಬಿಡ್ತು. ನಮ್ಮ ತಾಯಿಗೂ ನಾನು ಮೆಚ್ಚುಗೆ ಆಗ್ಬಿಡ್ತೀನಿ ಅವಾಗ. ಅವ್ರು ಹೇಳ್ತಾ ಇದ್ರು ಚೆನ್ನಾಗಿ ಎಷ್ಟು ಬೇಗ ಓದಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಹುಡುಗಿನ ಅಲ್ಲಿಂದ ತೊಗೊಂಡ್ಬಂದಾಗ ಎಲ್ಲೋ ಒಂದು ಕಡೆ ಬೇಜಾಯಿತು. ಮತ್ತು ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಬಂದಾಗ ಏನು ಅವ್ಳಿಗೆ ಬೇಜಾರಿಲ್ಲ, ನನಗೂ ಎಲ್ಲೋ ಒಂದು ಕಡೆ ಬೇಜಾರು. ಯಾಕಂದರೆ ಇವ್ರದ್ದು ದೊಡ್ಡ ಫ್ಯಾಮಿಲಿ ಸರ್, ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ. ಅದು ದುಡ್ಡು ಕಾಸಲ್ಲಾಗಿರಲಿ, ಮತ್ತು ಒಂದು ಖಾನ್ದಾನ ಇರುತ್ತೆ. ಆ ಖಾನ್ದಾನ ದೊಡ್ಡ ಫ್ಯಾಮಿಲಿ. ಇವರು ದೊಡ್ಡ ಮನೆ ಮಗಳು, ಇವಳು ನಮ್ಮ ತಾಯಿ ಥರ ಇವಳು ದೊಡ್ಡ ಮನೆ ಮಗಳು. ಸೊ ಹಂಗಾಗಿ ಇವಳು ಸಿಗೋ ಒಂದು ಲವ್ ಅಲ್ಲಿನ ಸಿಗಲಿಲ್ವೋ ನನ್ನಿಂದ. ಇವಾಗಲೂ ಅವ್ರ ಜೊತೆ ಮಾತಾಡ್ತಾರೆ, ಜಸ್ಟ್ ಏನೋ ಒಂದು ಮಾತಾಡೋ ಆ ಒಂದು ಲವ್ ಕೇರು ಅಫೆಕ್ಷನ್ ಇಲ್ಲದೆ ಎಲ್ಲೋ ಒಂದು ಕಡೆ ಮಾತಾಡ್ಬೇಕಂತ ಮಾತಾಡ್ತಾರೆ. ಇವರು ಅಷ್ಟೇ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ, ಇನ್ನೂವರೆಗೂ ಹಿಂಗಾಗಿದೆ ನನಗೆಲ್ಲ ನೀನೇನೆ, ಅವರೆಲ್ಲ ಬಿಡು ಪರವಾಗಿಲ್ಲ, ನಾನು ನೀನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದ್ರೂ ಅದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಇದು ಮಾಡ್ಬೇಕು. ಇವಾಗೆಲ್ಲ ಬಂದ್ಬಿಟ್ಟು ಏನೇನೋ ಲವ್, ಏನೇನೋ ಮ್ಯಾರೇಜು, ಹೆಂಗೋ ಹೋಗ್ತಾ ಇದೆ. ಇಂಥದ್ರಲ್ಲಿ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ನಮ್ಗೆ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ, ನಾನು ವೇಸ್ಟ್ ಆಗಿಬಿಡ್ತೀನಿ ಅನ್ನೋದು. ಹಾಗಾಗಿ ನೀವು ಈ ಕ್ವಶನ್ ಕೇಳಿದ್ದೀರಾ, ನನಗೆ ಎಲ್ಲೋ ಮಾತಾಡಿದೆ ಇದ್ರ ಬಗ್ಗೆ. ತುಂಬ ಸಾರಿ ಅಂಡ್ ತುಂಬ ಥ್ಯಾಂಕ್ಸ್ ಅವ್ರ ಫ್ಯಾಮಿಲಿಗೆ, ನನ್ನ ವೈಫ್ಗೆ. ಸೊ ಇದ್ರ ಮೂಲಕ ತಿಳಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ವಿಚಾರ ಇಲ್ಲ ಸರ್. ಅದನ್ನ ತಿದ್ಕೊಳಕ್ ಪ್ರಯತ್ನ ಮಾಡ್ತಿರಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡೋದು. ನಾನು ಅಷ್ಟೇನೆ, ನಾನು ಡೈರೆಕ್ಟಾಗಿ ಒಂದು ವಿಷಯ ಹೇಳ್ತೀನಿ ಎಲ್ಲರಿಗೂ. ಲವ್ ನನ್ನ ಮಟ್ಟಿಗೆ ನಾನು ಇಂಟ್ರಿಕ್ಯಾಸ್ಟ್ ಮಾಡಿದೆ ಅಂತ ಹೇಳ್ತಾ ಇಲ್ಲ. ನಮ್ಮ ಕೆಪಾಸಿಟಿ ಇದ್ದರೆ ಮಾತ್ರ ಅವ್ರನ್ನ ಮದುವೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮದುವೆ ಮಾಡೋಕ್ಕೆ ನಾವು ಕೇಪಬಲ್ ಇಲ್ಲ. ನಿಮ್ಮ ಮನೆ ಸಂಪಾದನೆ ನೋಡಿ ನೀವು ಯಾವುದೂ ಮದುವೆ ಆಗಬಾರ್ದು. ನಿಮ್ಮ ಸಂಪಾದನೆ ನಿಮ್ಮದು ನೋಡಿ ನೀವು ಮದುವೆ ಆದರೆ ಲೈಫ್ ಚೆನ್ನಾಗಿರುತ್ತೆ. ನನ್ನ ಸಂಪಾದನೆ ನೋಡಿ ಮದುವೆ ಆದೆ, ಲೈಫ್ ಚೆನ್ನಾಗಿದೆ. ಅಗೇನ್ ನಾನು ಟ್ರೈನಿಂಗಲ್ಲಿದ್ದೆ, ಇನ್ನೊಂದಿದ್ದೆ, ಏನೋ ಸಂಪಾದನೆ ಮಾಡ್ತಾಯಿದ್ದೆ. ನನಗೆ ಒಂದು ಧೈರ್ಯ ಇತ್ತು, ನಾನು ಮಾಡ್ತೀನಿ ಬಿಡು, ನಾನು ನೋಡ್ಕೋತೀನಿ, ಅವಳು ಓದಿಸ್ತೀನಿ ಅನ್ನೋ ಧೈರ್ಯ ಇತ್ತು, ಎಲ್ಲ ಮಾಡಿದೆ. ಒಂದು ಟರ್ನಿಂಗ್ ಹೆಂಗೆ ಆಗೋಯ್ತು ಅದು. ಏನೋ ಕೋವಿಡ್ ಬಂತು, ಅದು ಬಂತು, ಇದು ಬಂತು, ಕಾಸೆಲ್ಲ ಕೋವಿಡ್ ಎಲ್ಲರಿಗೂ ಹೊಡ್ತಾ ಬಿಡಿ ಸರ್, ಎಲ್ಲರಿಗೂ ಹೊಡ್ತಾ. ಹಾಗಾಗಿ ಲವ್ ತಪ್ಪಿಲ್ಲ, ನೋಡ್ಕೊಂಡು ಮಾಡಿ. ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಎಸ್ ಸರ್. ಹೆಣ್ಮಕ್ಳು ಕೆಟ್ಟವ್ರೆ, ಗಂಡು ಮಕ್ಕಳು ಕೆಟ್ಟವ್ರೆ. ಮಾಡಬೇಕಾದ್ರೆ ಓದ್ಬೇಕಂದ್ರೆ ಎಲ್ಲರೂ ಒಳ್ಳೆಯವ್ರು ಆಗ್ಬೇಕಂದ್ರೆ ಒಂದು ಡಿಗ್ರಿ ತಗೊಂಡ್ರೆ ಸರ್ ಎಲ್ಲ ಮೈಂಡಿಗೆ ಬಂದ್ಬಿಡುತ್ತೆ ಸರ್. ಓದನ್ನೇ ಫಸ್ಟು, ಅಪ್ಪ ಅಮ್ಮ ನೆಕ್ಸ್ಟು, ಅದಾದಮೇಲೆ ಇನ್ನೊಬ್ರು ಮತ್ತೊಬ್ರು ಅಲ್ಲ. ಓದನ್ನ ಬಿಡಬೇಡಿ ದಯವಿಟ್ಟು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲರೂ ಓದಿದ್ರೆ ಒಂದು ಡಿಗ್ರಿ, ಒಂದೇ ಒಂದು ಸಿಂಗಲ್ ಡಿಗ್ರಿ ತೊಗೊಂಡ್ರೆ ಸಾಕು, ಬೇರೆ ಏನು ಬೇಡ. ಒಂದು ಡಿಗ್ರಿ ಮುಗಿಸಿ ಹೊರಡೆ ಬಂದರೆ ಗೊತ್ತಾಗುತ್ತೆ ಕ್ಲಾಸ್ಮೇಟ್ಸ್ ಎಲ್ಲವನ್ನೇ, ಅವಳೆಲ್ಲಿ ಹೋಗಿ ಅವ್ರು ಎಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ, ನಾವು ಯಾವುದ್ರಲ್ಲಿದ್ದೀವಿ, ಅಲ್ಲಿ ನೀವು ಕಂಪ್ಯಾರಿಸನ್ ಮಾಡಬೇಕು. ಓದಿ ನಾನೇನು ಮಾಡ್ತಾ ಇದ್ದೀನಿ, ಓದಿ ಅವಳೇನು ಮಾಡ್ತಾ ಇದ್ದಾಳೆ ಅಂತೇಳಿ ಓದಿ ನಿಲ್ಸಿದ್ರೆ ಜೀವನನೇ ಇಲ್ಲ. ಲಿಸನಿಂಗ್ ಟು ಮೈ ನೇಮ್ ಪೀಪಲ್ ಶುಡ್ ಉಚ್ಚೆ ಬಿಟ್ಕೋಬೇಕು. ನೈಸ್ ಜರ್ನಿ ನಿಮ್ದು. ಒಂದು ಸಿನಿಮಾದ ಬಗ್ಗೆ ಒಂದು ಚಿಕ್ಕ ಟ್ರೈಲರ್ ನಲ್ಲಿ ಒಂದು ಚಿಕ್ಕ ವಿಷಲ್ ನೋಡಿ ನಾನು ನಿಮ್ಮನ್ನ ಮಾತಾಡ್ಸ್ಬೇಕಂತ ಬಂದದ್ದು. ಎಷ್ಟೆಷ್ಟೋ ವಿಷಯಗಳನ್ನ ಮಾತಾಡಿದ್ರಿ, ತುಂಬಾ ಮನಮುಟ್ಟು ವಿಷಯಗಳನ್ನ ಮಾತಾಡಿದ್ರಿ. ಈ ತಿಂಗಳ 31ನೇ ತಾರೀಕು ಬ್ರಾಟ್ ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಆ ಸಿನಿಮಾದಲ್ಲಿ ನಮ್ಮ ಡ್ರ್ಯಾಗನ್ ಸರ್ ಅದ್ಭುತವಾಗಿ ಇಂಗ್ಲಿಷ್ ಮಾತಾಡಿದ್ದಾರೆ. ಏನ್ ಸರ್? ಎಸ್ ಸರ್
ಪ್ಲೀಸ್ ಸೇ ಸರ್ ಇನ್ ಆಡಿಯನ್ಸ್. Yes, this month 31st, we are launching a Brad cinema in all over the Karnataka in Kannada language. Afterwards, we'll transfer to other language. Please watch and bless us. ಸೂಪರ್, ಆಯ್ತು ಬಿಡಿ. ಇದು ಈ ಸಿನಿಮಾದಲ್ಲಿ ಕಲ್ತಿದ್ದೆ ಸರ್ ಹಂಗೆ ಸರ್? ಇದು ಹಂಗೆ ಸರ್, ಲೈಟಾಗಿ ನೋಡೋಣ. ಎಸ್ ಸರ್. ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ನಟನೆಗಳು ಇರುತ್ತೆ ಎಲ್ಲಾರ್ದು. ಈ ಸಮಯದಲ್ಲಿ ಶಶಾಂಕ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಶಶಾಂಕ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಪ್ರೊಡ್ಯೂಸರ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಕೋ ಆರ್ಟಿಸ್ಟ್ ಡಾರ್ಲಿಂಗ್ ಕೃಷ್ಣ ಅವರು ಹೀರೋ ಆಗಿ ನೋಡ್ಲಿಲ್ಲ ನಾನು. ಆಸ್ ಎ ಭಯಂಕರ ಫ್ರೆಂಡ್ಲಿ ಬಂದ್ಬಿಟ್ಟು ಅವ್ರಿಗೆ ನಾನ್ ನೋಡಿ ಯಾವ ಹೀರೋಗೂ ಇಲ್ಲ, ಅದೇ ತರ ಈ ಹೀರೋಗೂ ಇಲ್ಲ. ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಒಂದು ಅಹಂ ಬಂದಿದ್ದಿಲ್ಲ, ಏನೂ ಇಲ್ಲ. ತುಂಬಾ ಫ್ರೆಂಡ್ಲಿ ಸರ್. ಅವ್ರು ದೊಡ್ಡದಾಗಿ ಏನೋ ತಗೊಳಲ್ಲ, ಜಾಲೆ ಕೈ ಹಾಕೊಂಡು ಮಾತಾಡ್ಕೊಂಡಿರ್ತೀವಿ ನಾವು. ರಮೇಶ್ ಇಂದ್ರ ಸರ್ ತುಂಬಾ ಥ್ಯಾಂಕ್ ಯು. ತುಂಬಾ ಸಪೋರ್ಟ್ ಮಾಡಿದ್ರು ನಮಗೂ. ಯಾಕಂದ್ರೆ ಸೀನಿಯರ್ ಆರ್ಟಿಸ್ಟ್ ಒಂದು ಸಪೋರ್ಟ್ ಬೇಕಲ್ಲ ಸರ್. ಅವರು ಬಂದ್ಬಿಟ್ಟು ಹೇಳ್ಕೊಡೋರು ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಅಗೇನ್ ಕ್ಯಾಮ್ರಾ ಅಭಿಲಾಷ್ ಸರ್, ಕ್ಯಾಮ್ರಾ ಮ್ಯಾನ್, DOP ಅವರು ತುಂಬಾ ಥ್ಯಾಂಕ್ ಯು ಸರ್. ಯಾಕಂದ್ರೆ ಡ್ರೆಸ್ ಎಲ್ಲ ಸೆಲೆಕ್ಷನ್ ಮಾಡೋರು ಸರ್. ಈ ಡ್ರೆಸ್ ಡಲ್ ಆಗಿದೆ ಅದಾಕೋಣ ಅಂತ ಹೇಳ್ಬಿಟ್ಟು ಅದನ್ನ ಚೂಸ್ ಮಾಡಿ ಇದು ಮಾಡೋರು. ಆಲ್ ದ ಟೆಕ್ನಿಷಿಯನ್ಸ್, ಇವಾಗ ಏನೇನು ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಈ ನಮ್ಮ ಇಷ್ಟು ದೊಡ್ಡ ಸಕ್ಸಸ್ ಕೊಡೋದಕ್ಕೆ. ಅಂದ್ರೆ ಸುದೀಪ್ ಸರ್ ಬಂದು ನಮಗೆ ಒಂದು ದೊಡ್ಡ ಸ್ಟಾರ್ಟಿಂಗ್ ನಂಬರ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಮಗೆ 31st ಇಂದ ಶುರುವಾಗುತ್ತೆ ಒಂದು ಏನು ಬ್ರಾಡ್ ಸಿನಿಮಾದ ಜರ್ನಿ. ಕರ್ನಾಟಕ ಜನತೆಗೆ ಹೇಳ್ಕೊಳೋದು ಇದೊಂದೇ, ನಾವು ಮನೋರಂಜಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಪೊಟೆನ್ಷಿಯಲ್ ಬ್ರಾಡ್ ಸಿನಿಮಾದಲ್ಲಿ ಕೊಟ್ಟಿದ್ದೀವಿ. ಸೂಪರ್, ಎಲ್ಲಾನು ಇರುತ್ತೆ. ಸೂಪರ್, ಭಯಂಕರ. ನಿಮ್ಗೆ ಆಕ್ಚುಲಿ ನಾನು ಟ್ರೈನರು. ನನಗೆ ಬಂದ್ಬಿಟ್ಟು 6 ಪ್ಯಾಕ್ ಬಂದ್ಬಿಟ್ಟು 2 hours ಬರೋಕ್ಕೆ ನನ್ಗೆ ಗೊತ್ತಿಲ್ಲ. ನನಗೆ ಅದನ್ನ ಗೊತ್ತಿರೋ ಒಂದೇ ವಿದ್ಯೆ, ಒಂದೇ ಗುರುಗಳು ಅಂದ್ರೆ ನಮ್ಮ ಶಶಾಂಕ್ ಸರ್. ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನಕ್ಕಿ 6 ಪ್ಯಾಕ್ ಬಂದೇ ಬರ್ಬೇಕು ನಿಮ್ಗೆ. ಸೊ ಆ ತರ ಬಂದ್ಬಿಟ್ಟು ಸಿನಿಮಾದಲ್ಲಿ ಒಂದು ದೊಡ್ಡ ಪ್ಯಾಕೇಜ್ ಇಟ್ಟಿದೀವಿ. ಆ ಪ್ಯಾಕೇಜಿನ ಬೆಲೆ ಅವತ್ತೇನು ಸಿಂಗಲ್ ಸೀಟ್ಗೆ ನೀವು ಟಿಕೆಟ್ ಕೊಡ್ತೀರಾ ಅದೇ ಬೆಲೆ. ಬಂದು ನೋಡಿ ತುಂಬಾ ಖುಷಿ ಆಗ್ತೀರಾ. ನಾನು ಹೇಳಿದ ಮಾತಲ್ಲಿ 101% ಯಾವುದೇ ಕಾರಣ ಸುಳ್ಳಿಲ್ಲ. ಯಾಕಂದ್ರೆ ಯಾಕೆ ಮಾಡಿರೋದೇ ನಾವು, ಫನ್ ಮಾಡಿರೋದೇ ನಾವು, ನಾನು ರಮೇಶ್ ಇಂದ್ರ ಸರ್. ಸೊ ತುಂಬ ಫನ್ ಆಗಿರುತ್ತೆ. ಅಗೇನ್ ಹೀರೋಯಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ಪುಟ್ಟಾನಿ ಹಂಗೆ ಹೋಗ್ತಾ ಇದ್ದಾರೆ, ನನಗೆ ಏನು ಅನ್ಸಲ್ಲ. ಅವರು ಇಷ್ಟಿಷ್ಟೇ ಇರೋರು, ಹಿಂಗೆ ಹೋಗೋರು ಹಿಂಗೆ ಬರೋರು. ಸೊ ಆ ಥರ ಒಂದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರು ಅಷ್ಟೇ. ಅವ್ರಿಗೂ ಇನ್ನು ಮುಂದೆ ಭವಿಷ್ಯಕ್ಕೆ ಶುಭವಾಗಲಿ. ಚಂದನವನಕ್ಕೆ ಕಾಲಿಟ್ಟಿದ್ದಾರೆ, ಅವ್ರಿಗೂ ಶುಭವಾಗಲಿ. ನಮ್ಮ ಹೋಲ್ ತಂಡಕ್ಕೆ ನನ್ನ ಕಡೆಯಿಂದ ಆ ಚಾಮುಂಡೇಶ್ವರಿ ದೇವ್ರ ಕಡೆ ಬೇಡ್ಕೋತಾ ಇದ್ದೀನಿ, ಒಳ್ಳೆ ಆಶೀರ್ವಾದ ಸಿಗಬೇಕು. 31st ಇಂದ ಹಿಡಿದು ನೆಕ್ಸ್ಟ್ ಇಯರ್ 31st ತನಕ ಓಡ್ತಾನೇ ಇರಬೇಕು ಇದು ಸಿನಿಮಾ ಅಂತ ಬೇಡ್ಕೋತಾ ಇದ್ದೀನಿ. ಎಸ್, ನಿಮ್ಮ ಜೊತೆ ನಾನು ಕೂಡ ಬೇಡ್ಕೊಂತ ಇದ್ದೀನಿ. ಅವ್ರ ಆಶೀರ್ವಾದ ಸಿಗ್ತಾರೆ ಸರ್, ಏನು ಬೇಕಾದ್ರೂ ಆಗುತ್ತೆ. ನಿಮ್ಗೆ ಅವ್ರ ಆಶೀರ್ವಾದ ಸಿಗ್ತಾ ಇದೆ, ಇನ್ನಷ್ಟು ಹೆಚ್ಚಾಗಬೇಕು. ಎಸ್, ಜನ್ಸಿಯಿಂದ ದೊಡ್ಡವರೆಲ್ಲ ನಿಮ್ಗೆ ಮೆಚ್ಕೋಬೇಕು. ನಿಮ್ಮನ್ನ ಡ್ರಾಗನ್ ಮಂಜು ಸದ್ಯಕ್ಕಂತ ಅವ್ರ ಹೆಸರು ಡ್ರಾಗನ್ ಮಂಜುನೇ. ಮುಂದಕ್ಕೆ ಏನಾಗತ್ತೆ ಬ್ರಾಡ್ ಬಂದ್ಮೇಲೆ ಗೊತ್ತಿಲ್ಲ, ಬಟ್ ನಿಮ್ಮ ಆಶೀರ್ವಾದ ಇರಬೇಕು. ನಿಜ. ಇಂಥ ಒಬ್ಬ ಒಳ್ಳೆ ಕಲಾವಿದನಿಗೆ ಅಂದ್ರೆ ದೇಹ ಮಾತ್ರ ಅಲ್ಲ, ಹೃದಯ ಭಾರಿ ದೊಡ್ಡದು. ಅಂತ ಒಬ್ಬ ಒಳ್ಳೆ ಕಲಾವಿದ ಶುಭವಾಗ್ಬೇಕು, ಇವರಿಗೆ ಒಳ್ಳೇದಾಗಬೇಕು. ಇದೇ ರೀತಿಯ ಪ್ರಯತ್ನದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ.